ಈ ಒಂದು ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಲು ಸುಗುಣ ಮಲ್ಲೇಶ್ ಅವರ ಹತ್ರ ಮೇಡಮ್ ಕೇಳ್ಕೊಂತೀನಿ. ಇದ್ದೀನಿ, ಅನುಪಸ್ಥಿತಿ ಇಲ್ಲ, ಇದ್ದೇನೆ. ಹಾ, ಆಯ್ತ್ರಪ್ಪ. ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನ ಸುಗುಣ ಮಲ್ಲೇಶ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಂತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಎಲ್ಲರಿಗೂ ಶರಣಾರ್ಥಿಗಳು. ಭಕ್ತಿ ಭಾವ ತುಂಬಿ ಅಪ್ಪ ಬಸವಣ್ಣನವರ ಪ್ರಾರ್ಥನೆಯನ್ನು ಸಲ್ಲಿಸಿರತಕ್ಕಂತಹ ಸುಗುಣಕ್ಕ ಅವರಿಗೆ ಅನಂತ ಶರಣಾರ್ಥಿಗಳು. ಈಗ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶರಣೆ ಅಕ್ಕ ಜಯಶ್ರೀ ಪಾಟೀಲ್ ಅಕ್ಕ ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತೀನಿ. ಧನ್ಯವಾದ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಬಸವಾದಿ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಾನಂದ ಕಲಕೇರಿ IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಚೆನ್ನೈ ಇವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತರಾಯ ರಾಮಪ್ಪ ಕಲಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲ್ಹಾಳ ದಂಪತಿಗಳ ಸ್ಮರಣಾರ್ಥ
ಶರಣ ಮಾಸದಲ್ಲಿ ಹಮ್ಮಿಕೊಂಡ ವಿಶೇಷ ದತ್ತಿ ಉಪನ್ಯಾಸ ಮಾಲಿಕೆ 14. ಈ ಶರಣ ಚಿಂತನದ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಅಧ್ಯಕ್ಷರು, ಅಪ್ಪಟ ಬಸವ ತತ್ವ ಪರಿಪಾಲಕರು, ಚಿಂತಕರು, ವಿಮರ್ಶಕರು, ಸಾಹಿತಿ, ಕವಿ, ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಇನ್ನು ಇಂದಿನ ಕಾರ್ಯಕ್ರಮದ ದತ್ತಿ ದಾಸೋಹಿಗಳಾದಂತಹ ಶ್ರೀ ಶಿವಾನಂದ ಕಲ್ಕೇರಿ ಸರ್, IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ, ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಅವಿರಳ ವಚನಕಾರರು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲಿರುವ ಪ್ರೊಫೆಸರ್ ಸಿದ್ಧಲಿಂಗೇಶ ಸಜ್ಜನ ಶೆಟ್ಟರ್ ಸರ್, ಸಹ ಪ್ರಾಧ್ಯಾಪಕರು, ಶ್ರೀ ಜಫ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಹಟ್ಟಿ, ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಜೇನುಕಂಠದ ಶರಣೆ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರಿಗೆ ವೇದಿಕೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಮಂಗಳಾ ಪಾಟೀಲ್ ಅವರಿಗೆ, ವಚನ ಮಂಗಳ ಮಾಡಲಿರುವ ಶರಣೆ ಸುಮಂಗಲಾ ಅನ್ನಿಗೇರಿ ಅವರಿಗೆ ಮತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಶರಣೆ ರತ್ನಕ್ಕ ಕಾದ್ರೋಳಿ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ತಾಂತ್ರಿಕ ಸಹಾಯ ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಮೇಡಮ್ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಇವರಿಗೆ ಮನದಾಳದ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಸಂಘಟಕರಾದ ಪ್ರೊಫೆಸರ್ ಶಾರದಾ ಪಾಟೀಲ್, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಡಾಕ್ಟರ್ ಶಾರದಾಮಣಿ ಹುಣಶಾಳ್, ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಇವರೆಲ್ಲರಿಗೂ ವೇದಿಕೆಯ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣೆಯರನ್ನು ವೇದಿಕೆಯ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ, ಶರಣಾರ್ಥಿಗಳು. ಈಗ ಇಂದಿನ ಕಾರ್ಯಕ್ರಮದ ದತ್ತಿ ದಾಸೋಹಿಗಳ ಸಂಕ್ಷಿಪ್ತ ಪರಿಚಯ. ಶ್ರೀ ಶಿವಾನಂದ ಕಲ್ಕೇರಿ, IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ, ಇವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತರಾಯ ರಾಮಪ್ಪ ಕಲ್ಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲಹಾಳ ದಂಪತಿಗಳ ಸ್ಮರಣಾರ್ಥ ದತ್ತಿ ದಾಸೋಹವನ್ನು ನೀಡಿದ್ದಾರೆ. ಶ್ರೀ ಶಿವಾನಂದ ಕಲ್ಕೇರಿ ಅವರ ತಂದೆಯವರು ಬಸವ ತತ್ವ ಪ್ರಚಾರಕರು ಮತ್ತು ಮಹಾದಾನಿಗಳು. ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಂಬಂತೆ ಶ್ರೇಷ್ಠ ಶರಣರು. ಶ್ರೀ ಶಿವಾನಂದ ಅವರ ತಂದೆ ತಾಯಿಗಳು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬುದನ್ನು ಆಚರಣೆಯಿಂದಲೇ ಸಾಧಿಸಿ ಸಾಕ್ಷೀಕರಿಸಿದವರು. ಇಂಥ ಶ್ರೇಷ್ಠ ದಂಪತಿಗಳ ಮಗನಾಗಿ ಉತ್ತಮ ಶರಣ ಸಂಸ್ಕಾರ, ಸರಳ ಶಿಸ್ತಿನ ಬದುಕಿನ ಪ್ರೇರಣೆಯಿಂದ ಬೆಳೆದ ಶ್ರೀ ಶಿವಾನಂದ ಕಲ್ಕೇರಿ ಅವರು ಸತತ ಪರಿಶ್ರಮದ ಮೂಲಕ BSc, MSc ಹಾಗೂ MA ಪದವಿಗಳನ್ನು ಪಡೆದು ಅವರು ಭಾರತದ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 347ನೇ ಸ್ಥಾನ ಗಳಿಸಿ 2007ರ ಬ್ಯಾಚ್ನ IRS ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಲು ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತದೆ. ಹಲವು ಮಹತ್ವದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಕ್ರೀಡಾಪಟುವಾಗಿ ಓಟದ ಸ್ಪರ್ಧೆಗಳಲ್ಲಿ ಚಿನ್ನದ, ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. BBMPಯಲ್ಲಿ ಪೌರ ಕಾರ್ಮಿಕರ ಸೇವೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡುವ ಮೂಲಕ ಶ್ರಮಿಕರಿಗೆ ಗೌರವ ಸಲ್ಲಿಸಿದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ತಂದೆ ತಾಯಿಗಳ ಶರಣ ಸಂಸ್ಕಾರ, ಕಾಯಕ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಶ್ರೀ ಶಿವಾನಂದ ಕಲ್ಕೇರಿ ಅವರು ಶ್ರಮ ಸಂಸ್ಕೃತಿಯ ಶರಣರಾಗಿದ್ದಾರೆ ಎಂದು ನಾನು ಇಲ್ಲಿ ಹೇಳಬಯಸುತ್ತೇನೆ. ಇವರ ಸಾಧನೆ ಅಪಾರ. ಇವರ ಬಗ್ಗೆ ಹೇಳ್ತಾ ಹೋದ್ರೆ ಸಮಯ ಸಾಲುವುದಿಲ್ಲ. ಅವರಿಗೆ ಮತ್ತೊಮ್ಮೆ ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಇನ್ನು ನಮ್ಮ ವೇದಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿರುವ ಪ್ರೊಫೆಸರ್ ಸಿದ್ಧಲಿಂಗೇಶ ಸಜ್ಜನ್ ಶೆಟ್ಟರ್ ಸರ್ ಅವರ ಕುರಿತು ಸಂಕ್ಷಿಪ್ತ ಪರಿಚಯವನ್ನು ಪ್ರಸ್ತುತಪಡಿಸುತ್ತೇನೆ.
ಪ್ರೊಫೆಸರ್ ಸಿದ್ದಲಿಂಗೇಶ ಉಮೇಶ ಸಜ್ಜನ ಶೆಟ್ಟರ್ ಸರ್ ಇವರು ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಪ್ರಾಥಮಿಕ ಹಾಗೂ ಶಿಕ್ಷಣ ಪಡೆದು ಗದಗ್ದ ಜೆಟಿ ಮಹಾವಿದ್ಯಾಲಯದಲ್ಲಿ BA ಪದವಿ ಪಡೆದರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA, MPhil, ಬಸವ ಇನ್ ಡಿಪ್ಲೊಮಾ ಹಾಗೂ PhD ಪದವಿಗಳನ್ನು ಪಡೆದಿದ್ದಾರೆ. ಸಾಹಿತ್ಯ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಹಲವಾರು ಸಂಶೋಧನಾ ಲೇಖನಗಳು, ಕವಿತೆಗಳು ಹಾಗೂ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಜಿಲ್ಲಾ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ವಿಚಾರ ಸಂಕಿರಣಗಳಲ್ಲಿ ಅನೇಕ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ತೋರಗಲ್ಲ ತೋರಣ ಎಂಬ ಕೃತಿಗೆ ರಾಜ್ಯ ಪ್ರಶಸ್ತಿ ದೊರೆತಿದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಅಪಾರ ಸೇವೆ ಸಲ್ಲಿಸಿರುವ ಇವರು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಬೋಧಕರಾಗಿ ಕಾರ್ಯನಿರ್ವಹಿಸಿ 300ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರ ಸಾಹಿತ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಸಾಹಿತ್ಯ ರತ್ನ, ಬಸವ ಜ್ಯೋತಿ, ವಿಶ್ವಮಾನ್ಯ ಕನ್ನಡಿಗ, ಶಿಕ್ಷಕ ರತ್ನ ಹೀಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಇವರು ವಿವಿಧ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಮಂಡಳಿಗಳ ಸದಸ್ಯರಾಗಿ ಹಾಗೂ ಶರಣ ಸಾಹಿತ್ಯ ಕ್ಷೇತ್ರದ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಹಿತ್ಯ, ಶಿಕ್ಷಣ, ಸಂಶೋಧನೆ ಮತ್ತು ಬಸವ ಚಿಂತನೆಯ ಪ್ರಸಾರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವ ಪ್ರೊಫೆಸರ್ ಸಿದ್ದಲಿಂಗೇಶ ಸಜ್ಜನ ಶೆಟ್ಟರ್ ಅವರು ನಿಜವಾಗ್ಲೂ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಹೊಂದಿದವರಾಗಿದ್ದಾರೆ ಎಂದು ಹೇಳಲಿಕ್ಕೆ ನನಗೆ ಹೆಮ್ಮೆ ಎನಿಸುತ್ತದೆ. ಇವರಿಗೆ ಮತ್ತೊಮ್ಮೆ ನಾನು ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಇನ್ನು ನಮ್ಮ ವೇದಿಕೆಯ ಕುರಿತು ಹೇಳೋದೆಂದರೆ, ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ನೇತೃತ್ವದಲ್ಲಿ ಈ ವೇದಿಕೆಯಿಂದ ನಿರಂತರವಾಗಿ 6 ವರ್ಷಗಳಿಂದ ಪ್ರತಿ ಶನಿವಾರ ಮತ್ತು ರವಿವಾರ ಮತ್ತು ಶ್ರಾವಣ ಮಾಸದಲ್ಲಿ ಪ್ರತಿದಿನ ವಿಶೇಷ ಮೌಲ್ಯಯುತವಾದ ಉಪನ್ಯಾಸಗಳು ನಡೆಯುತ್ತಲಿವೆ. ಇಲ್ಲಿ ಯಾವುದೇ ಒಂದು ಜಾತಿ, ಲಿಂಗ, ವರ್ಗಗಳ ಭೇದವಿಲ್ಲದೆ ಈ ಚಿಂತನ ಕೂಟದಲ್ಲಿ ಭಾಗವಹಿಸಬಹುದು. ಇಲ್ಲಿ ಬಸವಾದಿ ಶರಣರ ವೈಜ್ಞಾನಿಕ, ವೈಚಾರಿಕ ಸಂದೇಶಗಳ ಚಿಂತನ, ಸಂವಾದ, ಕನ್ನಡ ಸಾಹಿತ್ಯಕ್ಕೆ ಪ್ರೇರಣೆ, ಪ್ರೋತ್ಸಾಹದ ಕಾರ್ಯಗಳು ಬಹಳ ಉತ್ಕೃಷ್ಟ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಯುತ್ತಲಿವೆ. ವಚನ ಪರಿಷ್ಕರಣೆ, ಶ್ವೇತವರ್ಣದ ಸೀರೆಯಲ್ಲಿ ಅಕ್ಕ ಮಹಾದೇವಿಯ ಮೂರ್ತಿ ಸ್ಥಾಪಿಸುವುದು, ಲಿಂಗಾಯತರಿಗೆ ಸ್ಥಾನಮಾನ ಕೊಡುವ ನಿಟ್ಟಿನಲ್ಲಿ ಕೈಗೊಂಡ ಕಾರ್ಯಗಳು ಕೂಡ ನಿಜಕ್ಕೂ ಶ್ಲಾಘನೀಯ. ಇಂದು ಸಮಾಜದಲ್ಲಿ ನಡೆಯುತ್ತಿರುವ ಅನಾಗರಿಕ, ಅಸಭ್ಯ ವರ್ತನೆಗಳ ವಿರುದ್ಧ ಪ್ರತಿಭಟನೆಗಳು ಕ್ರಾಂತಿ ರೂಪದಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಹಾಗೂ ಹಿರಿಯ ಶರಣು ಬಂಧುಗಳ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಲಿವೆ ಎಂದು ಹೇಳಲು ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ನನಗೆ ಸ್ವಾಗತ, ಪರಿಚಯ, ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಕಲ್ಪಿಸಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕವರಿಗೆ ಅಚ್ಚುಕಟ್ಟಾಗಿ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಎಲ್ಲರ ಮನಸ್ಸನ್ನು ಮುದಗೊಳಿಸಿದ್ರಿ. ಅದೇ ರೀತಿಯಾಗಿ ಈಗ ಉಪನ್ಯಾಸಕ್ಕೆ ಆಹ್ವಾನಿಸೋಣ. ಉಪನ್ಯಾಸದ ವಿಷಯ ಅವಿರಳ ವಚನಕಾರರು. ಶರಣರಾದ ಪ್ರೊಫೆಸರ್ ಸಿದ್ದಲಿಂಗೇಶ ಸಜ್ಜನ ಶೆಟ್ಟರು ನಮಗೆಲ್ಲ ಈಗ ಅವಿರಳ ವಚನಕಾರರನ್ನ ಪರಿಚಯಿಸಲಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ. ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳ್ತಾ ಇದ್ರಲ್ರಿ ಅವ್ರ? ಕೇಳ್ತಾ ಇದೆ ಅಲ್ರಿ? ಆಯ್ತು. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಉಂಬಲ್ಲಿ ಉಡುವಲ್ಲಿ ಕ್ರಿಯೆ ಅಳಿಯಿತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನ್ನರಸುವರು. ಎಂತಯ್ಯ ಅವರ ಭಕ್ತರೆಂತೆಂಬೆ, ಎಂತಯ್ಯ ಅವರ ಯುಕ್ತರೆಂತೆಂಬೆ. ಕೂಡಲ ಸಂಗಮ ದೇವ ಕೇಳಯ್ಯ, ಹೊಲತಿ ಶುದ್ಧ ನೀರ ಮಿಂದಂತಾಯಿತ್ತಯ್ಯ. ಬಸವಣ್ಣನವರ ಈ ಒಂದು ವಚನವನ್ನ ನೆನೆಯುತ್ತಾ ಬಸವಾದಿ ಶಿವಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ 2026 ಶರಣ ಶ್ರಾವಣ ಮಾಸದ ಉಪನ್ಯಾಸಕ ಮಾಲಿಕೆ 14 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಾನಂದ ಕಲಿಕೇರಿ IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ
ಇವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತರಾಯ್ ರಾಮಪ್ಪ ಕಲಿಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣಿ ಗಿರಿಜಾದೇವಿ ಮಡಿವಾಳಪ್ಪ ಕಲಹಾಳ್ ದಂಪತಿಗಳ ಸ್ಮರಣಾರ್ಥವಾಗಿ ವಿಶೇಷ ದತ್ತಿ ಉಪನ್ಯಾಸವನ್ನ ಇವತ್ತು ಈ ಗೂಗಲ್ ಮೀಟದಲ್ಲಿ ನಡೀತಾ ಇದೆ. ಮೊದಲಿಗೆ ಅವರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಮತ್ತು ನಮ್ಮಂತ ಯುವಕರಿಗೆ ಬಹಳಷ್ಟು ವಿಚಾರಗಳನ್ನ ಹೇಳುತ್ತಾ ಸದಾ ಕಾಲ ನಮ್ಮ ಬೆನ್ನ ಹಿಂದೆ ಇದ್ದು ಹಲವಾರು ವಿಚಾರಗಳನ್ನ ತಿದ್ದಿ ತೀಡಿ ಬೆಳೆಸ್ತಾ ಇರುವಂತಹ ಹಿರಿಯರಾಗಿರ್ತಕ್ಕಂಥ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳಿಗೆ ಮೊದಲು ನನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಶರಣೆ ದಾನಮ್ಮ ಜಳಕಿ ಮೇಡಮ್ ಅವ್ರಿಗೆ, ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವ್ರಿಗೆ, ಶರಣೆ ಶಾರದಾ ಪಾಟೀಲ್ ಮೇಡಮ್ ಅವ್ರಿಗೆ, ಗೌರಮ್ಮ ನಾಶಿ ಅವರಿಗೆ, ಸುಧಾ ಪಾಟೀಲ್ ಮೇಡಮ್ ಅವ್ರಿಗೆ, ಹೂಗಾರ್ ಮೇಡಮ್ ಅವ್ರಿಗೆ, ತಾರಾ ಮೇಡಮ್ ಅವ್ರಿಗೆ ಹಾಗೂ ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಹೃದಯಪೂರ್ವಕವಾದಂತ ಶರಣು ಶರಣಾರ್ಥಿಗಳು. ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಅವಿರಳ ವಚನಕಾರರು ಅಂತ. ನಿಜಕ್ಕೂ ಸಹಿತ ಬಹಳ ಖುಷಿ ಆಗ್ತದೆ. ನಾವು ಬಹಳಷ್ಟು ವಚನಕಾರನ್ನ ಅಧ್ಯಯನ ಮಾಡ್ತಾ ಇದ್ರು ಸಹಿತ ಎಷ್ಟೋ ವಚನಕಾರನ್ನ ನಾವು ನೋಡಿರುವುದಿಲ್ಲ, ಅವ್ರ ಬಗ್ಗೆ ತಿಳ್ಕೊಂಡಿರುವುದಿಲ್ಲ. ಎಲ್ಲೋ ಒಂದ್ ಕಡೆ ಅಂತಹ ಕಾರ್ಯವನ್ನ ನನ್ನ ಕಡೆಯಿಂದ ಮಾಡಿಸ್ತಾ ಇರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳಿಗೆ ಮೊದಲು ನಾನು ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇಷ್ಟೆಲ್ಲಾ ವಚನಕಾರನ ಅಧ್ಯಯನ ಮಾಡಿದಾಗ ಈ ಅವಿರಳ ವಚನಕಾರನ ಅಧ್ಯಯನ ಮಾಡುವಂತಹ ಸಂದರ್ಭದೊಳಗ ಎಷ್ಟೋ ವಚನಕಾರರು ನನ್ನ ಕಣ್ ಮುಂದೆ ಬಂದು ಹೋಗ್ತಾರೆ. ಜೊತೆಗೆ ಅವರನ್ನ ತಿಳಿದುಕೊಳ್ಳುವಂತಹ ಒಂದು ಕಾಯಕವನ್ನ ಈ ಸಂದರ್ಭದಲ್ಲಿ ಅವ್ರು ಹಚ್ತಾರೆ. ಅವಿರಳ ಇಲ್ಲಿ ಎರಡು ರೀತಿಯಾಗಿ ನಾವು ವಿಚಾರ ಮಾಡ್ಬೇಕಾಗ್ತದ. ಒಂದು ಅವಿರಳ ಅಂತಂದ್ರೆ ವಚನಗಳನ್ನ ಬರೆದಿದ್ದರೂ ಸಹಿತ, ವಚನಕಾರರಾಗಿದ್ದರೂ ಸಹಿತ ಸಮಾಜದಲ್ಲಿ ಗುರುತಿಸುವಿಕೆ ಆಗ್ಲಿಲ್ಲ ಅನ್ನುವಂಥದ್ದು. ಜೊತೆಗೆ ಬಹಳಷ್ಟು ಕಡಿಮೆ ವಚನಗಳನ್ನ ಬರೆದಂತವ್ರು ಅಂತ. ಕಡಿಮೆ ವಚನಗಳನ್ನ ಬರೆದಿದ್ರೂ ಸಹಿತ ಅವರು ಸಮಾಜದ ಬೆಳಕಿಗೆ ಬರದೇ ಇರತಕ್ಕಂಥದ್ದು. ಇನ್ನು ಎರಡನೇದ್ದು ನಾನು ತಿಳಿದುಕೊಂಡಾಗೆ ಅವಿರಳ, ನಾವು ಚನ್ನಬಸವಣ್ಣವ್ರಿಗೆ ಆಗಿರ್ಬೋದು, ಅಲ್ಲಂಪ್ರಗಳಿಗೆ ಆಗಿರ್ಬೋದು ಅವಿರಳ ಜ್ಞಾನಿ ಅಂತ ಕರಿತೀವಿ. ಅಂದ್ರೆ ಜ್ಞಾನ ಅವ್ರಿಗಿಂತ ಕಡಿಮೆ, ಜಾಸ್ತಿ ಸಿಗೋದೇ ಇಲ್ಲ ಅಂತ. ಅಂತಹ ಜ್ಞಾನಿಗಳನ್ನು ಸಹಿತ ಅವಿರಳ ಜ್ಞಾನಿಗಳಂತ ಕರಿತೀವಿ. ಇಂತಹ ವಚನಗಳನ್ನು ಬರೆದವ್ರನ್ನು ಸಹಿತ ಅವಿರಳ ವಚನಕಾರರು ಅಂತ ಕರಿತೀವಿ. ಇಡೀ 12ನೇ ಶತಮಾನದ ನಾವು ನೋಡಿದಾಗ ಅದನ್ನ ಸುವರ್ಣಯುಗ ಅಂತ ನಾವು ಕರಿತೀವಿ. ಯಾಕೆ ಸುವರ್ಣಯುಗ ಅಂತ ಕರೆದ್ವಿ ಅನ್ನುವಂಥದ್ದು ನೋಡಿದಾಗ ಅಲ್ಲಿ ನಾವು ಹೇಳ್ತೀವಿ ಏನು ಅಂತಂದ್ರೆ ಕಲ್ಯಾಣ ಕೆಟ್ಟಿತ್ತು ಅಂತ ಹೇಳ್ತೀವಿ. ಕೆಟ್ಟಿತ್ತು ಕಲ್ಯಾಣ ಅಂತ ಹೇಳ್ತೀವಿ. ಕೆಟ್ಟಿತ್ತು ಕಲ್ಯಾಣ ಅನ್ನೋದು ಅಷ್ಟೇ ಗೊತ್ತದ ನಮಗೆ, ಕಟ್ಟಿತ್ತು ಕಲ್ಯಾಣ ಅನ್ನೋದು ಗೊತ್ತಿಲ್ಲ ನಮಗೆ. ಆ ಕಲ್ಯಾಣವನ್ನ ಹೆಂಗ್ ಕಟ್ಟಿದ್ರು, ಯಾರು ಕಟ್ಟಿದ್ರು, ಕಟ್ಲಿಕ್ಕೆ ಕಾರಣ ಯಾರು ಅನ್ನುವಂಥದ್ದನ್ನ ತೆಗೆದುಕೊಂಡಾಗ ನಮ್ಮ ಕಣ್ಣು ಮುಂದ್ಗಡೆ ಬಂದು ಹೋಗ್ತಕ್ಕಂಥವ್ರು ಈ ಅವಿರಳ ವಚನಕಾರರು. ಯಾಕಂತಂದ್ರೆ ನಾವು ಕೆಲವು ವಚನಕಾರರು ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾರೆ. ಬಸವಣ್ಣ ಇರ್ಬೋದು, ಅಲ್ಲಂಪ್ರಭು ಇರ್ಬೋದು, ಸಿದ್ದರಾಮೇಶ್ವರರು ಇರ್ಬೋದು, ಅಕ್ಕಮಹಾದೇವ್ ಇರ್ಬೋದು. ಆದ್ರೆ ಇವ್ರು ಅಷ್ಟೇ ಇಟ್ಕೊಂಡು ಕಲ್ಯಾಣವನ್ನು ಕಟ್ಲಿಕ್ಕೆ ಆಗ್ಲಿಲ್ಲ. ಇವರ ಹಿಂದೆ ಒಂದು ದೊಡ್ಡ ಶರಣ ಸಂಕುಲವೇ ಇತ್ತು. ಆ ಶರಣ ಸಂಕುಲದಿಂದ ಅಂತ ಒಂದು ಕಲ್ಯಾಣವನ್ನ ಕಟ್ಲಿಕ್ಕೆ ಸಾಧ್ಯ ಆಯ್ತು. ಯಾವಾಗ ಈ ಸಂಕುಲವೆಲ್ಲ ಮರೀಚಿಕೆ ಆಯ್ತು, ಕಲ್ಯಾಣ ಕೆಡ್ತು ಅನ್ನುವಂಥದ್ದು. ಆ ಒಂದು ಉಚ್ಛ್ರಾಯ ಸ್ಥಾನದೊಳಗೆ ಕಲ್ಯಾಣ ಇದ್ದಂತ ಸಂದರ್ಭದೊಳಗ ಬಸವಣ್ಣನವರ ಆದರ್ಶಕ್ಕೆ, ಬಸವಣ್ಣನವರ ಕಾಯಕಕ್ಕೆ, ಬಸವಣ್ಣನವರ ವಿಚಾರಗಳಿಗೆ ಮನಸೋತು ಬೇರೆ ಬೇರೆ ಪ್ರದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಹಲವಾರು ವಚನಕಾರರು ಕಲ್ಯಾಣದಡಿಗೆ ಬಂದ್ರು. ಕಲ್ಯಾಣದಡಿಗೆ ಬಂದು ಕಾಯಕವನ್ನ ಮಾಡಿ ವಚನಗಳನ್ನ ಬರೆದ್ರು. ಅದರಲ್ಲಿ ಸಾವಿರಾರು ವಚನಗಳನ್ನ ಬರೆದಂತ ವಚನಕಾರರು ಸಿಗ್ತಾರೆ, ನೂರಾರು ವಚನಗಳನ್ನ ಬರೆದಂತ ವಚನಕಾರರು ಸಿಗ್ತಾರೆ. ಒಂದೇ ಒಂದು ವಚನವನ್ನು ಬರೆದಂತ ಶರಣರು ಸಹಿತ ನಮಗೆ ಲಭ್ಯ ಆಗ್ತಾರೆ. ಇಂತಹ 1, 4, 5, 10 ಹೀಗೆ ವಚನಗಳನ್ನ ಬರೆದಂತ ವಚನಕಾರರು 12ನೇ ಶತಮಾನದೊಳಗೆ ಬಹಳಷ್ಟು ಜನರು ನಮಗೆ ಲಭ್ಯ ಆಗ್ತಾರೆ. ಅಂತಹ ಅವಿರಳವಾಗಿ ವಚನಗಳನ್ನ ಬರೋದು, ಇನ್ನೂ ನಾವು ಸಂಪುಟಗಳನ್ನ ನೋಡ್ಕೊಂತ ಹೋದಾಗ ಅಥವಾ ಪಂಡಿತರನ್ನ, ಗುರುಗಳನ್ನ ಚರ್ಚೆ ಮಾಡಿದಾಗ
ಅಲ್ಲಿ ನಾನು ಡಾಕ್ಟರ್ ವೀರಣ್ಣ ರಾಜೂರ್ ಸರ್ ಹತ್ರ ಈ ವಿಚಾರವನ್ನು ಕುರಿತು ಚರ್ಚೆ ಮಾಡುವಂತ ಸಂದರ್ಭದೊಳಗೆ ಅವ್ರು ಹೇಳ್ತಾ ಇದ್ರು. ಅವಿರಳ ಅನ್ನೋದಕ್ಕೆ ಒಂದು ದೊಡ್ಡ ಡೆಫಿನಿಷನ್ ಕೊಟ್ರು. ಆಮೇಲೆ ಎಷ್ಟೋ ವಚನಕಾರರು ವಚನಗಳನ್ನ ಬರೆದಿದ್ದಾರೆ, ಆದ್ರೆ ಯಾರು ಬರುದ್ರು ಅನ್ನುವಂಥದ್ದೇ ಲಭ್ಯ ಇಲ್ಲ. ಅವರ ಅಂಕಿತ ನಾಮಗಳಿದಾವು, ವಚನಗಳದಾವು, ಆದ್ರೆ ಆ ವಚನಕಾರರು ಯಾರು ಅನ್ನೋದು ನಮ್ಗೆ ಈಗೂ ಸಹಿತ ಸ್ಪಷ್ಟವಾಗಿ ಲಭ್ಯ ಆಗಿಲ್ಲ. ವಚನಗಳು ಮತ್ತು ವಚನಕಾರರು ಮತ್ತು ಅಂಕಿತ ಇರತಕ್ಕಂತ ವಚನಗಳು ನಮಗೆ ಬಹಳಷ್ಟು ಲಭ್ಯ ಆಗ್ತಾ ಹೋದು, ಒಂದೇ ಇರ್ಬೋದು, ಎರಡೇ ಇರ್ಬೋದು. ಅಂತಹ ಕಡಿಮೆ ಪ್ರಮಾಣದಲ್ಲಿ ವಚನಗಳನ್ನ ಲಭ್ಯ ಆಗ್ತಕ್ಕಂಥ ವಚನಕಾರರನ್ನ ನಾವು ಅವಿರಳ ಅಂತ ಕರಿತೀವಿ. ನಾನು ಒಂದು ಇಡೀ ಶರಣ ಸಂಕುಲವನ್ನ ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇರುವಂತ ಸಂದರ್ಭದೊಳಗೆ ನನಗ ಲಭ್ಯ ಆಗಿರ್ತಕ್ಕಂಥದ್ದು ಸುಮಾರು 70ಕ್ಕಿಂತ ಹೆಚ್ಚು ಅವಿರಳ ವಚನಕಾರರು, ಇನ್ನೂ ಹೆಚ್ಚಿಗಿರಬಹುದು. ಆದ್ರೆ ನಾನು ಒಂದು ಚೌಕಟ್ಟನ್ನ ಹಾಕೊಂಡು ನಾವು ಇವರನ್ನ ಅವಿರಳ ವಚನಕಾರರು ಅನ್ಬೋದಲ್ಲ ಅನ್ನುವಂತ ದೃಷ್ಟಿಕೋನವನ್ನ ಇಟ್ಕೊಂಡು, ಇಷ್ಟೇ ವಚನಗಳಂತ ಇಟ್ಕೊಂಡು ಅಂತಹ ವಚನಕಾರರನ್ನ ನಾನು ತೆಗೆದುಕೊಂಡಾಗ ಸುಮಾರು 70-75 ವಚನಕಾರ ನಮ್ಗೆ ಲಭ್ಯ ಆಗ್ತಾರೆ. ಅದರಲ್ಲಿ ವಿಶೇಷವಾಗಿ ಅಂಗ ಸೂಕಿನ ಲಿಂಗ ತಂದೆಗಳ ವಚನ ಇರಬಹುದು, ಅಗ್ಗವಣಿ ಹಂಪಯ್ಯ ಇರಬಹುದು, ಅನಾಮಿಕ ನಾಚಯ್ಯ ಇರಬಹುದು, ಅಪ್ಪಿದೇವಯ್ಯ ಇರಬಹುದು, ಅಮರಗುಂಡದ ಮಲ್ಲಿಕಾರ್ಜುನ ತಂದೆ ಇರಬಹುದು, ಆನಂದಯ್ಯಗಳಿರಬಹುದು, ಉಗ್ಗಡಿಸುವ ಗಬ್ಬಿದೇವಯ್ಯ ಇರಬಹುದು, ಉಪ್ಪರಗುಡಿಯ ಸೋಮಿದೇವಯ್ಯ ಇರಬಹುದು, ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ ಇರಬಹುದು, ಎಲಿಗಾರ ರಾಮಣ್ಣ ಅಂತ ಇರಬಹುದು, ಏಕಾಂತ ರಾಮಿ ತಂದೆ ಇರಬಹುದು, ಒಕ್ಕಲಿಗ ಮುದ್ದಣ್ಣ, ಕಂಬದ ಮಾರಿ ತಂದೆ, ಕನ್ನಡಿ ಕಾಯಕದ ಅಮಿದೇವಯ್ಯ, ಆಮೇಲೆ ಕನ್ನಡ ಮಾರಿ ತಂದೆ ಕರುಳಕೇತಯ್ಯ, ಹೀಗೆ ಸುಮಾರು 70-75 ವಚನಕಾರರು ನಮಗಿಲ್ಲಿ ಲಭ್ಯ ಆಗ್ತಾರೆ. ಇವರೆಲ್ಲಾ ವಚನಗಳನ್ನ ನಾವು ತೆಗೆದುಕೊಂಡಾಗ 1 ಬರೆದಿದ್ದಾರೆ, 4 ಬರೆದಿದ್ದಾರೆ, 10 ಬರೆದಿದ್ದಾರೆ, 11 ಬರೆದಿದ್ದಾರೆ, ಕೆಲವೊಂದಿಷ್ಟು ಜನ 20 ಬರೆದಿದ್ದಾರೆ. ಹೆಚ್ಚಿಗೂ ಬರೆದಿರ್ತಕ್ಕಂಥ ವಚನಕಾರ ನಮ್ಗೆ ಲಭ್ಯ ಆಗ್ತಾರೆ. ಆದ್ರೆ ಅವ್ರ ಹೆಸರುಗಳು ಬೆಳಕಿಗೆ ಇಲ್ಲದೆ ಇರ್ತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಅವಿರಳ ವಚನಕಾರರು ಅಂತ ನಾವು ಕರಿತೀವಿ ಅನ್ನುವಂಥದ್ದು. ಈ ಉದಾಹರಣೆಗೆ ಅಗ್ಗವಣಿ ಹಂಪಯ್ಯ, ನಾವು ಈ ಎಲ್ಲಾ ವಚನಕಾರರನ್ನ ತೆಗೆದುಕೊಂಡಾಗ ಇವರ ಕಾಯಕದ ಮೇಲೇನೆ ವಚನಗಳನ್ನು ಬರೆದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದು ಅಗ್ಗವಣಿ ಇರ್ಬೋದು, ಎಲೆ ಇರ್ಬೋದು, ಕನ್ನಡಿ ಇರ್ಬೋದು. ಅವ್ರು ಏನೇನು ಕಾಯಕಗಳನ್ನ ಮಾಡ್ತಿದ್ರು ಆ ಕಾಯಕಕ್ಕೆ ರೂಪಕವನ್ನ ಕೊಟ್ಟು, ಆ ಕಾಯಕವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ವಚನಗಳನ್ನ ಒಕ್ಕಲತನವನ್ನ ಇಟ್ಟುಕೊಂಡಿರ್ಬೋದು, ಬೇರೆ ಬೇರೆ ವಿಷಯಗಳನ್ನ ಇಟ್ಟುಕೊಂಡು ಅವ್ರು ಏನ್ ಮಾಡಿದ್ರು ವಚನಗಳನ್ನ ಬರೆದಿರ್ತಕ್ಕಂಥದ್ದು ಅನ್ನುವಂಥದ್ದು. ವಿಶೇಷವಾಗಿ ಈ ಅಗ್ಗವಣಿ ಹಂಪಯ್ಯ ಅಂತ ಬರ್ತಾನೆ. ಅಗ್ಗವಣಿ ಹಂಪಯ್ಯನ ಕಾಯಕ ಏನು ಅಂದ್ರೆ ಅಗ್ಗವಣಿಯನ್ನ ಹೊತ್ತು ತಂದು ಭಕ್ತರಿಗೆ ಪೂರೈಸುವ ಕಾಯಕ ಒಂದಾಗಿತ್ತು. ಅಗ್ಗವಣಿಯನ್ನ ಹೊತ್ಕೊಂಡು ಬಂದು ಭಕ್ತರಿಗೆ ಪೂರೈಸುವಂತಹದ್ದು. ಅದರಿಂದ ಬಂದಿರತಕ್ಕಂತ ಹಣವನ್ನ ಏನ್ ಮಾಡ್ತಾ ಇದ್ನ ಅಂದ್ರೆ ದಾಸೋಹಕ್ಕೆ ವ್ಯವಸ್ಥಾ ಇದ್ದ. ಹೀಗಾಗಿ ಇವಂಗ ಅಗ್ಗವಣಿ ಹಂಪಯ್ಯ ಅಂತ ಕರಿತಾ ಇದ್ರು. ಅಗ್ಗವಣಿ ಹೊಣ್ಣಯ್ಯ ಅಂತಾನು ಬರ್ತಾನೆ. ಬಹಳ ವಿಶೇಷ ಅಂದ್ರೆ ನಮ್ ಗದಗಿನ ಲಕ್ಷ್ಮೇಶ್ವರದ ಆ ಅಗ್ಗವಣಿ ಹೊಣ್ಣಯ್ಯ ಈ ಸೋಮೇಶ್ವರ ದೇವಾಲಯ ಅಂತಿದೆಯಲ್ಲ, ಆ ದೇವಾಲಯದ ಭಕ್ತನಾಗಿದ್ದ. ತುಂಗಭದ್ರೆಯ ನೀರನ್ನ ತೆಗೆದುಕೊಂಡು ಬಂದು ದಿನಾಲೂ ಸಹಿತ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು. ಉತ್ತರಾರ್ಧ ಜೀವನದೊಳಗ ಆತ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನವರ ಬಳಿಯಲ್ಲಿ ಕಾಯಕವನ್ನ ಮಾಡ್ಕೊಂತ ಇದ್ದ ಅನ್ನುವಂಥದ್ದು ಸಹಿತ ನಮಗೆ ಗೊತ್ತಾಗ್ತದ. ಅವನ ಅಂಕಿತವೇ ನಮಗೆ ತಿಳಿಸಿಕೊಡ್ತಕ್ಕಂಥದ್ದು ಹುಲಿಗೇರಿಯ ವರದ ಸೋಮನಾಥ ಅನ್ನುವಂಥದ್ದು. ಹೀಗಾಗಿ ಅಗ್ಗಮಣಿ ಹೊಣ್ಣಯ್ಯ ಆತ ಪುಲಿಗೇರಿಯವನಾಗಿದ್ದ ಅನ್ನೋದು ಸಹಿತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದ ಅನ್ನುವಂಥದ್ದು. ಉಳಿಯಮೇಶ್ವರ ಚಿಕ್ಕಣ್ಣ ಅಂತ ಬರ್ತಾನೆ. ಆತನ ಹೆಸರೇ ಸೂಚಿಸುವಾಗೆ ಆತ ತನ್ನ ವಚನಗಳನ್ನ ತನ್ನ ಕಾಯಕದ ಹಿನ್ನೆಲೆ ಒಳಗ ಬರದ ಅನ್ನುವಂಥದ್ದು ಸಹಿತ ನಮಗ ಸ್ಪಷ್ಟವಾಗಿ ಗೊತ್ತಾಗ್ತದ ಅನ್ನುವಂಥದ್ದು. ಹೀಗೆ ಹಲವಾರು ವಚನಕಾರರು ತಮ್ಮ ಅಂಕಿತಗಳೊಂದಿಗೆ ಇಷ್ಟೇ ಸಿಕ್ಕವಂತನೂ ಹೇಳಕ್ ಆಗುದಿಲ್ಲ. ಈಗ ವಚನ ಸಂಪುಟಗಳನ್ನ ಅಧ್ಯಯನ ಮಾಡಿದಾಗ ಅಥವಾ ಇಲ್ಲಿವರೆಗೆ ನಡೆದಂತ ವಚನಗಳ ಅಧ್ಯಯನವನ್ನ ಮಾಡಿದಾಗ ಈ ವಚನಕಾರರ ವಚನಗಳು 1 ಅಂತ ನಾವು ಹೇಳ್ತಾ ಇದ್ದೀವಿ, 5 ಅಂತ ಹೇಳ್ತಾ ಇದ್ದೀವಿ, 10 ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಸಿಕ್ಕಂತ ವಚನಗಳು ಇಷ್ಟು. ಇದಕ್ಕಿಂತ ಹೆಚ್ಚಿನ ವಚನಗಳು ಇರಬಹುದು ಅನ್ನುವಂಥದ್ದು ಸಹಿತ ನಾವು ವಿಚಾರಿಸ್ಬೇಕಾಗ್ತದೆ. ಹೀಗಾಗಿ ಇದ್ದಂತ ವಚನಗಳನ್ನ ತೆಗೆದುಕೊಂಡು ನಾವು ಈಗ ಇಂಥ ವಚನಕಾರನ ಅವಿರಳ ವಚನಕಾರರು ಅಂತ ನಾವು ಕರಿತೀವಿ. ಕೇವಲ ವಚನಕಾರರಷ್ಟೇ ಅಲ್ಲ, ವಚನಕಾರ್ತಿಯರು ಸಹಿತ
ಬಹಳಷ್ಟು ಅವಿರಳ ವಚನಕಾರ್ತಿಯರು ಸಿಗ್ತಾರೆ. ಆದ್ರೆ ನಾನಿಲ್ಲೇ ವಚನಕಾರರನ್ನ ತೆಗೆದುಕೊಂಡು ಇವತ್ತ ತಮ್ಮ ಮುಂದೆ ಈ ವಿಚಾರಗಳನ್ನ ಮಂಡಿಸ್ತಾ ಇದ್ದೇನೆ. ಉದಾಹರಣೆಗಾಗಿ ಅಂಗ ಸೊಂಕಿನ ಲಿಂಗ ತಂದೆಯ ವಚನ ಅಂತ, ಅಂಗ ಸೊಂಕಿನ ಲಿಂಗ ತಂದೆ ಅನ್ನುವಂತ ಒಬ್ಬ ವಚನಕಾರ ಸುಮಾರು 11 ವಚನಗಳನ್ನ ಬರೀತಾನೆ. ಆ 11 ವಚನಗಳಲ್ಲಿ ಸಮಾಜದ ವಿಡಂಬನೆ ಇರಬಹುದು, ಸಮಾಜದ ಆಗು ಹೋಗುಗಳಿರ್ಬಹುದು, ಲಿಂಗ ಜಂಗಮ ಇರಬಹುದು, ಇವನ್ನೆಲ್ಲ ವಿರಕ್ತಿ, ಭೋಗಿ, ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಆತ ವಚನಗಳನ್ನ ಬರೆದಿರುವುದನ್ನ ನಾವು ಕಾಣ್ತೀವಿ. ಭೋಗ ಬಂಕೇಶ್ವರ ಲಿಂಗಕ್ಕೆ ಸಮರ್ಪಣಾ, ಭೋಗ ಬಂಕೇಶ್ವರ ಲಿಂಗಕ್ಕೆ ಸಮರ್ಪಣಾ ಅಥವಾ ಭೋಗ ಬಂಕೇಶ್ವರ ಲಿಂಗಕ್ಕೆ ಸಾಕ್ಷಿಯಾಗಿ ಅನ್ನುವಂತಹ ವಚನಾಂಕಿತದೊಂದಿಗೆ ವಚನಗಳನ್ನ ಈ ವಚನಕಾರ ಬರದ ಅನ್ನುವಂಥದ್ದು. ಆತನ ಶರಣರ ಒಂದು ವಚನವನ್ನ ನಾವು ನೋಡಿದಾಗ, ಮರದೊಳಗಿನ ಬೆಂಕಿ ತನ್ನ ತಾನೇ ಉರಿಯಬಲ್ಲುದೆ, ಶಿಲೆಯೊಳಗಿನ ದೀಪ್ತಿ ಆ ಬೆಳಗ ತನ್ನ ತಾನೇ ಬೆಳಗಬಲ್ಲುದೆ, ಆ ತೆರನಂತೆ ಕುಟಿಲನ ಭಕ್ತಿ ಕಿಸುಕುಳನ ವಿರಕ್ತಿ ಮತನಿಸಿ ಎಲ್ಲದೆ ದಿಟ ಹುಸಿಯ ಕಾಣಬಾರದು, ಸತ್ಯವನು ಅಸತ್ಯವನು ಪ್ರತ್ಯಕ್ಷ ಪ್ರಮಾಣಿಸಿದಲ್ಲದೆ ನಿಶ್ಚಯವನ್ನರಿಯಬಾರದು, ಗುರುವಾದಡು ಲಿಂಗವಾದಡು ಜಂಗಮವಾದಡು ಪರೀಕ್ಷಿಸಿ ಹಿಡಿಯದವನ ಭಕ್ತಿ ವಿರಕ್ತಿ. ತೂತ ಕುಂಭದಲ್ಲಿಯ ನೀರು ಸೂತ್ರ ತಪ್ಪಿದ ಬೊಂಬೆ, ನಿಜ ನೇತ್ರ ತಪ್ಪಿದ ದೃಷ್ಟಿ, ಬೇರು ಮೇಲಾದ ಶಶಿಗೆ ನೀರಿನ ಆರೈಕೆ ಉಂಟೆ, ಇಂತು ಆವ ಕ್ರಿಯೆಯಲ್ಲಿಯೂ ಭಾವ ಶುದ್ಧಾತ್ಮನಾಗಿ ಆರೈಕೆ ಬೇಕು, ಭೋಗ ಬಂಕೇಶ್ವರ ಲಿಂಗದ ಸಂಘದ ಶರಣರ ಸುಖ. ನಾನಾಗ್ಲೇ ಹೇಳಿದೆ, ಎಷ್ಟೋ ವಚನಗಳನ್ನ ನಾವು ಓದಿದ್ದೀವಿ, ಆದ್ರೆ ಇಂತಹ ವಚನಗಳನ್ನ ಓದುವಂತಹ ಸಂದರ್ಭವನ್ನು ಒದಗಿಸಿಕೊಟ್ರು ಈ ವೇದಿಕೆ ಅನ್ನುವಂಥದ್ದು. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಚನ. ಯಾರು ವಿರಕ್ತಿಗಳು, ಯಾರು ಭೋಗಿಗಳು, ಹೇಗೆ ಇರಬೇಕು ಅನ್ನುವಂತಹದ್ದನ್ನ ತಿಳಿಸಿಕೊಡ್ತಕ್ಕಂತಹ ಒಂದು ಕೆಲಸವನ್ನ ಈ ವಚನದಲ್ಲಿ ಅಂಗ ಸೊಂಕಿನ ಲಿಂಗ ತಂದೆ ಕಟ್ಟಿಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ನಾನು ಅದನ್ನ ನೋಡ್ಕೊಂಡು ನೋಡ್ರಿ, ಮರದೊಳಗಿನ ಬೆಂಕಿ ತನ್ನ ತಾನೇ ಉರಿಯಬಲ್ಲುದೆ, ಶಿಲೆಯೊಳಗನ ದೀಪ್ತಿ ಆ ಬೆಳಗ ತನ್ನ ತಾನೇ ಬೆಳಗಬಲ್ಲದೆ, ಅಸಾಧ್ಯ ಅಂತ. ಮರದೊಳಗಿನ ಬೆಂಕಿ ತನ್ನ ತಾನೇ ಉರಿಯಕ್ ಸಾಧ್ಯತೆ ಏನು? ಅಥವಾ ಶಿಲೆಯೊಳಗಿನ ದೀಪ್ತಿ, 2 ಕಲ್ಲು ತಗೊಂಡು ನಾವು ಬೆಂಕಿಯನ್ನು ಹಚ್ಚಿದಾಗ ಅದು ಆ ಬೆಳಕೈತಲ್ಲ, ಅದು ಬೆಳಗಾಕ್ ಸಾಧ್ಯ ಐತಿ ಏನು ಅನ್ನುವಂತಹದ್ದು. ಅದ ನಂತರ ಹೇಳ್ತಕ್ಕಂಥ ಮಾತಿದೆ ನೋಡ್ರಿ. ಹಂಗಾರೆ ಯಾರು ಹೆಂಗಿರ್ಬೇಕು ಅಂದ್ರೆ, ಆ ತೆರನಂತೆ ಕುಟಿಲನ ಭಕ್ತಿ, ಡಾಂಬಿಕನ ಭಕ್ತಿ ಹೆಂಗಿರ್ತದ ಅನ್ನುವಂಥದ್ದನ್ನ ತಿಳಿ ಹೇಳ್ತಕ್ಕಂಥದ್ದು. ಹಾಗೆ ಯಾರು ವಿರಕ್ತ ಅನ್ನುವಂಥದ್ದನ್ನ ಹೇಳ್ತಾರೆ. ಕಿಸುಕುಳನ ವಿರಕ್ತಿ, ವಿರಕ್ತಿ ಅಂದ್ರೆ ಹೇಗಿರ್ಬೇಕು? ವಿರಕ್ತ ಅಂದ್ರೆ ಇವತ್ತು ವಿರಕ್ತರನ್ನ ಹುಡುಕುವಂತ ಸಂದರ್ಭ ಬಂದದ. ವಿರಕ್ತ ಅಂದ್ರೆ ಎಲ್ಲವನ್ನ ತೊರೆದಂತಾವ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲವನ್ನ ತೊರಿಬೇಕು, ಅವನ್ಗ ನಾವು ವಿರಕ್ತಿ ಅಂತ ಕರಿತೀವಿ. ನಾನು ನಿನ್ನೆ ಎಲ್ಲೋ ಒಂದು ಪುಸ್ತಕದಾಗ ಓದ್ತಾ ಇದ್ದೆ, ಯಾರು ವಿರಕ್ತಿಗಳು ನಾವು ನೋಡ್ತಾ ಇದ್ವಿ ಇವತ್ತು ಜಗತ್ತಿನೊಳಗೆ ವಿರಕ್ತಿಗಳಂತ ನೋಡ್ತಾ ಇದ್ವಿ, ನಿಜವಾಗಿ ವಿರಕ್ತಿಗಳು ಅವರಲ್ಲ. ಹಂಗಾರೆ ವಿರಕ್ತಿಗಳು ಯಾರು ಅನ್ನುವಂತಹದ್ದನ್ನ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಈ ವಚನಕಾರ ಹೇಳ್ತಾನೆ. ಒಂದು ದೃಷ್ಟಾಂತ ನಾವು ನೋಡೋದಾದ್ರೆ, ಒಬ್ಬ ರಾಜ ಇರ್ತಾನೆ, ಒಬ್ಬ ವಿರಕ್ತರು ಬಂದಿರ್ತಾರೆ ಅವ್ರ ಮನೆಗೆ, ಅಂದ್ರೆ ಅರಮನೆಗೆ ಬಂದಿರ್ತಾರೆ. ವಿರಕ್ತಿ ಏನ್ ಮಾಡಿರ್ತಾನೆ, ಒಂದು ಲಂಗೋಟಿ, ಒಂದು ಕೈ ಒಳಗೆ ಕೋಲನ್ನ ಹಿಡಿದುಕೊಂಡು ಸನ್ಯಾಸಿ ಬಂದಿರ್ತಾನೆ ಅರಮನೆಗೆ. ರಾಜ ಹೇಳ್ತಾನೆ, ಇದೆಲ್ಲ ನಶ್ವರ, ಇದೇನು ಸಂಪತ್ತಿದೆ, ಅರಮನೆ ಇದೆ, ಇದೆಲ್ಲ ನಶ್ವರ ಅಂತ ಹೇಳ್ತಾನೆ. ರಾಜ ಅಂತಾನೆ, ಆಯ್ತು ಹಂಗಾರೆ ನಶ್ವರ ಬಿಡ್ರಿ ಇದು, ಹಂಗಾರೆ ನನಗೆ ಒಂದಿಟ್ಟು ಏನಾದ್ರು ಜ್ಞಾನವನ್ನ ನೀಡಿ ಅಂದಾಗ, ಬಾ ಇಲ್ಲಿ ಆಲದ ಮರದ ತಳಗ್ ನಿನಗೆ ಜ್ಞಾನವನ್ನ ಕೊಡ್ತೀನಿ ಅಂತ ಆಲದ ಮರದ ತಳಗ್ ಕರ್ಕೊಂಡು ಹೋಗ್ತಾನೆ ರಾಜನನ್ನು. ಕರ್ಕೊಂಡೋಗಿ ಆತನಿಗೆ ಜ್ಞಾನವನ್ನ ನೀಡುವಂತಹ ಸಂದರ್ಭದೊಳಗೆ ಅಚಾನಕ್ಕಾಗಿ ಗೊತ್ತಿಲ್ಲದೇನೆ ಅರಮನೆಗೆ ಬೆಂಕಿ ಹತ್ತಿ ಬಿಡ್ತದ. ಅರಮನೆಗೆ ಬೆಂಕಿ ಹತ್ತಿದಾಗ ವಿರಕ್ತ ಹೇಳ್ತಾನ, ನೋಡಲ್ಲೇ ರಾಜ ಹೇಳ್ತಾನೆ, ನಿನ್ನ ಅರಮನೆ ಸುಡ್ತಾ ಇದೆ, ಸುಡ್ಲಿ ಬಿಡು ಅಂತಾನೆ. ಯಾಕಂದ್ರೆ ವಿರಕ್ತಿ ಆಗ್ಬಿಟ್ಟಾನ ಈಗ ಆಲ್ರೆಡಿ. ಅವ ರಾಜ ವಿರಕ್ತಿ ಆಗ್ಬಿಟ್ಟಾನ, ನಾನು ವಿರಕ್ತ ಜೀವನದೊಳಗೆ ಹೋಗ್ಬೇಕು ಅಂತ ಎಲ್ಲವನ್ನ ತೊರೆದು ಬಂದಿದ್ದಾನೆ, ಹೊರಗಡೆ ಬಂದಿದ್ದಾನೆ. ಇಷ್ಟು ಹೇಳೋದ್ರೊಳಗನೆ ಆ ಏನು ವಿರಕ್ತಿ ಅಂತ ಅಂದಿದ್ವಲ್ಲ, ಆತ ಓಡಕ್ಕನ ಅರಮನೆ ಕಡೆಗೆ. ಅರಮನೆ ಕಡೆಗೆ ಓಡಿ ಹೋಗ್ಬಿಟ್ಲೇನ ರಾಜ ಕೇಳ್ತಾನೆ, ಎದಕ್ ಹೊಂಟಿ ಅಂತಂದ್ ನಾನು ಬಡಿಗೆ ಬಿಟ್ಟು ಬಂದಿನಲ್ಲಿ, ನಾನು ಕೋಲ್ ಬಿಟ್ಟು ಬಂದಿನಲ್ಲಿ.
ಹಾಗಾದ್ರೆ ನಾವ್ ಇಲ್ಲಿ ವಿಚಾರ ಮಾಡ್ಬೇಕು, ಯಾರು ವಿರಕ್ತಿ ಆದ್ರಿ ಇಲ್ಲಿ? ರಾಜ ವಿರಕ್ತಿ ಆದ್ನೋ ಅಥವಾ ವಿರಕ್ತಿ ಅಂತ ಬಂದಿದ್ನಲ್ಲ ಆತ ವಿರಕ್ತಿ ಆದ್ನೋ? ಅಂತಹ ದೃಷ್ಟಾಂತವನ್ನ ನಾವು ಇಲ್ಲಿ ನೋಡ್ಬೇಕಾಗ, ಅದಕ್ಕೆ ಸತ್ಯವನ್ನು ಅಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣಿಸದಲ್ಲದೆ ನಿಶ್ಚಯವನ್ನ ಅರಿಯಬಾರದು ಅಂತ ಹೇಳ್ತಾರೆ. ಪ್ರತ್ಯಕ್ಷ ನೋಡ್ಬೇಕು, ನಾವು ಪ್ರಮಾಣಿಸಿ ನೋಡ್ಬೇಕು. ನೋಡಿ ಎಷ್ಟ್ ಚಂದ ಬರೀತಾರ ಅವ್ರು, ಪ್ರತ್ಯಕ್ಷ ಪ್ರಮಾಣಿಸಿ ನೋಡ್ಬೇಕು ಅನ್ನುವಂಥದ್ದು. ಸತ್ಯ ಯಾವುದು ಅಸತ್ಯ ಯಾವುದು? ಯಾಕಂದ್ರೆ ಇವತ್ತಿನ ಯುಗದೊಳಗೆ ನಾವೇನ್ ನೋಡ್ತಾ ಇದೀವಿ, ಶರಣರು ಅವಾಗ ಬರೆದಿಟ್ಬಿಟ್ರು ಅವ್ರು, ಹಿಂಗಿರ್ತದ ಅನ್ನುವಂಥದ್ದನ್ನು ಬರೆದಿಟ್ರು. ಅಂತಹ ಸತ್ಯವನ್ನ ನಾವು ತಿಳಿಯಬೇಕು, ಪ್ರತ್ಯಕ್ಷ ಪ್ರಮಾಣಿಸಿ ನೋಡ್ಬೇಕು. ಮುಂದುವರೆದು ಹೇಳ್ತಾರೆ, ತೂತ ಕುಂಭದಲ್ಲಿಯ ನೀರು ಸೂತ್ರ ತಪ್ಪಿದ ಬೊಂಬೆ. ಆ ಕುಂಭದೊಳಗೆ ನೀರು ನಿಲ್ಲಕ್ ಸಾಧ್ಯನೇ ಇಲ್ಲ, ಹಂಗಾಗೈತ್ ನಮ್ ಜೀವನ ಅನ್ನುವಂಥದ್ದು. ಬೇರು ಮೇಲಾದ ಸಸಿಗೆ ನೀರನ್ನ ಆರೈಕೆಯುಂಟೆ. ಬೇರು ಮೇಲಾದ, ಡಾಕ್ಟರ್ ಎಂ ಕಲಬುರ್ಗಿ ಅವರು ಬಹಳ ಚಂದ ಹೇಳ್ತಿದ್ರು ಇದನ್ನ. ಈ ಪಾಂಡವರು ಮತ್ತು ಕೌರವರಿಗೆ ನಡೀತಕ್ಕಂತ ಯುದ್ಧದ ಸನ್ನಿವೇಶ ಒಳಗೆ ದುರ್ಯೋಧನ ಹೇಳ್ತಾನೆ, ನನಗಿನ್ನು ಕನ್ಫ್ಯೂಸ್ ಅದ ಅದು, ಆತ ಈ ಬೇರನ್ನ ಮೇಲ್ ಮಾಡಿ ಹಿಡ್ಕೊಂತಾನೆ ಅಂತಂದು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಮುಗಿತಿ ಬೇರು ನೆಲದಾಗಿಂದ ನಾವು ಕಿತ್ವಿ ಅಂತಂದ್ರೆ ಮುಗಿದೋತ್, ಇನ್ನು ಹುಟ್ಟೋದಿಲ್ಲ ಅಂತ ಮೇಲ್ಗಡೆ ಮಾಡಿದ್ರೆ. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ, ಬೇರು ಮೇಲಾದ ಸಸಿಗೆ ನೀರನ್ನ ಆರೈಕೆ ಉಂಟೆ. ಅದು ಹುಟ್ಟಾಕ್ ಸಾಧ್ಯ ಇದೆ ಏನು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಆ ವಿಶೇಷತೆಯನ್ನು ಹೇಳ್ತಕ್ಕಂಥದ್ದನ್ನ ಈ ವಚನಕಾರ ಮಾಡಿದ್ದನ್ನ ನಾವಿಲ್ಲಿ ನೋಡ್ಬೋದು ಅನ್ನುವಂಥದ್ದು. ಇನ್ನ ಅಗ್ಗವಣಿ ಹಂಪಯ್ಯ ಅಂತ ಬರ್ತಾನೆ, ನಾನು ಆಗ್ಲೇ ಹೇಳಿದೆ, ಅಗ್ಗವಣಿ ಕಾಯಕದ ಹಂಪಯ್ಯ ಅನ್ನುವಂಥವ್ರು ಬರೆದಿರ್ತಕ್ಕಂಥ ವಚನವನ್ನ ನಾವು ನೋಡಿದ್ರೆ, ಹುಸಿಯ ನುಡಿಯನು ಭಕ್ತ, ವ್ಯಸನ ಕೆಳಸನು ಭಕ್ತ, ವಿಷಯಗಳಾತಂಗೆ ತೃಣವು ನೋಡ, ಬಯಸುವವನೆಲ್ಲ ಭಕ್ತ, ದಯೆ ಎಂಬುದು ತನ್ನ ಕೈಯಲ್ಲಿ, ಸ್ಮರಣೆ ಎಂಬುದು ತನಗೆ ತೊತ್ತಾಗಿಪ್ಪುದು, ಕೋಪವೆಂತಂದರಿಯೇ ತಾಪತ್ರಯங்கள் ಮುಟ್ಟಲಮ್ಮವು, ವ್ಯಾಪ್ತಿಗಳ ಅಡಗಿದವು ಲಿಂಗವನ್ನೊಳಗೊಂಡ ಪರಿಣಾಮಿ. ಇನ್ನು ಮುಂದುವರ್ಕೊಂತ ಹೋಗ್ತದ, ನಾ ಸಂಕ್ಷಿಪ್ತ ಮಾಡಿದ್ದೆ. ಏನ್ ಹೇಳ್ತಾರ ಅವರು? ಹುಸಿಯ ನುಡಿಯನು ಭಕ್ತ. ಭಕ್ತ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾನ. ಎಂತಹ ಭಕ್ತ? ನಾವು ಭಕ್ತನಾದಂತಾವ್ ಹೇಗಿರ್ಬೇಕು? ಕಾಯಕ ಶುದ್ಧನಾಗಿರಬೇಕು, ದಾಸೋಹಿಯಾಗಿರ್ಬೇಕು, ಇಂದಿಂಗೆ ನಾಳಿಂಗೆ ಅನ್ನುವಂತಹ ಭ್ರಮೆ ಅವನೊಳಗಿರಬಾರದು. ಈ ಹಿನ್ನೆಲೆಯೊಳಗೆ ಭಕ್ತನಾಗಿರ್ಬೇಕು, ಡಾಂಬಿಕ ಭಕ್ತನಾಗಿರಬಾರದು. ಅದಕ್ಕೆ ಹುಸಿಯ ನುಡಿಯನು ಭಕ್ತ, ವ್ಯಸನ ಕೆಳಸನು ಭಕ್ತ. ಭಕ್ತ ಅಂದ್ರೆ ವ್ಯಸನ ಕೆಳಸುದಿಲ್ಲ, ಅವ ಸರಿಯಾದ ಮಾರ್ಗದೊಳಗ ಇರ್ತಾನ. ವಿಷಯಗಳ ಆತಂಗೆ ತೃಣವು ನೋಡ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವಿರಳ ವಚನಕಾರರ ವಚನಗಳನ್ನ ನಾವು ನೋಡ್ಕೊಂತ ಹೋದಾಗ ಅವ್ರು ಒಂದೇ ಬರೀಲಿ ಎರಡೇ ಬರೀಲಿ ಎಷ್ಟು ಗಟ್ಟಿಯಾಗಿ ಬರೆದಿದ್ದಾರ ಅಂತಂದ್ರೆ ಮನಸ್ಸಿಗೆ ನಾಟುವ ಹಾಗೆ ಬರೆದಿದ್ದಾರ ಆ ವಚನಗಳನ್ನ. ಒಂದೇ ವಚನ ಎರಡ ಬರ್ದಾರ, ಐದ ಬರ್ದಾರ, ಎಷ್ಟು ಅದ್ಭುತವಾಗಿ ಬರೆದಿದ್ದಾರ ಅಂತಂದ್ರೆ ಅವು ನಮ್ಮನ್ನ ಸರಿಯಾದ ಮಾರ್ಗದೊಳಗೆ ಒಯ್ಯುವಂತ ವಚನಗಳೇ ಅವಾಗಿದ್ದವು ನೋಡ್ರಿ. ವಿಷಯಗಳ ತಂಗೆ ವಿಷಯಗಳಿವೆ, ಮೋಹಗಳದಾವಲ್ಲ ನಮಗೆಲ್ಲ, ಪಂಚೇಂದ್ರಿಯಗಳಂತ ನಾವೇನ್ ಕರಿತೀವಲ್ಲ, ಅಂತಹ ಕಾಮ, ಕ್ರೋಧ, ಮೋಹ, ಅರ್ಷಡ್ ವರ್ಗಗಳಂತ ನಾವೇನ್ ಕರಿತೀವಲ್ಲ, ಇವೆಲ್ಲ ವಿಷಯಂಗಗಳೇ. ಇಂತಹ ವಿಷಯಂಗಗಳ ಭಕ್ತನಾದವಂಗ ಹೆಂಗಿರ್ತದ? ತೃಣಕ್ಕೆ ಸಮಾನ ಅಂತ. ನಾವೆಲ್ಲ ಹಂಗ ಮಾಡ್ತೀವಲ್ಲ. ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರ, ಹಸಿರನ್ನ ಮುಂದೆ ಎಸೆದು ಹೇಳ್ತಾರಲ್ಲ, ಹಂಗ ಪಶು ಏನು ಬಲ್ಲದು ಅಂತ. ಹಸಿರು ಅನ್ನುವಂಥದ್ದು ವಿಷಯ ಇದು ನಮ್ಮ ಮುಂದ್ಗಡೆ ಇರ್ತದೆ. ನಾವು ಅದನ್ನ ಏನ್ ಮಾಡ್ತೀವಿ? ಸ್ವೀಕರಿಸಿ ಬಿಡ್ತೀವಿ, ಆಮೇಲೆ ಪ್ರತಪಿಸ್ತೀವಿ. ಭಕ್ತನಾದಂತವನಿಗೆ ತೃಣ ಅಂತ ಹೇಳ್ತಾನೆ. ಮುಂದುವರೆದ, ಸ್ಮರಣೆ ಎಂಬುದು ತನಗೆ ತೊತ್ತಾಗಿಪ್ಪುದು, ಕೋಪ ವೆಂದರಿಯೇ. ಅವನ್ ಕೋಪ ಅನ್ನೋದೇ ಇಲ್ಲ, ಭಕ್ತನ ಅನ್ನೋಂಗ ಕೋಪ ಅನ್ನೋದೇ ಇಲ್ಲ ಅಂತ. ಭಕ್ತ ಹೇಗಿರಬೇಕು ಅನ್ನುವಂಥದ್ದನ್ನ ತಿಳಿಸಿಕೊಡ್ತಕ್ಕಂಥದ್ದು ಅಗ್ಗವಣಿ ಹಂಪಯ್ಯನವರ ವಚನವನ್ನ ನೋಡಿದಾಗ ನಮಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಡಾಂಬಿಕ ಭಕ್ತಿ ಇರಬಾರ್ದು. ಇವತ್ತೇನಾಗಿದೆ ಅಂತಂದ್ರೆ, ನಾವು ವಚನಗಳನ್ನ ಓದ್ತೀವಿ, ವಚನಕಾರನ್ನ ನೋಡ್ತೀವಿ, ಶರಣರನ್ನ ನೋಡ್ತೀವಿ, ಆದ್ರೂ ಸಹಿತ ನಾವು ಡಾಂಬಿಕ ಭಕ್ತಿ ಒಳಗೆ ಹೋಗ್ತಕ್ಕಂಥದ್ದು, ಡಂಬಾಚಾರದ ಭಕ್ತಿ ಒಳಗೆ ಹೋಗ್ತಕ್ಕಂಥದ್ದು. ಆ ಮೋಹ ಇದೆಯಲ್ಲ, ಅದು ಯಾವುದೇ ಇರಬಹುದು. ಆ ಮೋಹವನ್ನ ಬಿಟ್ಟು ಬರ್ಬೇಕು ಅಂತಂದ್ರೆ ಅದು ಬಹಳ ಕಷ್ಟದ ವಿಷಯ. ಬಟ್ಟೆ ಒಳಗೊಂದ ಹೊಣ್ಣ ಅಂತ ಒಂದು ರೂಪಾಯಿ ಚಿನ್ನ ಬಿಡ್ರಿ ಅಂತ, ಚಿನ್ನ ಮಾತಾಡೋದು ಬೇಡ, ರೊಕ್ಕ ಬಿದ್ದಿದ್ರು ಬಿಡುದಿಲ್ಲ ನಾವು. ಅವರು ಶರಣರು ಬಂಗಾರ ಬಿಟ್ಟಿದ್ರ ದಾಟಿ ಬಂದ್ರು, ಅವರು ಬಂಗಾರ ಬಿಟ್ಟಿದ್ರಂದ್ರು ಮುಗ್ದ ಹೊತ್ ನಮ್ದು. ಆದ್ರೆ ರೊಕ್ಕ ಬಿದ್ರೆ ಬಿಡುದಿಲ್ಲ ನಾವು.
1 ರೂಪಾಯಿ ಬಿಟ್ರೆ ಅದ್ರ ಮೇಲೆ ಮೋಹ, ಅದನ್ನ ದಾಟಿ ಬರುವಂತ ಶಕ್ತಿ. ಇಷ್ಟೆಲ್ಲಾ ವಚನಗಳನ್ನು ಓದ್ಕೊಂಡಿವಿ, ಶರಣರನ್ನ ನೋಡಿವಿ, ಆದ್ರೂ ಸಹಿತ ಅದನ್ನ ದಾಟಿ ಬರುವಂತ ಮನಸ್ಥಿತಿ ಯಾವಾಗ ಬರ್ತದಲ್ಲ, ಅವಾಗ ಈ ಅವಿರಳ ವಚನಕಾರರು ಅಥವಾ ವಚನಕಾರರು ಹೇಳಿದ್ದಕ್ಕೂ ಸಹಿತ ಆ ಮಾರ್ಗದೊಳಗೆ ನಾವು ಹೋಗೋದಕ್ಕೂ ಸಹಿತ ಸಾರ್ಥಕ ಅನಿಸ್ತದ. ನಾವು ಕೇವಲ ಓದಿ ಅದನ್ನ ಅಳವಡಿಸ್ಕೊಳ್ಳಾರ್ದೆ ಹೋದ್ವಿ ಅಂತಂದ್ರೆ ಇದು ಎಲ್ಲ ಅಧ್ಯಯನ ವ್ಯರ್ಥ ಆಗ್ತದ ಅನ್ನುವಂಥದ್ದು. ಆ ಹಿನ್ನೆಲೆ ಒಳಗ ಇಲ್ಲಿ ಏನೋ ವಚನಕಾರರು ಅದನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಅಗ್ಗವಣಿ ಹೊನ್ನಯ್ಯಗಳ ವಚನ ಅಂತ ಬರ್ತದೆ. ಅದಂತೆ ಆಗಲಿ ಮಾದಂತೆ ಮಾಡಲಿ ಎನ್ನಲಾಗದು, ನಿಯಮದಂತ ಛಲಬೇಕು ಹಿಡಿದುದ ಬಿಡಲಾಗದಯ್ಯ, ಹುಲಿಗೆರೆಯ ವರದ ಸೋಮನಾಥನು ಮನಮುಟ್ಟಿದ ದೀರಂಗಲ್ಲದೆ ಸೋಲುವನಲ್ಲ. ಒಂದ್ ಛಲ ಬೇಕು ಅನ್ನುವಂಥದ್ದು. ಛಲ ನಾವು ಇಟ್ಕೊಂಡಿವಿ ಅಂತಂದ್ರೆ ಬೇಕಾದ್ದನ್ನ ನಾವು ಸಾಧಿಸಬಹುದು ಅನ್ನುವಂಥದ್ದನ್ನ ಈ ವಚನಕಾರ ಹೇಳ್ತಕ್ಕಂಥದ್ದು. ಸಜ್ಜನವೇ ಮಜ್ಜನ, ಸದಾಚಾರವೇ ಧೂಪಾರತಿ, ಆಗಮವೇ ಪೂಜೆಯಾಗಿ ಅಂಗವಿರಹಿತವಾದಲ್ಲಿ ಉದಯಾಸ್ತಮಾನವಿಲ್ಲದ ಲಿಂಗಾರ್ಚನೆ, ಮಹಾಗಣ ಸೋಮೇಶ್ವರ ನಿಮ್ಮ ಶರಣಂಗೆ ಅಂತ ನಾವು ಹೇಗಿರ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊಡ್ತಕ್ಕಂಥದ್ದು. ಅನಾಮಿಕ ನಾಚಯ್ಯಗಳು ಅಂತ ನಾನು ಅಲ್ಲಿ ನೋಡ್ತಾ ಇದ್ದೆ. ಅಲಕ್ಷಿತ ವಚನಕಾರ್ಯ ಅವರೆಲ್ಲ. ಅವಿರಳ ವಚನಕಾರ ಅಂದ್ರೆ ಅಲಕ್ಷಿತ ವಚನಕಾರ್ಯ. ವಚನಗಳಿಂದಲೂ ಸಹಿತ ಅಲಕ್ಷಿತ, ವಚನಕಾರರು ಸಹಿತ ಅಲಕ್ಷಿತ. ಅಂದ್ರೆ ಸಮಾಜದೊಳಗೆ ಏನಂತೀರಿ, ಮುಂದುಗಡೆ ಇರದೇ ಇರತಕ್ಕಂಥ ವಚನಕಾರರು, ಅಲಕ್ಷಿತ ವಚನಕಾರನ್ನೇ ನಾವು ಅವಿರಳ ವಚನಕಾರ ಅಂತಾನೆ ನಾವು ಕರಿತಕ್ಕಂಥದ್ದು. ಅನಾಮಿಕ ನಾಚಯ್ಯಗಳ ವಚನ ಅಂತ. ಹಸಿವಿಂಗೆ ಲಯವಿಲ್ಲ, ವಿಷಯಕ್ಕೆ ಕುಲವಿಲ್ಲ, ಮರಣಕ್ಕೆ ಮನ್ನಣೆ ಇಲ್ಲ, ಆಸೆಗೆ ಹವನಿಲ್ಲ, ವಂಚಕನ್ ಅನಾಮಿಕ ನಾಚಯ್ಯ ಪ್ರಿಯ ಚನ್ನರಾಮಯ್ಯ ಅಂತ ಒಂದು ವಚನವನ್ನ ಹೇಳ್ತಾರೆ. ಸುಮಾರು ಒಂದು 5 ವಚನಗಳನ್ನ ಅವ್ರು ಹೇಳ್ತಾರೆ. 5 ವಚನಗಳಲ್ಲಿ 5 ವಚನಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಚನಗಳು. ಅವ್ರು ಹೇಳ್ತಾರೆ, ಏಕಾಕ್ಷರ, ದ್ವಯಾಕ್ಷರ, ತ್ರಯಾಕ್ಷರ, ಪಂಚಾಕ್ಷರ, ಆಕಾರವೇ ಬೀಜ ಅನ್ನುವಂತಹದ್ದನ್ನ ಬಹಳ ಅದ್ಭುತವಾಗಿ, ಆಕಾರವೇ ಮೂರ್ತಿ, ಕೀರ್ತಿ ಅನ್ನುವಂತಹದ್ದನ್ನ ವಚನವನ್ನ ಹೇಳ್ತಕ್ಕಂಥದ್ದನ್ನ ನಾವು ನೋಡಿದಾಗ ಅಲ್ಲಿ ಬರ್ತದ ನೋಡ್ರಿ. ಹಸಿವಿಂಗೆ ಲಯವಿಲ್ಲ, ವಿಷಯಕ್ಕೆ ಕುಲವಿಲ್ಲ, ಮರಣಕ್ಕೆ ಮನ್ನಣೆ ಇಲ್ಲ, ಆಸೆಗೆ ಹವನಿಲ್ಲ, ಪಂಚಕನ ಅನಾಮಿಕ ನಾಚಯ್ಯ ಪ್ರಿಯ ಚನ್ನರಾಮಯ್ಯ. ಹಸಿವಿಂಗೆ ಲಯವಿಲ್ಲ, ಅದಕ್ಕೆ ಲಯ ಅನ್ನೋದಿಲ್ಲ. ವಿಷಯಕ್ಕೆ ಕುಲವಿಲ್ಲ, ಅದಕ್ಕೆ ಕುಲ ಯಾವುದು, ಈ ಆಸೆಗೆ ಕುಲ ಅನ್ನೋದೇ ಇಲ್ಲ. ನಾವು ಕುಲ ಆ ಕುಲ ಅನ್ನೋದಿಲ್ಲ ಇಲ್ಲ. ಮರಣಕ್ಕೆ ಮನ್ನಣೆ ಇಲ್ಲ, ಅದಕ್ಕೆ ಶರಣರಿರೋದು ಮರಣವೇ ಮಹಾನವಮಿ ಅಂತ ಹೇಳಿರ್ತಕ್ಕಂಥದ್ದು. ಆಸೆಗೆ ಹವನಿಲ್ಲ. ನೆಕ್ಸ್ಟ್ ಇನ್ನೊಬ್ಬ ವಚನಕಾರನ್ ನಾವು ನೋಡೋದಾದ್ರೆ ಅಪ್ಪಿದೇವಯ್ಯ ಅಂತ ಬರ್ತಾನೆ. ಹೊಣ್ಣು ಹೆಣ್ಣು ಮಣ್ಣು ಬಿಡಿಸಿದ ಗುರುವಿನ ಉಪದೇಶವನ್ನೊಲ್ಲೆ, ರೋಷ ಹರುಷವ ಕೆಡಿಸಿದ ಲಿಂಗಕ್ಕೆ ದಾಸೋಹವ ಮಾಡಿ, ಪರಮಾನಂದವಲ್ಲದೆ ಪಾದೋದಕ ಕೊಳ್ಳೆ, ಪರಿಣಾಮವಲ್ಲದ ಪ್ರಸಾದವನ್ನು. ಎಷ್ಟು ಅದ್ಭುತವಾಗಿ ಹೇಳ್ತಕ್ಕಂಥ ವಿಚಾರ. ಆನೆಂಬುದ ಅಳಿಯದ ಈಶ್ವರಿಯ ವರದ ಮಹಾಲಿಂಗ ನೀನೆಂಬೆ ಅನ್ನುವಂತಹದ್ದನ್ನ, ಮಹಾಲಿಂಗ ಅನ್ನುವಂತ ವಚನಾಂಕಿತದಿಂದ ಈ ಅಪ್ಪಿದೇವಯ್ಯ ವಚನವನ್ನ ಬರೆದಿರ್ತಕ್ಕಂಥದ್ದು ನಾವು ನೋಡ್ಬೋದು. ಹಣ್ಣು ಹೆಣ್ಣು ಮಣ್ಣು ಬಿಡಿಸದ ಗುರುವಿನ ಉಪದೇಶವನ್ನು ಅಲ್ಲಿ. ಹೆಣ್ಣು ಹಣ್ಣು ಮಣ್ಣನ್ನು ಬಿಡಿಸ್ಬೇಕವ ಗುರು ಆದಂತವ. ಅದನ್ನ ಬಿಡಿಸ್ಲಿಲ್ಲ ಅಂದ್ರೆ ಅವನ್ ಗುರು ಅಂತ ನಾವ್ ಹೆಂಗ್ ಒಪ್ಕೋಬೇಕು ಅಂತ. ರೋಷ ಹರುಷವ ಕೆಡಿಸಿದ ಲಿಂಗಕ್ಕೆ ದಾಸೋಹವ ಮಾಡಿ. ಲಿಂಗ ಪೂಜೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಏನ್ ಇರಬಾರ್ದು ಅಂದ್ರೆ ರೋಷ ಇವೇನೋ ಇರಬಾರ್ದು. ಸಮನಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅದು ಹರ್ಷನೇ ಇರ್ಬೋದು, ರೋಷನೇ ಇರ್ಬೋದು, ಅದನ್ನ ಸಮನಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅದನ್ನ ಎಲ್ಲಿ ಲಿಂಗ ದಾಸೋಹಿ ಆಗ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅಂತಹ ವಚನಕಾರ ಹೇಗಿರ್ಬೇಕು ಅನ್ನುವಂಥದ್ದನ್ನ ಹೇಳ್ತಕ್ಕಂಥದ್ದು. ಅಮರಗುಂಡದ ಮಲ್ಲಿಕಾರ್ಜುನ ತಂದೆ ಅಂತ ಒಬ್ಬ ವಚನಕಾರ ಬರ್ತಾನೆ. ಇವರೆಲ್ಲ ಅಲಕ್ಷಿತ ವಚನಕಾರ್ರಿ. ಆತ 2 ವಚನಗಳನ್ನು ಮಾತ್ರ ಬರಿತಾನೆ. 2 ವಚನದೊಳಗೆ ಒಂದ್ ಹೇಳ್ತಾನೆ, ವರ್ಣವಿಲ್ಲದ ಲಿಂಗಕ್ಕೆ ರೂಪ ಪ್ರತಿಷ್ಠೆಯ ಮಾಡುವ ಪರಿಯನ್ಯಂತೋ, ಪ್ರಳಯವಿಲ್ಲದ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠೆಯ ಮಾಡುವ ಪರಿಯನ್ಯಂತೋ, ನೆನೆಯಬಾರದ ಲಿಂಗಕ್ಕೆ ಅನುಗ್ರಹ ಮಾಡುವ ಪರಿಯನ್ಯಂತೋ, ನುಡಿಯಬಾರದ ಲಿಂಗಕ್ಕೆ ಜಪ ಪೂಜೆಯದಂತೋ,
ಇಲ್ಲದ ಲಿಂಗವ ಧರಿಸುವ ಪರಿಯಿನ್ಯಂತೋ ಮಹಾಮಹಿಮ ಮಾಗುಡ ಮಲ್ಲಿಕಾರ್ಜುನ ಇದರಂತುವ ನೀವೇ ಬಲ್ಲಿರ. ಮಾಗುಡವ ಮಲ್ಲಿಕಾರ್ಜುನ ಅನ್ನುವಂತ ಅಂಕಿತದಿಂದ 2 ವಚನ ಬರೀತಾರೆ. ಲಿಂಗವನ್ನ ಕಟ್ಕೋಬೇಕು, ಲಿಂಗ ಹೇಗಿರಬೇಕು ಅನ್ನುವಂತದ್ದನ್ನು ಹೇಳ್ತಾರೆ. ಪ್ರಳಯವಿಲ್ಲದ ಲಿಂಗ, ನೆನೆಯಬಾರದ ಲಿಂಗ, ಅನುಗ್ರಹ ಮಾಡುವ ಪರಿಯಿನ್ಯಂತಕೋ ಅಂತ ಹೇಳ್ತಾರೆ. ನುಡಿಯಬಾರದ ಲಿಂಗ ಅಂದ್ರೆ ಹೀಗೆ ಇರಬೇಕು, ಹೀಗೆ ಇರಬೇಕು, ಹೀಗೆ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಲಿಂಗ ಪೂಜೆಯನ್ನ ಮಾಡ್ತಕ್ಕಂಥವ್ರು ಮುಂಜಾನೆನ ಮಾಡ್ಬೇಕು, ಮಧ್ಯಾಹ್ನನ ಮಾಡ್ಬೇಕು, ಸಂಧ್ಯಾಕಾಲನ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಆ ಹಿನ್ನೆಲೆ ಒಳಗ ಅಲ್ಲಿ ಆಯ್ತು ನೋಡ್ರಿ, ಜಪ ಪೂಜೆಯಂತೋ ಇಲ್ಲದ ಲಿಂಗವ ಧರಿಸುವ ಪರಿಯಿನ್ಯಂತೋ. ಲಿಂಗಾಂಗ ಸಾಮರಸ್ಯಾಗಿ ಬದುಕಬೇಕು ಅನ್ನುವಂತಹದ್ದ ವಿಚಾರವನ್ನ ಇಲ್ಲಿ ಈ ವಚನಕಾರ ಹೇಳ್ತಾ ಇರುವುದನ್ನ ನಾವು ಗಮನಿಸಬಹುದು ಅನ್ನುವಂಥದ್ದು. ಇನ್ನು ಆನಂದಯ್ಯ ಅನ್ನುವಂತ ಒಬ್ಬ ವಚನಕಾರ ಬರ್ತಾರೆ. ಪಾಷಾಣವ ಹಿಡಿದು ಮಾರಿಯ ಸಂಗವ ಮಾಡುವಿರಿ, ಘಾಸಿಯಾಗಿ ಜನ್ಮ ಜನ್ಮಕ್ಕೆ ಬಹಿರಿ, ಈಶನ ಕಂಡೆನೆಂಬುದು ಅಳಿಯಾಶೆ, ಈ ದೋಷಿಗಳಿಗೆ ಆನಂದ ಸಿಂಧು ರಾಮೇಶ್ವರ ಹೇಸುವ. ಪಾಷಾಣವ ಹಿಡಿದು ಮಾರಿಯ ಸಂಗವ ಮಾಡಿರಿ, ಘಾಸಿಯಾಗಿ ಜನ್ಮ ಜನ್ಮಕ್ಕೆ. ನಾವು ಈ ಜನ್ಮವನ್ನ ಅಥವಾ ನಾವು ಏನನ್ನಾದ್ರೂ ಪಡ್ಕೋಬೇಕು ಅಂದ್ರೆ ಪಾಷಾಣ ಅಂದ್ರೆ ವಿಷ. ಇವತ್ ಏನಂದ್ರೆ ಯಾವುದೇ ಒಂದು ಕಾಯಕವನ್ನ ಮಾಡ್ಬೇಕು, ಯಾವುದೋ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಒಳಗೊಂದು ಆಸೆ ಅನ್ನೋದು ಇಟ್ಕೊಂಡು ಆ ಆಸೆಯನ್ನ ಬಿಟ್ಟು ನಾವು ಕಾಯಕವನ್ನ ಮಾಡ್ಬೇಕು ಅನ್ನುವಂಥದ್ದು, ಫಲಾಪೇಕ್ಷೆ ಇಲ್ಲದೆ ನಾವು ಕಾಯಕವನ್ನ ಮಾಡ್ಬೇಕು ಅನ್ನುವಂಥದ್ದು ಶರಣರ ವಿಚಾರ ಅನ್ನುವಂಥದ್ದು. ಫಲಾಪೇಕ್ಷೆಯನ್ನು ಇಟ್ಕೊಂಡು ನಾವ್ ಏನಾದ್ರೂ ಕೆಲಸವನ್ನ ಮಾಡಿದ್ದೇ ಆದ್ರೆ ಅದು ಪಾಷಾಣ ಸಲ್ಲದು ಅನ್ನುವಂಥದ್ದು. ಘಾಸಿಯಾಗಿ ಜನ್ಮ, ಹಿಂಗಿದ್ದಾಗ ಘಾಸಿ ಆಗ್ತದೆ ಜನ್ಮ ಜನ್ಮ. ಯಾವಾಗ ನನಗ್ ಬೇಕು ಅನ್ನುವಂಥದ್ದು ಇರ್ತದೋ ಅವಾಗ ಅದು ನಮಗ್ ಸಿಗ್ಲೇ ಇದ್ದಾಗ ಘಾಸಿ ಆಗ್ತದೆ. ಈಗ ಜೇಡರ ದಾಸಿಮಯ್ಯ ವಚನಕಾರ ಬಹಳಷ್ಟು ಶ್ರಮ ವಹಿಸಿ ಒಂದು ಬಟ್ಟೆಯನ್ನ ನೇಯ್ದು ಅದನ್ನ ಮಾರ್ಲಿಕ್ಕೆ ಹೋದಂತ ಸಂದರ್ಭದೊಳಗ ಅಲ್ಲಿ ಒಬ್ಬ ಯಾರೋ ವೇಷಧಾರಿ ಬಂದು ಆ ಬಟ್ಟೆಯನ್ನ ಹರಿದು ಹಾಕಿಬಿಡ್ತಾನೆ. ಹರಿದು ಹಾಕಿದಂತಹ ಸಂದರ್ಭದೊಳಗ ದಾಸಿಮಯ್ಯನವ್ರಿಗೆ ಸಿಟ್ಟ ಬರುದಿಲ್ಲ. ಅವಾಗ ಅಲ್ಲಿ ಇದ್ದಂತ ವ್ಯಕ್ತಿ ಕೇಳ್ತಾನೆ, ನಿಮಗ್ ಸಿಟ್ಟು ಬರ್ಲಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಆ ವಸ್ತ್ರವನ್ನ ಹೆಣೆದುಕೊಂಡು ಬಂದಿರಿ ಅಂತಂದಾಗ ಅವಾಗ ಹೇಳ್ತಾರಂತೆ ದಾಸಿಮಯ್ಯನವರು, ಎಲ್ಲಿವರೆಗೂ ನನ್ನ ಕೈಯೊಳಗಿರ್ತದೋ ಅದು ನನ್ನದು, ನನ್ನ ಕೈಯಿಂದ ಮತ್ತೊಬ್ಬರಿಗೆ ಕೈಯೊಳಗೆ ಹೋದಾಗ ಅದು ಅವ್ರದೇ, ಅದು ಅವ್ರಿಗೆ ಹಕ್ಕಿದೆ ಅನ್ನುವಂಥದ್ದು. ಈ ಭಾವ ನಮ್ಮಲ್ಲಿ ಬರ್ಬೇಕಾಗಿದೆ ಅನ್ನುವಂಥದ್ದು. ಅಂದಾಗ ಮಾತ್ರ ಘಾಸಿತನ ನಮ್ಮಲ್ಲಿ ಆಗುವುದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬಹುದು ಅನ್ನುವಂಥದ್ದು. ಇನ್ನ ಉಗ್ಗಡಿಸುವ ಗಬ್ಬಿದೇವಯ್ಯ ಅನ್ನುವಂಥವ್ರ ವಚನವನ್ನ ನಾವು ನೋಡಿದಾಗ, ಜ್ಞಾನ ಬಾ ಮಾಯೆ ಹೋಗೆಂದು ಕಳುಹುತ್ತಿದ್ದೇನೆ, ಅರಿವು ಬಾ ಅಜ್ಞಾನ ಹೋಗೆಂದು ಕಳುಹುತ್ತಿದ್ದೇನೆ, ನೀ ಕಲಬಾ ಸಕಲ ಹೋಗೆಂದು ಕಳುಹುತ್ತಿದ್ದೇನೆ, ನೀ ಪ್ರಪಂಚ ಬಾ ಪ್ರಪಂಚ ಹೋಗೆಂದು ಕಳುಹುತ್ತಿದ್ದೇನೆ, ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣನ ಬಲ್ಲವರನೊಳೆ ಕೂಡಿ ಅರಿಯದವರ ಹೊರಗೆ ತಡೆಯುತ್ತಿದ್ದೇನೆ. ಬಹಳ ಅರ್ಥಗರ್ಭಿತವಾಗಿ ಇಲ್ಲಿ ಉಗ್ಗಡಿಸುವ ಗಬ್ಬಿದೇವಯ್ಯನವರು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಜ್ಞಾನ ಬಾ ಮಾಯೆ ಹೋಗೆಂದು ಕಳುಹುತ್ತಿದ್ದೇನೆ. ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು, ನನ್ನೊಳಗಿನ ಮಾಯೆ ಹೋಗ್ಬೇಕು. ಮಾಯೆ ಅಂದ್ರೆ ಆಸೆ ಹೋಗ್ಬೇಕು ಅನ್ನುವಂಥದ್ದು. ಅರಿವು ಬಾ ಅಜ್ಞಾನ ಹೋಗು ಅಂತ. ಅದಕ್ಕೆ ಬಸವಣ್ಣ ಹೇಳಿದ್ದು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಯಾವಾಗ ನಮ್ಮೊಳಗ ಜ್ಞಾನ ಬರ್ಲಿಕ್ಕೆ ಪ್ರಾರಂಭ ಆತು, ಅಜ್ಞಾನಕ್ಕೆ ಹೋಗು ಅನ್ನೋದು ಬೇಕಾಗಿಲ್ಲ, ತಾನಾಗ ಹೋಗ್ಬಿಡ್ತದ ಅನ್ನುವಂಥದ್ದು. ಯಾವಾಗ ಒಂದು ಕತ್ತಲೆ ಕೋಣೆ ಒಳಗ ನಾವು ಬೆಳಕನ್ನ ಹಚ್ಚಿದ್ವು, ಅರಿವಿಲ್ಲದ ಹಾಗೆ ಆ ಕತ್ತಲು ಹೊರಗಡೆ ನಮ್ಗೆ ಗೊತ್ತಿಲ್ಲದ ಹಾಗೆ ಹೋಗ್ತಕ್ಕಂಥದ್ದು. ಅದಕ್ಕೆ ಜ್ಞಾನ ಅರಿವು ನಮ್ಮೊಳಗ ಇಟ್ಟುಕೊಳ್ಬೇಕು ಅನ್ನುವಂತ ವಿಚಾರಧಾರಣೆ. ಅದಕ್ಕೆ ಅಲ್ಲಿ ಹೇಳ್ತಾರ, ನೀ ಪ್ರಪಂಚ ಬಾ ಪ್ರಪಂಚ ಹೋಗ್ಯಂದ. ಪ್ರಪಂಚ ಅಂದ್ರೆ ಇದೆ, ಕೌಟುಂಬಿಕವಾಗಿ ನಾವಿರ್ತೀವಲ್ಲ, ಇದು ನಂದು ಅನ್ನುವಂಥದ್ದು. ಈ ಪ್ರಪಂಚವನ್ನ ನಾವೇನ್ ಮಾಡ್ಬೇಕಾಗೈತಿ, ಬಿಡಬೇಕಾಗೈತಿ. ನೀ ಪ್ರಪಂಚವೇ ಇಲ್ಲ, ಶೂನ್ಯ ಬಯಲು ಅನ್ನುವಂಥದ್ದು ಒಳಗನ ಇದ್ದಾಗೂ ಹಾಗೆ ಇರ್ಬೇಕು, ಹೋಗುವಾಗೂ ಹಾಗೆ ಇರ್ಬೇಕು. ಹೆಂಗ ಬಂದಿವಲ್ಲ ಹಂಗ ಹೋಗ್ತಕ್ಕಂಥದ್ದನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ಅದು ಸಾಧ್ಯ. ಅದಕ್ಕೆ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣನ ಒಳಗೆ ಕೂಡಿ ಅರಿಯದವರ ಹೊರಗೆ ತಡುವುತ್ತಿದ್ದೇನೆ ಅನ್ನುವಂಥದ್ದು. ಇನ್ನು ಉಪ್ಪರಗುಡಿಯ ಸೋಮಿದೇವಯ್ಯನ ವಚನವನ್ನ ನಾವು ನೋಡಿದಾಗ, ದಾಸ ದುಗ್ಗಳೆಯವರ ತವನಿಧಿ ಪ್ರಸಾದವ ಕೊಂಡೆನಯ್ಯ. ಅಂದ್ರೆ
ಹಿರಿಯ ವಚನಕಾರನ ಇಲ್ಲಿ ನೆನಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಸಿರಿಯಾಳ ಚಂಗಳಿಯರ ಪ್ರಾಣ ಪ್ರಸಾದವ ಕೊಂಡೆನಯ್ಯ, ಸಿಂಧು ಬಲ್ಲಾಳವರ ಸಮತಾ ಪ್ರಸಾದವ ಕೊಂಡೆನಯ್ಯ, ಬಿಬ್ಬ ಬಾಚಯ್ಯಗಳ ಸಮಯ ಪ್ರಸಾದ. ನೋಡು, ಒಂದೊಂದು ಪ್ರಸಾದವನ್ನ ಒಬ್ಬೊಬ್ಬರ ಕಡೆಯಿಂದ ನಾನು ತೆಗೆದುಕೊಂಡೆ ಅನ್ನುವಂತಹದ್ದು. ತವನಿಧಿ ಪ್ರಸಾದ, ಪ್ರಾಣ ಪ್ರಸಾದ, ಸಮತಾ ಪ್ರಸಾದ, ಸಮಯ ಪ್ರಸಾದ, ಜ್ಞಾನ ಪ್ರಸಾದ, ನಿರ್ವಯಲ ಪ್ರಸಾದ, ಹಿಂಗ ಇಂತಿ 720 ಅಮರಂಗಗಳ ಒಕ್ಕು ಮಿಕ್ಕಿ ಬಯಲ ಪ್ರಸಾದವ ಕೊಂಡು ಬದುಕಿದೆನು ಕಾಣಾಗ ಗಾರುಡೇಶ್ವರ. ಇದು ಅದ್ಭುತ. ಲಾಸ್ಟಿಗೆ ಒಂದು ವರ್ಡ್, ಬಯಲು ಪ್ರಸಾದ. ಅಲ್ಲಂ ಪ್ರಭುಗಳು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲು ಆಗ್ತ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಬಯಲೇ ಆಗಿರ್ಬೇಕು ಅನ್ನೋ ಶೂನ್ಯ ಆಗ್ತಕ್ಕಂಥದ್ದು. ನಮ್ ಸರ್ ಹೇಳ್ತಾ ಇದ್ರು, ಯಾರಾದ್ರೂ ಬಂದು ಕೇಳಿದ್ರು ಅಂತಂದ್ರೆ, ನಿಮ್ಮ ಅಪ್ಪಾರ ಏನ್ ಮಾಡಾಕ್ ಕುಂತಾರ? ಪೂಜೆ ಮಾಡ್ಕೊಳಕ್ ಕುಂತಾರ್ರಿ. ಈಗ ಹಳ್ಳಿ ಒಳಗ್ ಪೂಜಾ ಮಾಡ್ಕೊಳಕ್ ಕುಂತಾರ್ರಿ. ಪೂಜಾ ಅಂತಂದ್ರೆ ಪೂಜೆ ಆಗ್ಬೇಕು ಅಂತ. ಪೂಜೆ ಮಾಡ್ಕೊಳಕ್ ಕುಂತಾರ ಅಂದ್ರೆ ನಾನು ಅನ್ನುವಂಥದ್ದು ಪೂಜೆ ಆಗ್ಬೇಕು. ಆದ್ರೆ ಇವತ್ತಿನ ದಿನಮಾನದೊಳಗೆ ನಾವ್ ಏನ್ ಆಗ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಾವೇ ಸ್ವಯಂ ವಿಚಾರ ಮಾಡ್ಕೊಂಡಾಗ ಅದಕ್ಕೆ ಉತ್ತರ ಸಿಗ್ತದ ಅನ್ನುವಂಥದ್ದು. ಇನ್ನ ಉಳಿಯುಮೇಶ್ವರ ಚಿಕ್ಕಣ್ಣನ ವಚನಗಳಂತ ಬರ್ತಾವ. ಬಸವಣ್ಣನೇ ಎನಗೆ ಗುರು ಸ್ವರೂಪನಯ್ಯ, ಚನ್ನ ಬಸವಣ್ಣನೇ ಎನಗೆ ಲಿಂಗ ಸ್ವರೂಪನಯ್ಯ, ಸಿದ್ದರಾಮಯ್ಯನೇ ಎನಗೆ ಜಂಗ ಸ್ವರೂಪ. ನೋಡ್ರಿ, ಒಬ್ಬೊಬ್ಬರ ಹತ್ರ ಒಂದೊಂದು ವಿಚಾರವನ್ನ ಅಲ್ಲಿ ಕಂಡುಕೊಂಡ್ರು ಶರಣರು ಅನ್ನುವಂಥದ್ದು. ನಾನು ಆಗ್ಲೇ ಹೇಳಿದೆ, ಕಟ್ಟಿತ್ತು ಕಲ್ಯಾಣ, ಕೆಟ್ಟಿತ್ತು ಅಲ್ಲ, ಕಟ್ಟಿತ್ತು ಕಲ್ಯಾಣ. ಕಲ್ಯಾಣ ಕಟ್ಟಬೇಕು ಅಂತಂದ್ರೆ ಯಾವ್ದೋ ಬಿಲ್ಡಿಂಗ್ ಕಟ್ಲಿಲ್ಲ, ಅವರು ಯಾವ್ದೋ ಒಂದು ಚಪ್ರ ಹಾಕ್ಲಿಲ್ಲ, ಕಲ್ಯಾಣವನ್ನ ಕಟ್ಟಿದ್ರು. ಅಂದ್ರೆ ಯಾವ್ದು ಗ್ವಾಡಿಲ್ಲ, ಏನಿಲ್ಲ, ತಗಡಿಲ್ಲ, ಏನೂ ಇಲ್ಲದಂತ ಕಲ್ಯಾಣವನ್ನ ಕಟ್ಟಿದ್ರಲ್ಲ. ಎಂತವ್ರಿಂದ ಕಲ್ಯಾಣ ಆಯ್ತಂದ್ರೆ ಇಂಥವ್ರಿಂದ ಕಲ್ಯಾಣ ಆಯ್ತು. ಒಬ್ಬೊಬ್ರು ಒಂದೊಂದನ್ನ ನೋಡಿದ್ರು. ಬಸವಣ್ಣನ ಹತ್ರ ಗುರು ಸ್ವರೂಪ ನೋಡಿದ್ರು, ಚನ್ನ ಬಸವಣ್ಣನ ಹತ್ರ ಲಿಂಗ ಸ್ವರೂಪವನ್ನು ನೋಡಿದ್ರು, ಸಿದ್ದರಾಮಯ್ಯನ ಹತ್ರ ಜಂಗಮ ಸ್ವರೂಪವನ್ನು ನೋಡಿದ್ರು, ಮರುಳ ಶಂಕರ ದೇವರ ಹತ್ರ ಪ್ರಸಾದ ಸ್ವರೂಪವನ್ನು ನೋಡಿದ್ರು, ಅಲ್ಲಂ ಪ್ರಭುದೇವರ ಹತ್ರ ಜ್ಞಾನ ಸ್ವರೂಪವನ್ನು ನೋಡಿದ್ರು. ಕೊನೆಗೆ ಹೇಳ್ತಾರ ನೋಡ್ರಿ, ಇಂತಿವರ ಶ್ರೀಪಾದದಲ್ಲಿ ಉರಿಯುಂಡ ಕರ್ಪೂರದಂತ ಅಡಿಗಿದೆನಯ್ಯ ಉಳಿಯುಮೇಶ್ವರ ಅಂತ ಲಾಸ್ಟ್ ಕೊನೆಗೆ ಹೇಳ್ತಕ್ಕಂಥದ್ದು. ಉರಿಯುಂಡ ಕರ್ಪೂರದಂತ ಅಡಿಗಿದೆನಯ್ಯ. ಇಷ್ಟೆಲ್ಲಾ ಇದ್ರೂ ಸಹಿತ ಈಗ ನಾವು ಒಂದಿಷ್ಟು ಏನಾದ್ರು ಕಲಿತ್ವಿ ಅಂದ್ರೆ ನಾವು ಕಲಿತೆ ಅನ್ನುವಂತ ಒಂದು ಅಹಂತನ ಬರ್ಲಿಕ್ಕೆ ಪ್ರಾರಂಭ ಆಗ್ತದ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಅನ್ನುವಂಥದ್ದು ನಮ್ಮೊಳಗ್ ಬಂತು ಅಂತಂದ್ರೆ. ಬೇಂದ್ರೆ ಅವ್ರು ಬಹಳ ಚಂದ ಹೇಳ್ತಾರೆ, ನಾದ ಬೇಕು, ನಾದ ಬೇಕು, ನಾದ ಬೇಕು, ನಾದಾನ ಇಲ್ಲದ ಮೇಲೆ ನಾದ ಯಾಕ ಬೇಕು ಅಂತ ಹೇಳ್ತಾರೆ. ನಾ ಅದ ಬೇಕು, ನಾ ಅದ ಅನ್ನುವಂಥದ್ದು ಬೇಕು ಅಂದ್ರೆ ನಾನು ಅನ್ನುವಂಥದ್ದು ಹೋಗ್ಬೇಕು. ನಾ ಅದ ಬೇಕು, ನಾದ ಬೇಕು. ನಾ ಅದಾನ ಇಲ್ಲದ ಮೇಲೆ ನಾ ಅದ ಯಾಕೆ ಬೇಕು ಅಂತ ಹೇಳ್ತಾರೆ. ನಾ ಅದ ಅನ್ನೋದ ಇಲ್ಲ, ಈ ದೇಹನ ಕಾಯನ ಇಲ್ಲ ಅನ್ನೋದ್ಮೇಲೆ ಮತ್ ನಾ ತಗೊಂಡ್ ಏನ್ ಮಾಡುದದ? ಇದನ್ನ ನಾವು ಬಹಳ ಅರ್ಥ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗ್ತದ. ಹಂಗಿಲ್ಲಿ ಶರಣ ಕೊನೆಗೆ ಹೇಳ್ತಕ್ಕಂತ ಮಾತದ ನೋಡ್ರಿ, ಉರಿಯುಂಡ ಕರ್ಪೂರದಂತಡೆಗಿದೆನಯ್ಯ. ಕರ್ಪೂರ ಎಷ್ಟು ಸುಟ್ರೂ ಸಹಿತ ಕೊನೆಗೆ ಉಳಿತಕ್ಕಂಥದ್ದು ಕೈಗೆ ಹತ್ತುವಂತದ್ದು ಮಾತ್ರ. ಹಂಗಿರ್ಬೇಕು ಶರಣರಾದಂಥವ್ರು. ನೀವು ಎಲ್ಲಿ ಗುರುಪ್ರಸಾದವಾದರೂ ತಗೋರಿ, ಲಿಂಗ ಸ್ವರೂಪ ತಗೋರಿ, ಯಾವುದೇ ತಗೊಳ್ರಿ, ಕೊನೆಗೆ ನಾವು ಬಯಲಾಗ್ಬೇಕು, ಪೂಜೆ ಆಗ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ ಅನ್ನುವಂಥ ವಚನಕಾರ ಬಹಳ ಅದ್ಭುತವಾಗಿ, ಎನ್ನ ತನವು ಬಸವಣ್ಣನ ಶುದ್ಧ ಪ್ರಸಾದ ಕೊಂಡಿತ್ತು, ಎನ್ನ ಮನ ಚನ್ನ ಬಸವಣ್ಣನ ಸಿದ್ಧ ಪ್ರಸಾದದ ಮಹಿಮೆಯನ್ನು ಹೇಳ್ತಾನ್ರಿ. ಯಾರು? ಎಚ್ಚರಿಕೆ ಕಾಯಕ. ಆತನ ಕಾಯಕ ಅಂದ್ರೆ ಎಚ್ಚರಿಕೆ ನೀಡ್ತಕ್ಕಂಥದ್ದು. ಶರಣರೇ ಎಚ್ಚರಿಕೆಯನ್ನು ನೀಡ್ತಾ ಇದ್ರು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬಹುದು. ಅದಕ್ಕೆ ಅಲ್ಲಿ ಹೇಳ್ತಾರ ನೋಡ್ರಿ, ಇನ್ನೊಂದು ವಚನ, ಇದು ಈ ವಚನ ಬಿಟ್ಟು ಇನ್ನೊಂದು ವಚನ ನೋಡುದಾದ್ರೆ ಹೇಳ್ತಾರ ನೋಡ್ರಿ, ಜಾಗ್ರದಲ್ಲಿ ನಿಮ್ಮ ದೇವರಿಗೆ ಸಲ್ಲುದದ ಮನ ನೆನೆಯದಿರಿ, ಕಂಗಳು ತುಂಬಿ ಅಹುದೆಂದು ಬಂದ ನೋಡಿದಿರಿ, ಅದು ಜಾಗ್ರದ ಬಯಕೆ, ಸ್ವಪ್ನದ ಕೂಟ, ನಿಜದ ಎಚ್ಚರಿಕೆ, ಭಕ್ತಿ ಗುಣವ ತಪ್ಪದಿರಿ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರುಂಗೇಶ್ವರ ಲಿಂಗವ ಕೂಡಬಲ್ಲಡೆ. ಹೇಗಿರ್ಬೇಕು ಅನ್ನುವಂತಹದ್ದನ್ನ, ಶರಣಾದಂತವ ಹೇಗಿರ್ಬೇಕು ಅನ್ನುವಂತಹದ್ದನ್ನ ತಿಳಿ ಹೇಳ್ತಕ್ಕಂಥ ವಚನ ಇದಾಗಿದೆ ಅನ್ನುವಂತಹದ್ದು. ಕಂಗಳು ತುಂಬಿ ಅಹುದೆಂದು ಒಂದ ನೋಡದಿರಿ, ಎಲ್ಲ ನೋಡಿದ್ದೆಲ್ಲ ಒಂದ ಅನ್ನುವಂಥದ್ದಲ್ಲ. ಜಾಗ್ರದಲ್ಲಿ ನಿಮ್ಮ ದೇವರಿಗೆ ಸಲ್ಲುದದ ಮನ ನೆನೆಯದಿರಿ. ಮನಸ್ಸು ಇದು ವಿಕಾರವಾಗಿರ್ತಕ್ಕಂಥ ನಮ್ಮನ್ನು ಎಲ್ಲೇ ಒಂದ್ ಕಡೆ ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತದ ಅನ್ನುವಂಥದ್ದು. ಆ ಹಿನ್ನೆಲೆ ಒಳಗ ನಾವು ಹೇಗಿರ್ಬೇಕು ಅನ್ನುವಂಥದ್ದನ್ನ ಒಂದ ನಿಮಿಷ ತಿಳಿ ಹೇಳ್ತಕ್ಕಂಥ ಕೆಲಸವನ್ನ ಇಲ್ಲಿ ವಚನಕಾರರು ಮಾಡಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದ.
ಇನ್ನ ಒಂದೇ ಒಂದು ವಚನ ಬರೆದಿರ್ತಕ್ಕಂಥ ಎಲೆಗಾರ ಕಾಮಣ್ಣ ಅಂತ ಬರ್ತಾನೆ. ಏನ್ ಅದ್ಭುತ ವಚನ ರೀ, ಬರೆದದ್ದ ಒಂದು ವಚನ, 4 ಸಾಲು, ಅರ್ಥ ಅದ್ಭುತವಾಗಿರ್ತಕ್ಕಂಥದ್ದು. ಎಲೆ ಮಿಗಿಲು 6 ತಿಂಗಳಿರುವುದು, ಋತ ಹೋಗಲು ಆ ಕ್ಷಣ ಭ್ರಷ್ಟನೆಂದು ಕೂಡದು. ಎಲೆ ಹಳದಾದಡೆ ಶಿವಂಗರ್ಪಿತ, ಋತ ನಷ್ಟವಾಗಲ್ ಆ ಕ್ಷಣ ಮರಣವಯ್ಯ ಆತುರೇಶ್ವರ ಲಿಂಗವೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಇಲ್ಲಿ ವಚನವನ್ನ ಆತ ಬರೆದಿದ್ದಾನೆ ಅನ್ನುವಂಥದ್ದು. ಎಲೆಗಾರ ಕಾಮಣ್ಣ ಅನ್ನುವಂತ. ಎಲೆ ಮಿಗಿಲು 6 ತಿಂಗಳಿರುವುದು, ಎಲೆ ಮಿಗಿಲು ಒಂದು ಎಲೆ ಒಂದು 6 ತಿಂಗಳ ಇದ್ರೂ ಸಹಿತ ಋತ ಹೋಗಲು ಆ ಕ್ಷಣ ಭ್ರಷ್ಟನೆಂದು ಕೂಡರು. ಎಲೆ ಹಳೆದಾದಡೆ ಶಿವಂಗರ್ಪಿತ, ಎಲೆ ಹಳತಾತಂದ್ರೆ ಶಿವಂಗೆ ಅರ್ಪಿತ ಆಗ್ತದ, ದೇವರಿಗೆ ಅರ್ಪಿತ ಆಗ್ತದ. ಆದ್ರೆ ಋತ ನಷ್ಟವಾದ್ರೆ ಅದು ಮರಣವಯ್ಯ. ಎಷ್ಟ್ 4 ಸಾಲಿದ್ರು ಸಹಿತ ವಿಚಾರವನ್ನ ಹೇಳಿರ್ತಕ್ಕಂಥ ಋತ ನಷ್ಟ. ನಾವೇನಾದ್ರೂ ಋತ ಅಂತಂದ್ರೆ ಯಾವುದೋ ದೇವ್ರ ಪೂಜೆ ಅದು ಇದು ಅಂತಲ್ಲ, ಮಾತು, ನಡೆ, ನುಡಿ, ಸಾಮರಸ್ಯ ಇರಬೇಕು ಅನ್ನುವಂಥದ್ದು ಹೇಳ್ತದೆ. ನಡೆದಂತೆ ನುಡಿಬೇಕು ಅನ್ನುವಂಥದ್ದು, ನುಡದಂತೆ ನಡಿಬೇಕು, ನುಡದಂತೆ ನಡೆಯದಿದ್ದಡೆ ಹಿಡಿದಿದ್ದ ಲಿಂಗವು ಸಹಿತ ಘಟಸರ್ಪ ನೋಡಯ್ಯ ಅಂತ ಹೇಳ್ತಾರೆ. ನುಡಿಯೊಳಗಾಗಿ ನಡೆಯದಿದ್ದಡೆ ಹಿಡಿದಿದ್ದ ಲಿಂಗವು ಸಹಿತ ಘಟಸರ್ಪ. ಹೇಗಿರ್ಬೇಕು? ಹೌದೌದ್ ಅನ್ನಬೇಕು. ಅಂಗೈಯಲ್ಲಿರ್ತಕ್ಕಂಥ, ಕರದಲ್ಲಿರ್ತಕ್ಕಂಥ ಲಿಂಗವೂ ಸಹಿತ ನಮ್ಮ ನುಡಿಗೆ ಹೌದೌದ್ ಅನ್ನಬೇಕು ಅನ್ನುವಂಥ ವಿಚಾರಧಾರವನ್ನ. ಅದಕ್ಕೆ ಶಿಲೆ ಹಲವು ತೆರದಲ್ಲಿ ಹೊಲಬಿಗರಿಗೆ ಹೊಲವಾಗಿ ವರವಿಲ್ಲದೆ ಅವರ ಭಾವದಲ್ಲಿ ನಿಲ್ಲುವುದು. ಒಂದು ಶಿಲೆ ಅದ, ಕಲ್ಲದ, ಆ ಕಲ್ಲಿನೊಳಗೆ ಒಂದು ಕೆತ್ತನೆಯನ್ನ ಒಬ್ಬ ಶಿಲ್ಪಿ ಮಾಡ್ತಾನೆ. ಆ ಶಿಲ್ಪಿ ಮಾಡಿರ್ತಕ್ಕಂಥ ಕೆತ್ತನೆ ಇದೆಯಲ್ಲ, ಅಲ್ಲಿ ಹೇಳ್ತಾನೆ ವರವಿಲ್ಲದೆ ಅವರ ಭಾವದಲ್ಲಿ ನಿಲ್ಲುವುದು ಶಿಲೆಯೋ ಮನವೋ ಅಂತ. ಹಂಗಾರೆ ಅಲ್ಲಿ ಶಿಲೆ ಒಳಗೆ ನಿಂತಿದ್ದು ಶಿಲೆ ಇದ್ದಾಗೋ ಅಥವಾ ಆ ಕೆತ್ತನೆ ಮಾಡ್ತಕ್ಕಂಥ ಶಿಲ್ಪಿಯ ಮನದೊಳಗೆ ಏನೈತೋ ಅದು ಅನ್ನುವಂಥದ್ದು. ಆ ನಿಜದ ನೆಲೆಯ ತಿಳಿಯುವುದು ದರ್ಪಣದ ತನ್ನಪ್ಪದ ಭಾವ ಎನ್ನಯ್ಯ ಚೆನ್ನರಾಮನ್ ಅರಿಯವಲ್ಲಿ ಅನ್ನುವಂತಹದ್ದನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಅನ್ನುವಂಥದ್ದು. ಇನ್ನ ಒಕ್ಕಲಿಗೆ ಮುದ್ದಣ್ಣ ಅಂತ ಬರ್ತಾನೆ. ಇಡಿಯಾಗಿ ಒಕ್ಕಲತನವನ್ನೇ ಮೈಗೂಡಿಸಿಕೊಂಡಿರ್ತಕ್ಕಂಥ ಒಕ್ಕಲಿಗೆ ಮುದ್ದಣ್ಣ ಒಕ್ಕಲತನದ ವಿಚಾರಗಳನ್ನ ಇಟ್ಟುಕೊಂಡು ಹಲವಾರು ವಚನಗಳನ್ನ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಸುಖಿಯಾಗಿರ್ಬೇಕಂದ ಕಾಮ ಭೀಮ ಜೀವದನ್ ಒಡೆಯ ಅನ್ನುವಂಥದ್ದನ್ನ ನಾವು ನೋಡಿದಾಗ, ವೇದ ಶಾಸ್ತ್ರವನ್ನು ಓದುವುದಕ್ಕೆ ಹಾರವನಲ್ಲ, ಇಂದು ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪಗೊಳ್ಳಯ್ಯ ಕಾಮ ಭೀಮ ಜೀವದನದೊಡೆಯ ನೀನೇ ಬಲ್ಲೆ ಅನ್ನುವಂಥದ್ದನ್ನ ಇಲ್ಲಿ ನೋಡಿದಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ವೇದ ಶಾಸ್ತ್ರವನ್ನು ಓದಕ್ಕೆ ಹಾರವನಲ್ಲ, ಇರಿದು ಮರೆಯುವುದಕ್ಕೆ ಕ್ಷತ್ರಿಯನಲ್ಲ, ನಾನು ಕ್ಷತ್ರಿಯನೂ ಅಲ್ಲ, ಹಾರವನಲ್ಲ, ವ್ಯವಹರಿಸಕ್ಕೆ ವೈಶ್ಯನೂ ಅಲ್ಲ, ನಾನು ಯಾರು ಅಂತಂದ್ರೆ ಉಳುವ ಒಕ್ಕಲಿಗ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇನ್ನು ಕಂಬದ ಮಾರಿತಂದೆಯ ವಚನ ಅಂತ ಬರ್ತದೆ. ಕಂಬದ ಮಾರಿತಂದೆನೂ ಸಹಿತ ಹಲವಾರು ವಚನಗಳನ್ನ ಬರೆದಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದರೊಳಗ ಮಹಾ ಘೋರಾರಣ್ಯದಲ್ಲಿ ಹೋಗುತ್ತಿರಲಾಗಿ ಆಡುವ ನವಿಲ ಕಂಡೆ, ಹಾರುವ ಹಂಸೆಯ ಕಂಡು, ಕೂಗುವ ಕೋಳೆಯ ಕಂಡು ಬೆಳಗಾಯಿತ್ತೆಂದು ಹೋಗುತ್ತಿದ್ದೆ ಕದಂಬ ಲಿಂಗದಲ್ಲಿಗೆ ಅನ್ನುವಂಥದ್ದು. ಅಂದ್ರೆ ನಾವೇನೋ ಅನ್ಕೊಂತೀವಿ ಇದರಿಂದನೇ ಹಿಂಗ ಆಗ್ತದ, ಹಿಂಗ ಇರ್ತದ ಅನ್ನುವಂತ ಒಂದು ಮನೋಭಾವ ನಮ್ಮೊಳಗಿರ್ತದ. ಕೋಳಿ ಕೂಗಿದ್ರೆ ಬೆಳಗಾಗತ್ತ ಅನ್ನುವಂಥದ್ದು ನಮ್ಮಲ್ಲಿ ಅದಲ್ಲ, ಅದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಆಡುವ ನವಿಲು ಕಂಡು, ಹಾರುವ ಹಂಸೆಯ ಕೊಂಡು, ಕೂಗುವ ಕೋಳಿಯ ಕಂಡು ಬೆಳಗಾಯಿತ್ತೆಂದು. ಹೀಗೆ ಈಗ ವೇದ ಶಾಸ್ತ್ರ ಅವೆಲ್ಲ ಹೀಗ ಅಂತ ಹೇಳ್ತಾವ. ಹಂಗಿದ್ರ ಹಂಗ ಆಗತ್ತ ಅಂತೇಳಿ ಇಲ್ಲ, ಶರಣರು ಅದನ್ನು ಒಪ್ಪೋದಿಲ್ಲ. ಅದು ಇಲ್ಲಂದ್ರೂ ಸಹಿತ ಅದು ನಡೆದುಕೊಂಡು ಹೋಗ್ತದ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಕ್ಕಂಥ ವಚನ ಇದಾಗಿದೆ. ಕಿಲಾರದ ಭೀಮಣ್ಣನ ವಚನ ಅಂತ ಬರ್ತದ. ಕರ್ಪೂರದ ಹಣತೆಯಲ್ಲಿ ಬತ್ತಿಯ ಹಾಕಿ ಉರುಬಹುದೇ, ಕಿಚ್ಚಿನ ಮಧ್ಯದಲ್ಲಿ ನಿಂದು ಕೆಟ್ಟಿತ್ತೆಂದು ಹುಲ್ಲ ಸೊಪ್ಪ ಹಾಕಿ ಹೊತ್ತಿಸಬಹುದೇ. ಎಷ್ಟು ಅದ್ಭುತವಾಗಿ ಹೇಳ್ತಾ ನೋಡ್ರಿ. ಕಿಚ್ಚಿನ ಮಧ್ಯದೊಳಗೆ ನಿಂತ್ಕೊಂಡು ಅದು ಹತ್ತಿಲ್ ತಡಿ ಅಂತಂದ್ ಮತ್ ಸೊಪ್ಪ ಹಾಕಿ ಹತ್ಸಾಕ್ ಸಾಧ್ಯ ಇದೆ ಏನು? ಹಚ್ಚಿದ್ರೆ ಏನಾಗತ್ತ, ನಾವ ಸುಟ್ಟು ಹೋಗ್ತೀವಿ ಅನ್ನುವಂಥದ್ದು. ಅಲಗು ಕ್ರೂರವಾಯಿತ್ತೆಂದು ತನ್ನೊಡಲನ್ನು ಇರಿದು ಅಲಗಿನ ಕ್ರೂರ ಸೂಲಲಿತವೆನ್ನಬಹುದೇ. ಅಲಗು ಅಂದ್ರೆ ಖಡ್ಗ, ಆ ಖಡ್ಗ ಅವ್ರ ಚೂಪಿಲ್ಲ ಅಂತೇಳಿ ನಾವ ಚುಚ್ಕೊಳಕ್ ಬರ್ತದೇನು? ಆ ಗುಣ ಅಲ್ಲಿಲ್ಲಿಗೆ ದೃಷ್ಟ, ಇದು ನಿಶ್ಚಯ ನಿಜ ಲಿಂಗಾಂಗಿಗೆ ಅರಿವಿನ ಭೇದ.
ಕಾಲಕರ್ಮ ವಿರಹಿತ ತ್ರಿಪುರಾಂತಕ ಲಿಂಗದ ವನತೆರ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಕೂಗಿನ ಮಾರಯ್ಯ ಅನ್ನುವಂತ ವಚನಕಾರನು ಸಹಿತ ವಚನಗಳನ್ನ ಇಲ್ಲಿ ಬರೆದಿರ್ತಕ್ಕಂಥದ್ದು. ಮಹಿಮೆ ರುದ್ರನ ಹಂಗು, ಧ್ಯಾನ ಈಶ್ವರನ ಹಂಗು, ಜ್ಞಾನ ಸದಾಶಿವನ ಹಂಗು ಅಂತ ಹೇಳ್ಕೊಂತ ಬಂದು ಅಲಕ್ಷ್ಯವಾದದು ಕೂಗಿನ ಹೊರಗು ಮಹಾಮಹಿಮ ಮಾರೇಶ್ವರ ಅನ್ನುವಂಥದ್ದು. ಬಹಳಷ್ಟು ವಚನಗಳದವು. ನಾನು ಒಬ್ಬೊಬ್ಬ ವಚನಕಾರ ಒಂದೊಂದು ವಚನವನ್ನ ತೆಗೆದುಕೊಂಡು ನಾನು ಇಲ್ಲಿ ಹೇಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಕೋಟಾರದ ಸೋಮಣ್ಣ ಅನ್ನುವಂಥದ್ದು, ಹಿಂದಕ ನಮ್ಮ ಗುರುಗಳು ಶಶಿಕಾಂತ್ ಪಟ್ಟಣ್ ಗುರುಗಳು ಈ ವಚನದ ಮೇಲೆ ನನಗೆ ಬರೀಲಿಕ್ಕೆ ಕೊಟ್ಟಿದ್ರು. ವಿಭೂತಿ ರುದ್ರಾಕ್ಷಿಯ ಧರಿಸಿ ಷಡಕ್ಷರಿಯಂ ಜಪಿಸಿ ಗುರುಲಿಂಗ ಜಂಗಮದ ಆದ್ಯಾಂತವನ್ನರಿಯದೆ ಏನೆಂದು ಪೂಜಿಸಿದಿರಿ ಆರಾಧಿಸುವಿರಿ. ನಮಗೆ ವಿಭೂತಿ ರುದ್ರಾಕ್ಷಿ ಧರಿಸಿ ಷಡಕ್ಷರಿಯವನ್ನ ಮಂತ್ರವನ್ನ ಜಪಿಸಿ ಗುರು ಲಿಂಗ ಜಂಗಮದ ಆದ್ಯಾಂತವನ್ನ ಅರಿಯದೆ ನಾವೆಲ್ಲಾ ಹಾಕೊಂಡು ಅದು ಆಗಲೇ ಹೇಳಿದ್ನಲ್ಲ, ಏನು ಡಾಂಬಿಕ ಭಕ್ತಿ ಅನ್ನುವಂಥದ್ದು. ನಾವೆಲ್ಲವನ್ನ ಹಾಕೊಂಡು ನಾವು ಡಾಂಬಿಕ ಭಕ್ತಿಯನ್ನು ಮಾಡಿದ್ರೆ ಅದ್ರೊಳಗೆ ಯಾವುದೇ ರೀತಿಯಾದಂತ ಹುರುಳಿಲ್ಲ ಅನ್ನುವಂಥದ್ದನ್ನ ತಿಳಿ ಹೇಳ್ತಕ್ಕಂಥದ್ದು. ಇನ್ನು ಗಾವದಿ ಮಾಚಯ್ಯ ಅನ್ನುವ ಎನ್ನಂತರಂಗವೇ ಬಸವಣ್ಣನಯ್ಯ, ಎನ್ನ ಬಹಿರಂಗವೇ ಚನ್ನ ಬಸವಣ್ಣಯ್ಯ, ಎನ್ನ ಸರ್ವಾಂಗವೇ ಪ್ರಭುದೇವರಯ್ಯ, ಇಂತಿವರ ಕರುಣದ ಕಂದನಾಗಿ ಬದುಕಿದನಯ್ಯ, ತ್ರಿಪುರಾಂತಕನ ಲಿಂಗದಲ್ಲಿ ಗಾವುದಿ ಮಾಚಯ್ಯ ಹೇಳಿದುದ ದಿಟವೆನ್ನೀರಣ್ಣ. ಗಾವುದಿ ಮಾಚಯ್ಯ ಅನ್ನುವಂಥದ್ದು ಅವನ ವಚನಾಂಕಿತ. ನಾನು ಆಗ್ಲೇ ಒಂದು ವಚನವನ್ನ ಹೇಳಿದೆ, ಉಂಬಲ್ಲಿ ಉಡುವಲ್ಲಿ ಅನ್ನುವಂಥ. ಕೊನೆಗೆ ಅಲ್ಲಿ ಒಂದು ಮಾತು ಬರ್ತದೆ, ಹೊಲತಿ ಅನ್ನುವಂತ ಒಂದು ಶಬ್ದ ಬರ್ತದೆ. ಏನಂದ್ರೆ ಹೊಲತಿ ಶುದ್ಧ ನೀರ ಮಿಂದಂತಾಯಿತ್ತಯ್ಯ ಅಂತ. ಇಲ್ಲಿ ಹೊಲತಿ ಅಂತಂದ್ರೆ ನಮ್ಮ ಅಂತರಂಗ ಅಂತ. ನಾವಿಲ್ಲಿ ಬಹಿರಂಗವಾಗಿ ಬಹಳ ಸ್ವಚ್ಛವಾಗಿರ್ತಕ್ಕಂಥದ್ದು ನೋಡ್ತೀವಿ, ಆದ್ರೆ ಅಂತರಂಗವಾಗಿ ಬಸವಣ್ಣವ್ರು ಅದನ್ನೇ ಹೇಳಿದ್ರು, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ರು. ಅಂತರಂಗವಾಗಿ ನಾವು ಶುದ್ಧ ಇರಬೇಕು ಅನ್ನುವಂಥದ್ದನ್ನ ಇಲ್ಲಿ ಗಾವದಿ ಮಾಚಯ್ಯನವರ ವಚನವನ್ನ ನಾವು ನೋಡಿದಾಗ ಗೊತ್ತಾಗ್ತದ ಅನ್ನುವಂಥದ್ದು. ಹಾಗೆ ಗುರುಪುರದ ಮಲ್ಲಯ್ಯ ಅನ್ನುವಂಥದ್ದು ಸಹಿತ ಗುರು ಬಸವೇಶ್ವರರ ವಚನ, ಗುರು ಭಕ್ತಯ್ಯನ ವಚನ, ಹೀಗೆ ಹಲವಾರು ವಚನಗಳನ್ನ ನೋಡ್ಕೊಂತ ಹೋದಾಗ ಅಲ್ಲೊಬ್ಬ ಜಗಳ ಗಂಟ ಕಾಮಣ್ಣ ಅಂತ ಬರ್ತಾನೆ. ಆತ ಸಾವದೇವರನೊಲ್ಲೆ ಭಾವವಳಿಯದ ಭಕ್ತಿಯನೊಲ್ಲೆ ಆವಾವ ಪರಿಯಲ್ಲೂ ವಿಧಿಯನೊಲ್ಲೆ ಕಾಮೇಶ್ವರನೆಂಬುದನ್ನೊಂದನೇ ಬಲ್ಲೆ. ಆವ ದೇವರನೊಲ್ಲೆ, ಶರಣರಾದಂಥವ್ರಿಗೆ ಯಾವ ದೇವರು ಬೇಕಾಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. 100 ದೇವರುಗಳ ನೌಕಾಚೆ ದೂರ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣವ್ರಿಗೆ ಯಾರೋ ಕೇಳ್ತಾರ, ದೇವ್ರ ಹೆಂಗದಾನ ಅನ್ನುವಂತ ಪ್ರಶ್ನೆಯನ್ನು ಕೇಳಿದಾಗ ಬಹಳ ಚಂದ ಹೇಳ್ತಾರೆ, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ಮಗಲ್ಲ, ಪಾತಾಳ. ಅವ ಎತ್ತರ ಎಷ್ಟದನ, ತಳಗೆ ಎಷ್ಟ, ಪಾತಾಳದಿಂದ ಅತ್ತತ್ತ, ಬರೀ ಅತ್ತನ್ಲಿಲ್ಲ, ಅತ್ತತ್ತ. ಈ ಶರಣರು ಬಳಸ್ತಕ್ಕಂತ ಪದಗಳನ್ನು ಗಮನಿಸ್ಬೇಕು ನಾವು. ಅತ್ತತ್ತ ಅಂತ ಹೇಳಿದ್ರು, ಇನ್ನೂ ಅತ್ತಾಗ ಹೇಳ್ತಾರೆ ಈ ಶಾಸ್ತ್ರ, ಇನ್ನು ಅಲ್ಲಿ ಐತಿ, ಅದಕ್ಕೆ ಅಲ್ಲಿದ್ರ ಅತ್ತತ್ತ, ಪ್ರಮಾಣದಿಂದ ಅತ್ತತ್ತ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಂತ ಹೇಳ್ತಕ್ಕಂಥದ್ದು. ಹಂಗಿಲ್ಲಿ ಭಾವವಳಿಯದ ಭಕ್ತಿಯನ್ನು ಭಾವ ಅಳಿಬೇಕಲ್ಲಿ, ಭಾವವಳಿಯದ ಭಕ್ತಿಯನೊಲ್ಲೆ ಆವಾವ ಪರಿಯಲ್ಲೂ ವಿಧಿಯನೊಲ್ಲೆ ಕಾಮೇಶ್ವರನೆಂಬುದನ್ನೇ ಒಂದೇ ಬಲ್ಲೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಆಮೇಲೆ ಜೋದರ ಮಾಯಣ್ಣನ ವಚನ, ನಡೆಯಿಂದ ನುಡಿ ಗಡನಿಸಿತ್ತು ಮಣವೇ, ನಡೆ ನುಡಿ ಸಾಮರಸ್ಯದ ಬಗ್ಗೆ ಹೇಳ್ತಕ್ಕಂತ ಒಂದು ವಚನ ಇದಾಗಿದೆ. ಎನ್ನೊಡೆಯ ಶಂಭು ಸೋಮನಾಥ ಲಿಂಗ ಭಾಷೆ ಪರಿಪಾಲಕನಾಗಿ. ಎನ್ನೊಡೆಯ ಹೆಂಗ ಸಂಗಮದೇವ ಅಂತ ಬಸವಣ್ಣವ್ರು ಹೇಳ್ತಾರೆ, ಹಂಗಿಲ್ಲಿ ಹೇಳ್ತಕ್ಕಂಥದ್ದು. ತಳವಾರ ಕಾಮಿದೇವಯ್ಯ ಅನ್ನುವ ಎತ್ತಾಗಿದ್ದು ಹೆಗಲ ಕೊಡೆನೆಂದೆಡೆ ನಿಶ್ಚಯವೇ. ನೋಡಿ ಎಷ್ಟು ಅಲಂಕಾರಗಳನ್ನು ಬಳಸ್ತಾರ್ರಿ. ಎತ್ತಾಗಿದ್ದು ಹೆಗಲ ಕೊಡೆನೆಂದೆಡೆ ನಿಶ್ಚಯವೇ, ತೊತ್ತಾಗಿದ್ದು ಹೇಳಿದುದ ಕೇಳಿನೆಂದೆಡೆ ಮೆಚ್ಚುವರೆ, ಭಕ್ತನಾಗಿದ್ದು ಧಾರಣ ಆಧರಿಸದಿದ್ದಡೆ ಅದು ಅಚ್ಚಿಗವೆಂದೇ ಕಾಮ ಹರಿಪ್ರಿಯ ರಾಮನಾಥ ಅನ್ನುವಂಥದ್ದು. ಎತ್ತು ಅಂತಂದ್ರೆ ಅದು ಹೆಗಲು ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂದ್ರೆ ಭಕ್ತ ಅಂತಂದ್ರೆ ಆ ಭಕ್ತನಾಗೇ ಇರಬೇಕು ಅನ್ನುವಂಥ, ಶರಣ ಅಂದ್ರೆ ಶರಣನಾಗೇ ಇರಬೇಕು ಅನ್ನುವಂಥ ವಿಚಾರವನ್ನ, ಅದನ್ನ ಬಿಟ್ಟು ಬೇರೆ ಕಡೆ ಹರಿಬಾರ್ದು ಮನಸ್ಸು ಅನ್ನುವಂಥದ್ದು. ತೆಲುಗೇಶ ಮಸನಯ್ಯರ ವಚನವು ಸಹಿತ ಬಹಳ ಅದ್ಭುತವಾಗಿ ನಾವು ನೋಡ್ಬೋದು. ನಿರ್ವೃತ್ತಿ ಸಂಗಯ್ಯ, ಹೀಗೆ ಹಲವು ವಚನಕಾರರು, ನಾ ಹೇಳಿದ್ನಲ್ಲ ಸುಮಾರು 73 ವಚನಕಾರರು ನಮ್ಮಲ್ಲಿ ಬರ್ತಾರೆ. ಪ್ರಸಾದಿ ಲೆಂಕಣ್ಣ ಅಂತ ಬರ್ತಾರೆ, ಬಳ್ಳೇಶ ಮಲ್ಲಯ್ಯನ ವಚನ ಅಂತ ಬರ್ತದೆ, ಆಮೇಲೆ ಬಕ್ಕಸದ ಚಿಕ್ಕಣ್ಣನ ವಚನ ಅಂತ ಬರ್ತದೆ, ಆಮೇಲೆ ಬಿಕಾರಿ ಭೀಮಯ್ಯನ ವಚನ ಅಂತ ಬರ್ತದೆ, ಆಮೇಲೆ ಮಳುಭಾವಿಯ ಸೋಮಣ್ಣನ ವಚನ. ಏನ್ ಅದ್ಭುತ ರೀ, ಒಂದೊಂದ ವಚನ. ಮಳಬಾವಿ ಸೋಮಣ್ಣ ನೋಡ್ರಿ ಒಂದ ವಚನ ಬರ್ದಾನ, ಆಗಿಲ್ಲದ ಸಿರಿ ಆಯುಷ್ಯವಿಲ್ಲದ ಬದುಕು.
ಸುಖವಿಲ್ಲದ ಸಂಸಾರ ಎಳೆತಟಿಗೊಂಬ ಕಾಯದ ಸಂಘ ಬಳಲಿಸುವ ಜೀವಭಾವ ಇವರ ಕಳವಳವಿಲ್ಲದಲ್ಲದೆ ಮಳುಬಾವಿಯ ಸೋಮನ ತಿಳಿಯಬಾರದು. ನೋಡ್ರಿ ಎಷ್ಟ್ ಚಂದ ಹೇಳ್ತಾರ. ಆಗಿಲ್ಲದ ಸಿರಿ ನಮಗ ಆಗ್ಲಿಲ್ಲ ಅಂದ್ರ ಆ ಸಿರಿ ತಗೊಂಡ್ ಏನ್ ಮಾಡುದದ, ಸಂಪತ್ ತಗೊಂಡ್ ಏನ್ ಮಾಡುದದ, ಆಯುಷ್ಯವಿಲ್ಲದ ಬದುಕು ಹೇಳ್ತಾರಲ್ಲ, ಅರ್ಥ ರೇಖೆವಿದ್ದಡೇನಯ್ಯ ಆಯುಷ್ಯ ರೇಖೆವೇ ಇಲ್ಲ ಅಂದ್ರ ಬಂಗಾರ ರೊಕ್ಕ ಜಗ್ಗ ಐತಪ್ಪ, ಆಯುಷ್ಯನೇ ಇಲ್ಲ ಅಂದ್ರೆ ತಗೊಂಡ್ ಏನ್ ಮಾಡುದು, ಅದಾಗ ಆಯುಷ್ಯವಿಲ್ಲದ ಬದುಕು, ಆಗಿಲ್ಲದ ಸಿರಿ, ಸುಖವಿಲ್ಲದ ಸಂಸಾರ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿ ಅದು ಗುಂಡು ಮುಳುಗಲಿ ಅದು ಬೆಂಡು, ಇಂತಪ್ಪ ಸಂಸಾರ ಸರದಿಯ ದಾಂಟಿಸಿ ಕಾಲಾಂತಕನೆ ಕಾಯು ಕೂಡಲ ಸಂಗಮ ದೇವ ಅಂತ ಹೇಳ್ತಕ್ಕಂಥದ್ದು. ಅಂತ ಸಂಸಾರ ತಗೊಂಡು ಏನ್ ಮಾಡುದದ, ಮುಳುಗುವ ತೇಲುವ ಸಂಸಾರ ಬೇಡ ಅನ್ನುವಂಥದ್ದನ್ನ ಮಾರುಡಿಗೆಯ ನಾಚಯ್ಯ ಮಾರೇಶ್ವರೊಡೆಯ ಅನ್ನುವಂತ ವಚನಕಾರ ನೋಡ್ರಿ. ಉಂಬವರೆಲ್ಲ ಒಂದೇ ಪರಿಯ ತಮ್ಮ ತಮ್ಮ ಬಾಯಿಚ್ಛೆಯ ಅಲ್ಲವೇ ಇಕ್ಕುವರಂದಕ್ಕೆ ಉಂಡಡೆ ತನಗೆ ಸಿಕ್ಕೆಂದ ಮಾರೇಶ್ವರ. ಯಾರ್ದೋ ಒಂದ್ ಇದಕ್ ನಾವು ಅದ ಹೇಳ್ತಾರಲ್ಲ, ಏನೋ ತಿಮ್ಮ ಸಾಯ್ಲಿ ತಮ್ಮ ಸತ್ ಬಿಟ್ಟಿದ್ನಂತ. ಹಂಗ ನಾವ್ ಮತ್ತೊಬ್ಬರ ಲೋಕದ ಡೊಂಕ ನೀವೇಕೆ ತಿದ್ದಿವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಬಹಳಷ್ಟು ಇನ್ನೂ ವಚನಕಾರರು ಇಲ್ಲಿ ಇದ್ದಾರೆ. ಸುಮಾರು 75 ವಚನಕಾರರು ಇಲ್ಲಿ ಇರ್ತಕ್ಕಂಥದ್ದು. ನಾನು ಇಲ್ಲೊಂದಿಷ್ಟು ಕೆಲವು ವಚನಕಾರರನ್ನ ತೆಗೆದುಕೊಂಡು ಅವರ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಎದುರುಗಡೆ ಹೇಳ್ತಕ್ಕಂತ ಕೆಲಸವನ್ನ ಮಾಡಿದ್ದೇನೆ. ಹೇಳುವಂತ ಸಂದರ್ಭದೊಳಗ ಏನಾದ್ರೂ ವಚನಗಳು ನೋಡ್ರಿ, ನಾನ್ ನೋಡಿದ್ರ ಒಂದ್ ದೃಷ್ಟಿ, ನೀವು ನೋಡಿದ್ರ ಒಂದ್ ದೃಷ್ಟಿ. ವಚನ ಅಂದ್ರೆ ಒಂದ್ ದೀಪ ಇದ್ದಾಗೆ. ಅದು ದೀಪ ನೀವ್ ಹ್ಯಾಗ್ ನೋಡ್ತಿರೋ ಹಾಗೆ ಕಾಣ್ತದ. ನನಗೆ ನೋಡಿದ ದೃಷ್ಟಿಕೋನದೊಳಗ, ನಾನು ತಿಳಿದುಕೊಂಡ ರೀತಿ ಒಳಗ ಒಬ್ಬ ಕಿರಿಯನಾಗಿ ಓದುಗನಾಗಿ ಇನ್ನೂ ತಿಳಿಯುವಂತವನಾಗಿ ತಮ್ಮ ಎದುರುಗಡೆ ತಿಳಿಪಡಿಸ್ತಕ್ಕಂತ ಕೆಲಸವನ್ನ ನಾನ್ ಮಾಡಿದ್ದೇನೆ ಅನ್ನೋಕ್ಕಿಂತ ನಮ್ಮ ಶಶಿಕಾಂತ್ ಪಟ್ಟಣ್ ಗುರುಗಳು ಮಾಡಿಸಿದಾರ. ಅವ್ರದ್ದೇನೋ ಒಟ್ಟೆ ಹೊಸಾದ್ ಕೊಡ್ಬೇಕು, ಅವ್ರಿಗೆ ಏನಾದ್ರು ಹಚ್ಚಬೇಕು ಅನ್ನುವಂಥದ್ದು. ಮತ್ ನನಗ್ ಬಹಳ ಖುಷಿ ಆಗ್ತದ. ಯಾಕಂದ್ರೆ ಆ ಪ್ರತಿಯೊಂದು ವಿಷಯ ಕೊಟ್ಟಾಗ ಅದ್ರೊಳಗೆ ನಾನು ಸಾಕ್ತೀನಿ. ಎಷ್ಟೋ ವಿಚಾರಗಳ ತಿಳ್ಲಿಕ್ಕೆ ನನಗೂ ಹಂತದ ಬೇಕು, ಟಾಸ್ಕ್ ಅಂತ ಹೇಳ್ತೀವಲ್ಲ, ಅಂತ ಟಾಸ್ಕ್. ಯಾಕಂದ್ರೆ ಆ ವಿಷಯಗಳು ನಮ್ಗೆ ಗೊತ್ತಾಗ್ತಂತ ಹೋಗೋ. ಈಗ ಅವಿರಳ ವಚನಕಾರರ ಅಂತ ಕೇಳಿದ್ವಿ, ಸ್ವತಃ ನಾನೇ ಅದ್ರೊಳಗೆ ಇಳಿದಾಗ ಇಷ್ಟು ಮಂದಿ ವಚನಕಾರರು ಅದಾರಲ್ಲ ಅನ್ನುವಂಥದ್ದು. ಮತ್ತ ಅಲ್ಲಿ ಒಂದ್ ಯಾರೋ ಕಮೆಂಟ್ ಬಾಕ್ಸ್ ನಲ್ಲಿ ನೋಡ್ತಾ ಇದ್ದೆ, ಅಲಕ್ಷಿತನು ಮತ್ತು ಅವಿರಳಕ್ಕೂ ವ್ಯತ್ಯಾಸ ಏನು ಅನ್ನುವಂಥದ್ದು. ನಾನು ತಿಳಿದುಕೊಂಡದ್ದನ್ನ ನಾನು ಹೇಳಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳು, ಪಟ್ಟಣ್ ಗುರುಗಳು ಅದನ್ನ ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ನಿಮ್ಮಿಂದ ಕಲಿಯೋದು ಬಹಳ ಅದ ಅನ್ನುವಂತ ಮಾತುಗಳನ್ನು ಹೇಳಿ, ನನಗೆ ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಹೇಳಲಿಕ್ಕೆ, ಶರಣರ ವಚನಗಳನ್ನ, ಅವಿರಳ ವಚನಕಾರ ವಿಚಾರಗಳನ್ನ ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲಾ ಬಸವಾದಿ ಶಿವಶರಣರಿಗೂ, ಈ ಗೂಗಲ್ ಮೀಟ್ ನಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ತಂದೆ ತಾಯಂದರಿಗೂ ಎಲ್ಲರಿಗೂ ಸಹಿತ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಪಟ್ಟಣ್ ಸರ್ ಇದಕ್ಕೆ ಪೂರಕವಾಗಿ ಅನುಭವವನ್ನ ಹೇಳ್ಬೇಕು ಅಂತ ವಿನಂತಿ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ದಾರ್ಶನಿಕರ ನೆನೆತ ಇವತ್ತಿನ ಈ ಗೂಗಲ್ ದತ್ತಿ ಉಪನ್ಯಾಸದ ದತ್ತಿ ದಾಸೋಹಿಗಳಾದಂತ ನನ್ನ ಸನ್ಮಿತರಾದಂತ ಶ್ರೀ ಶಿವಾನಂದ ಕಲ್ಕೇರಿ ಸರ್ ಅವರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಶರಣ ಭಾಗವಹಿಸಿದಂತ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾನು ಸಿದ್ಲಿಂಗ್ ಸಜ್ಜನ್ ಶೆಟ್ಟರ್ನ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು, ಡಾಕ್ಟರ್ ತಾರಾ ಮೇಡಮ್ ಅವರು ಪರಿಚಯ ಮಾಡಿದಾಗ ಇವರೊಳಗೆ ಇಷ್ಟೊಂದು ಅಗಾಧ ಪ್ರತಿಭೆ ಐತಿ ಅಂತಕ್ಕಂಥದ್ದು ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ. ನಾನೊಂದು 3-4 ಜನರನ್ನ ಇಲ್ಲಿ ಹೆಸರಿಸ್ತೀನಿ. ಅವ್ರು ಇವತ್ತಿಲ್ಲ. ಡಾಕ್ಟರ್ ಗಿರೀಶ್ ದೇಶೂರ್ ಅವರು, ಡಾಕ್ಟರ್ ಕಲ್ಲಂಗೌಡರು, ಅವ್ರು PhD ಮಾಡ್ಯಾರ. ಅದರ ಯಾವುದೇ ವಿಷಯ ಕೊಟ್ಟರು ಸಹಿತ ಇವತ್ತು ನಾನು ಅವ್ರು ಹೇಳ್ದಂಗೆ ಉದ್ದೇಶಪೂರ್ವಕವಾಗಿ ಅವರನ್ನ ತನಿಸಲು ಅವರನ್ನ ಅಧ್ಯಯನಕ್ಕೆ ಹಚ್ಚಬೇಕು. ಯಾಕಂದ್ರೆ ಮುಂದೆ ಇದು ಸಮಾಜದ ಆಸ್ತಿ. ಸಿದ್ಲಿಂಗ್ ಸಜ್ಜನ್ ಶೆಟ್ಟರ್ ಅಂತಕ್ಕಂಥವ್ರು ಸಮಾಜದ ಆಸ್ತಿ, ಸಮಾಜದ ಸ್ವತ್ತು, ಸಂಶೋಧಕರು, ದೊಡ್ಡ ಒಂದು ಕೊಡುಗೆಯನ್ನು ನೀಡ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರಿಗೆ ಮತ್ತೆ 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 ಕಠಿಣ ವಿಷಯವನ್ನು ಕೊಡ್ತೀನಿ. ಬಹಳ ಲೀಲಾಜಾಲವಾಗಿ, ಬಹಳ ವಿಸ್ತೃತವಾಗಿ ಒಂದು ಅವಿರಳ ವಚನಕಾರರ ಬಗ್ಗೆ ಹೇಳಿದ್ರು. 280 ಕೋಟಿ ವಚನವ ಹಾಡಿ ದನಿದನೆಯ ಅಂತಕ್ಕಂಥ ಒಬ್ಬ ಶರಣರ ವಚನಗಳನ್ನ, ಎಲ್ಲಯ್ಯನ 280 ಕೋಟಿ ವಚನ. ನಾವು ಪ್ರತಿಯೊಂದು ವಚನಗಳ ಸಂಖ್ಯಾಶಾಸ್ತ್ರ ನೋಡಿದಾಗ ಸಂಖ್ಯಾ ದೃಷ್ಟಿಯಿಂದ ಅಥವಾ ವೈಭವೀಕರಣ ಮಾಡಿದ್ರು ಕೂಡ
ಬಹುಶಃ ನಮಗ್ ಸಿಕ್ಕಂತ ವಚನಗಳು ಬಹಳ ಕಡಿಮೆ. 14,500 ವಚನಗಳು ತುಂಬಾ ಕಡಿಮೆ. ಅವ್ರು ಹೇಳ್ದಂಗ ಅವಿರಳ ವಚನಕಾರರು ಮತ್ತು ಅಲಕ್ಷ್ಯದ ವಚನಕಾರರು ಒನ್ ಅಂಡ್ ದ ಸೇಮ್, ಅದೇನು ವ್ಯತ್ಯಾಸ ಇಲ್ಲ. ಆದ್ರೆ ಅಜ್ಞಾತ ವಚನಕಾರರ ಸುಮಾರು ನಮ್ಮ ವೇದಿಕೆಯಿಂದ ನಾವು ಬಸವ ಕಲ್ಯಾಣಕ್ಕೆ 3 ದಿನ ಹೋಗಿ ಅಲ್ಲಿ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೇವೆ ನಾವು. ಸುಮಾರು 58 ಅಜ್ಞಾತ ವಚನಕಾರರು, ಅವ ಕೇವಲ ವಚನಾಂಕಿತ ಅದಾವ. ವಚನಾಂಕಿತ 1-2 ವಚನಗಳನ್ನು ಬರೆದಂತ ವಚನಾಂಕಿತ ಮೇಲೆ ಅವರ ಯಾವುದನ್ನೂ ಹೇಳಿಲ್ಲ. ಅದ್ರೊಳಗೆ ಕೆಲವು ವಚನಕಾರರು ಅಲ್ಲಮನನ್ನು ನೆನೆಸ್ಯಾರ, ಕೆಲವು ಬಸವಣ್ಣನ ನೆನೆಸ್ಯಾರ, ಬಸವಣ್ಣ ಸಮಕಾಲೀನರು ಅಂತ ಹೇಳ್ಕೊಂತಾರ. ಆದ್ರೆ ಯಾರೂ ಕೂಡ ಅವರು ಅಜ್ಞಾತ ವಚನಕಾರರು. ಅವರ ಇತಿಹಾಸವನ್ನ, ಚರಿತ್ರೆಯನ್ನ ನಮ್ಗ ಇನ್ನೂವರೆಗೆ ಶೋಧನೆ ಮಾಡಕ್ಕಾಗ್ಲಿಲ್ಲ. ನಾವು 3 ದಿನ ಕುಂತ್ಕೊಂಡು ವರ್ಕ್ಶಾಪ್ ಮಾಡಿ ಅದರ ಅತ್ಯಂತ ನೋವಿನ ಸಂಗತಿಯನ್ನು ಇಲ್ಲಿ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು 3 ತಿಂಗಳ ನಿರಂತರವಾಗಿ ವಚನಕಾರರ ಬಗ್ಗೆ ಸಂಶೋಧನೆ ಮಾಡಿ, ವಚನ ಪರಿಷ್ಕರಣೆ ಮಾಡಿ, ಅವರ ಪೌರಾಣಿಕ, ಅವರ ಜೀವನ ಚರಿತ್ರೆ ಸುಮಾರು 100, ಈಗ ಹೇಳ್ದಂಗೆ 70 ಅವಿರಳ ವಚನಕಾರರು, 58 ಅಜ್ಞಾತ ವಚನಕಾರರು, ಸುಮಾರು 124 ಪ್ರಚಲಿತ ವಚನಕಾರರು, ಅಂದ್ರೆ ನಾವು ಬಳಕೆಗೆ ಹೆಚ್ಚು ಬಳಸ್ತಕ್ಕಂಥ ಲಕ್ಷಿತ ವಚನಕಾರರು ಅಥವಾ ಪ್ರಚಲಿತ ವಚನಕಾರರ ತಗೊಂಡು ಸುಮಾರು 248 ವಚನಕಾರರ ಸಮಗ್ರ ಪರಿಷ್ಕರಣೆ, ಅದ್ರೊಳಗೆ ಬರ್ತಕ್ಕಂಥ ಪವಾಡಗಳನ್ನು ತೆಗೆದಾಕಿದ್ವಿ. ಅವರೆಲ್ಲ ನನ್ನ ಕಡೆ ದಾಖಲೆ ಇದಾವ. ಸುಮಾರು 1,800 ಪುಟಗಳ 2 ಹೊತ್ತಿಗೆ ಮಾಡಿಟ್ಟಿವಿ. ಅವಾಗ BKDB ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿ ಅವರು, ನೀವು ಮಾಡಿದ್ದು ಒಳ್ಳೇದು, ಆದ್ರೆ ನಿಮ್ಗೆ ಯಾವುದೇ ಸಂಪಾದಕೀಯದೊಳಗೆ ಸಹಿತ ನಿಮ್ಮನ್ನ ತಗೊಳಂಗಿಲ್ಲ, ತಗೋತೀವಿ, ಸಂಪಾದನೆ ನಾವು ಮಾಡ್ತೀವಿ, ಆಮೇಲೆ ನಿಮಗೆ ಕಾಪಿ ರೈಟ್ ಕೊಡಂಗಿಲ್ಲ. ನನಗೆ ಅದು ಯಾಕೋ ಒಂದು ರೀತಿ ನೋವಾಯ್ತು. ನಾವು ನಮ್ಮದೇ ಆದಂತ ಒಂದು ಮೀಟಿಂಗ್ ಮಾಡಿದ್ವಿ. ಅದ್ರೊಳಗೆ ದೊಡ್ಡ ದೊಡ್ಡ ಸಾಹಿತಿಗಳು ಇದ್ರು. ಅಂದ್ರೆ ಎಷ್ಟು ಕೆಟ್ಟ ಅನಿಸ್ತಂದ್ರ, ಶ್ರಮಿಕರು, ಅಧ್ಯಯನಶೀಲರು, ವಚನ ಕೃಷಿ ಮಾಡ್ತಕ್ಕಂಥವ್ರು, ಕಷ್ಟಪಟ್ಟು ಮಹಿಳೆಯರು ಎಲ್ಲ ಮಾಡಿದಾಗ ಅದನ್ನ ಕ್ರೆಡಿಟ್ ನಾವು ತಗೊಂತೀವಿ ಅಂತಕ್ಕಂಥದ್ದು ನೇರವಾಗಿ ಇದ್ರೊಳಗೆ ಎಲ್ಲರೂ ಇದಾರೆ. ಅದಕ್ಕೆ ಆ ಮಾತಕ್ಕೆ ಹೇಳ್ತೀನಿ ನಾವು. ಅವಾಗ ನಾವು ಹಿಂದಿರದ್ವಿ, ನಾವು ಬೇಡ, ನಮ್ಮದೇ ಮಾಡ್ಕೊಂತೀವಿ ಅಂತ ತಕೊಂಡು ನಾವು ಮಾಡಿದ್ವಿ. ವಚನಕಾರರು, ವಚನಗಳ ವಿಸ್ತಾರ, ವಚನ ಶೈಲಿ, ಅವರು ಇವತ್ತು ಅಲಕ್ಷಿತ ವಚನಕಾರರು ಅಥವಾ ಅವಿರಳ ವಚನಕಾರರ ವಚನಗಳು ಯಾವುದೇ ಒಂದು ಪ್ರಚಲಿತ ವಚನಕಾರರಿಗೆ ಕಡಿಮೆ ಇಲ್ಲ. ಅಗ್ಗವಣಿ, ಹಂಪಯ್ಯ, ಹೊನ್ನಯ್ಯ, ಪುಲಿಗೇರಿಯ ಸುತ್ತಮುತ್ತಲಿನ ಅನೇಕ ಶರಣರ ತೆಗೆದುಕೊಂಡಾಗ ಅವರು ಇವರಿಗೆ ಸಮಾನವಾಗಿದ್ರು, ಅದರ ಪ್ರಚಲಿತವಾಗಿ ಬರಲಿಲ್ಲ, ಬಳಕೆಗೆ ಬರಲಿಲ್ಲ, ಜನಸಾಮಾನ್ಯರಿಗೆ ಸಿಗಲಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ಬಹಳ ಸೊಗಸಾಗಿ, ಬಹಳ ಚಂದ ಬಿಡಿಬಿಡಿಸಿ ಹೇಳಿದ್ರು ಅವರು. ನಾವು ಒಂದು 10 ವಚನಕಾರರು ಬಿಟ್ರೆ ಮುಂದೆ ಗೊತ್ತೇ ಇಲ್ಲ ನಮಗ. ಒಂದು 10-15 ವಚನಕಾರರು ಬಿಟ್ರೆ ಮುಂದಿನ ವಚನಕಾರ ಪುರದ ನಾಗಣ್ಣನ ವಚನ ಬಗ್ಗೆ ಆಗ್ಲಿ, ಅಥವಾ ಇವರು ಹೇಳ್ದಂಗ ನಾನು ಬಹಳಷ್ಟು ನೋಡಿದಾಗ ಮುನಿಗುಮ್ಮಟ ದೇವ ಅಂತಕ್ಕಂಥ ಜೈನ 101 ವಚನ ಬರೆದ ನಾವು, ಜೈನ ಮುನಿ. ಬಳ್ಳೇಶ ಮಲ್ಲಯ್ಯನ ಉಲ್ಲೇಖ ಮಾಡಿದ್ರು. ನಮ್ಮೂರಂತಲೇ ನರಗುಂದ ತಾಲೂಕ ಬೆಳ್ಳೇರಿ, ಅಂದ್ರೆ ನಮ್ಮೂರಿಂದ 15 ಕಿಲೋಮೀಟರ್ ರಾಮದುರ್ಗದಿಂದ ಬೆಳ್ಳೇರಿ ಅಂತಕ್ಕಂಥದ್ದು. ಅಲ್ಲಿ ಮುನಿಗುಮ್ಮಟ ದೇವ ನಮ್ಮ ತಾಲೂಕಿನ ಮುನಿಯನ ಕೊಪ್ಪ, ಮುನಿ ಅಂದ್ರೆ ಜೈನರ ಮುನಿಯನ ಕೊಪ್ಪ ಅಂತಕ್ಕಂಥದ್ದು. ಅಲ್ಲಿ ಕಲ್ಲೂರು ಅಂತ ಬರ್ತೈತಿ. ಅಲ್ಲಿ ಕೂಡ ಚನ್ನಬಸವಣ್ಣ ಅವರು ಶರಣರಿಗೆ ಬಂದು ಯುದ್ಧ ಹೋದಂತ ಊರು. ರಣಕಲ ಕೊಪ್ಪ, ರಣ ಯುದ್ಧ ನೀತಿಗೆ ಹೋಗ್ಬೇಕಾದ್ರೆ ಒಂದು ಕಲ್ಲನ್ನು ಹೂತು ಹೋದಂತ ಒಂದು ಕೊಪ್ಪ ಹಳ್ಳಿ ಅಂತಕ್ಕಂಥದ್ದು. ಅಲ್ಲಿ ಗೊಡಚಿ ಅಂತಕ್ಕಂಥದ್ದು ಮುದಿವೀರಣ್ಣ ಅಥವಾ ಮಡಿವಾಳ ಮಾಚಿದೇವನ ಐಕ್ಯಸ್ಥಾನ. ಅಲ್ಲಿ ರಣಬಾಜಿ ಅಂತಕ್ಕಂಥ ಒಂದು ಪ್ರದೇಶ. ವಾಸುದಾರಾಗಿ ಬಸವ ಚೈತನ್ಯವನ್ನು ತಗೊಂಡು ಚದುರಿ ಹೋಗ್ಬಿಟ್ರೆ ಎಲ್ಲ ಕಡೆ. ಅವರು ಸಾವಿಗೆ ಹೆದರ್ಲಿಲ್ಲ, ಅವರು ಕೊಲೆಗೆ ಹೆದರ್ಲಿಲ್ಲ. ಅದನ್ನು ಎದುರಿಸಿ ವಚನ ಸಾಹಿತ್ಯವನ್ನು ಉಳಿಸ್ಬೇಕಾಗಿತ್ತು ಅವ್ರಿಗೆ. ಮನುಕುಲಕ್ಕ ಒಂದು ಮಹಾಮಾನವ ಮಂಟಪ ಕಟ್ತಾರ ಮುಂದಿನ ಜನಾಂಗ ಅಂತಕ್ಕಂಥದ್ದಕ್ಕೆ ಒಂದು ಆಸೆ ಇಟ್ಕೊಂಡು ಶರಣರು ಹೊರಟರು. ಬಹಳ ಜನ ಸಾವು ನೋವುಗಳು, ಸಾಕಷ್ಟು ವಚನಗಳೇ ಸಿಗಲಿಲ್ಲ ನಮಗ. ಭಂಡಾರ ಶಾಂತರಸರು ಏನು ಅದನ್ನ ಅನುಕ್ರಮವಾಗಿ ಆ ಕಾಲದೊಳಗಿಟ್ಟಂತ ವಚನಗಳು ಹೆಂಗ್ ಸಿಕ್ಕು, ಅದನ್ನ 15-16 ಬಂದಾಗ ಸ್ಥಳಕಟ್ಟಿನ ವಚನಗಳಂತ ನಾವು ಗುರುತಿಸ್ಕೊಂಡ್ರು.
ಸಂಕಲನಕಾರರು. ಹೆಚ್ಚಿನ ವಚನಗಳು ಸ್ಥಳಕಟ್ಟಿನ ವಚನ ಬರಲಾರದಾಗ ಹೆಚ್ಚಿನ ಕೊಟ್ಟಿರೋ ವಚನಗಳನ್ನು ಹಾಕಿದ್ರು. ದಾಖಲೆಗಳ ದೊರೆತಲಾರದಂತ ಸ್ವಂತ ಅರ್ಧದೊಳಗೆ ಅವಕ್ಕೆ ಸ್ವರವಚನಗಳು ಅಂತಂದ್ರು, ಸ್ವರ ಹಚ್ಚಿ ಹಾಡ್ತಕ್ಕಂಥ ಅವಕ್ಕೆ ತಾಡೋಲೆಗಳಿಂದ ಬರಲಿಲ್ಲ. ಉದಾಹರಣೆಗೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ಅದು ಸಂಪುಟದೊಳಗೆ ಇಲ್ಲ. ಅದು ಅಂತ ಸಾಕಷ್ಟು ಸ್ವರವಚನಗಳು ಕೂಡ ಅಂದ್ರೆ ಹಾಡಲಿಕ್ಕೆ ಯೋಗ್ಯವಾದಂಥ ವಚನಗಳು ತಾಡೋಲೆಯೊಳಗೆ ಕಾಣಲಾರದಂತ ನಾವು ಸಾಕಷ್ಟು ಸಲ ಡಾಕ್ಟರ್ ಕಲಬುರ್ಗಿ ಅವ್ರಿಗೆ ಸರ್ ಇವ್ನು ಯಾಕೆ ದಾಖಲೆ ಮಾಡಲಿಲ್ಲ ಅಂತಂದ್ರೆ, ನಾನೊಬ್ಬ ಸಂಶೋಧಕನೂ ಹೌದು, ಒಬ್ಬ ಹಸ್ತಪ್ರತಿಶಾಸ್ತ್ರಜ್ಞ. ಇವುಗಳಿಲ್ಲದನ್ನ ತಪ್ಪು ಮಾಡಿದ್ದೆ ಅಂದ್ರೆ ಮುಂದಿನವ್ರು ಎಲ್ಲರೂ ಕೂಡ ಇಂಥವು ಸಾಕಷ್ಟು ಕಲಬೆರಕೆ ಆಗಬಹುದು ಅಂತಕ್ಕಂಥ ಒಂದು ಆತಂಕದೊಳಗೆ ನಾವು ಮಾಡಕ್ಕಿದ್ದಾರೆ ಶೇಷಕಾಂತ್ ಅಂದ್ರೆ. ಆದ್ರೆ ಇವತ್ತು ನಿಜಕ್ಕೂ ಕೂಡ ವಚನ ಸಾಹಿತ್ಯದವನ್ನ ಒಂದು ಬಂಡವಾಳ ಮಾಡ್ಕೊಂಡು ಅವ್ರು ಹೇಳಿದ್ರು ಬಹಳ ಚಂದ ಹೇಳಿದ್ರು. ವಿರಕ್ತ ಅಂದ್ರೆ ಯಾರು, ವಿರಕ್ತಿ ಇಷ್ಟು ಅಲ್ಟಿಮೇಟ್ ಎಕ್ಸಾಂಪಲ್ ಅಂದ್ರೆ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟು ಪ್ರೊಫೆಸರ್ ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರು ಕೊಟ್ಟರು. ಅತ್ಯಂತ ಹೌದಲ್ಲ, ಅಂದ್ರೆ ವಿರಕ್ತ ಅಂತಕ್ಕಂಥ ರಕ್ತ ಸಂಬಂಧವನ್ನ ಹೊರತುಪಡಿಸಿ ನಾವು ಸಂಪೂರ್ಣ ತ್ಯಾಗ, ವಿರಕ್ತಿ ಭಾವ ಅಂತಕ್ಕಂಥದ್ದು ಬರಬೇಕು ಅಂತಂದ ಸಂದರ್ಭದೊಳಗ ನಮ್ಮ ಮಠಾಧೀಶರು 2,75,00,000 ಕಾರಿನೊಳಗೆ ಅಡ್ಡಾಡ್ತಾರ. ಅವರ ಮಠದ ತುಂಬಾ AC, ಅವ್ರಿಗಿರ್ತಕ್ಕಂಥ ಕೆಲವು ಮಠಾಧೀಶರು ಹೆಲಿಕಾಪ್ಟರ್ ಖರೀದಿ ಮಾಡಿ ಅಡ್ಡಾಡ್ತಾರ. ಅಂದ್ರೆ ಮಂತ್ರಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ಕಡಿಮೆ ಇಲ್ಲ ಅಂತಕ್ಕಂಥ ಸ್ಥಾನಮಾನ, ಅವ್ರು ಕುಳಿತುಕೊಳ್ತಕ್ಕಂಥ ಚೇರು ಭಕ್ತರಿಗಿಂತ ಹೆಚ್ಚಿರ್ಬೇಕು. ಈ ರೀತಿಯಾಗಿ ತಮ್ಮನ್ನ ತಾವು ಗುರುತಿಸಿಕೊಳ್ತಾರ ವಿನ ಅವ್ರು ಯಾರು ಕೂಡ ನನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣ ಹೇಳಿದ್ರೆ, ಇವ್ರು ನನಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಒಂದು ಭ್ರಮೆಯೊಳಗ ಸಾಗಿದ್ದಾರೆ. ಅದಕ್ಕ ವಚನ ಸಾಹಿತ್ಯದ ಅಳಿವು ಉಳಿವಿನ ಪ್ರಶ್ನೆ, ಅದರ ಪರಿಷ್ಕರಣೆ, ಅದರ ಅಧ್ಯಯನ, ಅದರ ಪ್ರಕ್ಷಿಪ್ತ ನಿವಾರಣೆ, ಕೂಟ ವಚನಗಳ ಕೊಟ್ಟಿ ವಚನಗಳ ನಿವಾರಣೆ. ನಿನ್ನೆ ನಾನು ಒಂದು ವಚನವನ್ನ ಹೇಳಿದೆ. ಯಾಕೆ ನೀಲಮ್ಮ ತನ್ನ ವಚನವನ್ನ ಹೇಳ್ತಾ ನಾನು ಅಲ್ಲಮ್ಮನ ವಂಶದಳು, ನಾನು ಶರಣನ ವಂಶದಳು ಹೇಳ್ತಾ ಆನು ಆಗಮ ಏನತ್ತಲ್ಲ ಅದರ ವಂಶದಳೆ ಅಂತಕ್ಕಂಥ ಪ್ರಶ್ನಾರ್ಥಕ ತೆಗೆದು ಅದನ್ನ ಅಸರ್ಟಿವ್ ಮಾಡ್ಬಿಟ್ರ. ನಾನು ಆಗಮದ ನೋಡ್ರಿ ಎಷ್ಟು ವ್ಯತಿರಿಕ್ತತೆ ಬರ್ತದ. ಮ್ಯಾಲೆ ಅಲ್ಲಮ್ಮನ ನೆನೆಸ್ತಾಳ, ಕೆಳಗಡೆ ನಾನು ಈ ವಂಶದಳು ಅಲ್ಲ ಇವಳೆ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಒಂದಕ್ಕೆ ಆಗಮದ ವಂಶದವಳು ಅಂತಕ್ಕಂಥ ಪ್ರಶ್ನೆ ಅರ್ಥ ತೆಗೆದು ಅದನ್ನ ಅಸರ್ಟಿವ್ ಉಕ್ತಿಯನ್ನಾಗಿ ಮಾಡಿಬಿಟ್ರು. ಅದಕ್ಕೆ ವಚನ ಸಾಹಿತ್ಯ ನಾ ಯಾಕೆ ಮುಂದೊಂದು ದಿನ ಸಿದ್ಧಲಿಂಗೇಶ ಸಜ್ಜನ್ ಶೆಟ್ಟರು ಅಥವಾ ನಮ್ಮ ಗಿರೀಶ್ ದೇಸೂರ್ ಅಂತವ್ರು, ಕಲ್ಲನಗೌಡರು, ಅವರು ಕೂಡ ಬಹಳ ಮಾನ್ಯ ಉತ್ಕೃಷ್ಟವಾಗಿ ಉಪನ್ಯಾಸ ಮಾಡಿದ್ರು. ಹಿಂಗಾಗಿ ಐ ಹ್ಯಾವ್ ಮೋರ್ ಅಫಿನಿಟಿ. ಯಾರ ಮೇಲೆ ಪ್ರೀತಿ ಇರ್ತೈತಿ ಅವ್ರಿಗೆ ಹೆಚ್ಚಿನ ಕೆಲಸ ಕೊಡ್ಬೇಕು, ಅವ್ರನ್ನ ಧನಿಸ್ಬೇಕು, ಅವ್ರನ್ನ ಒಳಗೆ ಓದಿಸ್ಬೇಕು. ಬಹುಶಃ ಇದನ್ನ ಕೊಟ್ಟಾಗ ಅವ್ರ ಸರ್ಗೆ ಸುಮ್ಮನೆ ಸರಳ ತಗೊಂಡ್ಲ. ಅವ್ರು ಹೇಳಿದಲ್ಲ, ರಾಜು ಸರ್ಗೆ ಮಾತಾಡಿವಿ ಅಂತ ಹೇಳಿದ್ರು, ಸಾಕಷ್ಟು ಪುಸ್ತಕಗಳನ್ನ ಓದಿದ್ರು. ಎಲ್ಲಿಕ್ಕೆ ಅವರು ಸುಮ್ಮನೆ ಒಂದು 4-5 ವಚನ ಹೇಳಿ ಮುಗಿಸ್ಲಿಲ್ಲ. ಇದು ಪ್ರೊಫೆಸರ್ ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರ ವೈಶಿಷ್ಟ್ಯ. ಯಾವುದೇ ವಿಷಯ ಕೊಟ್ಟರೆ ಅದನ್ನ ಹೇಳಿ ಆಳ ಕೇಳೋದು ತಿಳ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾರೆ, ಸಂತೋಷ ಪಡ್ತಾರೆ. ಹೌದಲ್ಲ, ನನಗೆ ಇದು ಸಿಕ್ತಲ್ಲ ಒಳ್ಳೆ ವಚನ ಅಂತಕ್ಕಂಥದ್ದು. ಆ ರೀತಿಯಾಗಿ ಸಮಗ್ರವಾಗಿ ಎಲ್ಲರೂ ಮಾಡ್ಬೇಕು. ನಾನು ಈ ಕೆಲಸ ಮಾಡ್ತೀನಿ, ಇದನ್ನ ಮಾಡ್ಬೇಕು ಅಂತಕ್ಕಂಥದ್ದು ಅಪ್ಪಿ ನಮ್ ಒಳಗೆ ಹಸಿವು ಜ್ಞಾನ ಹೆಚ್ಚಾದಾಗ ಚನ್ನಬಸವಣ್ಣ ಹೇಳ್ದಂಗ ಭೂಮಿಯೊಳಗೆ ಬೀಜ ಬಿದ್ದಲ್ಲಿ ಕೆಟ್ಟತನ ಬೇಡ, ಮುಂದೊಂದ ಫಲದೊಳಗೆ ಹರ್ಷಿಕು ಅಂತಕ್ಕಂಥ. ಕಾಶಿ ಬಂಗಾರ ಅದು ಕೆಟ್ಟತನ ಬೇಡ. ಹಿಂಗ ಈ ಭರವಸೆ ಅಂತಕ್ಕಂಥದ್ದು ಇಟ್ಕೊಂಡು ನಾನು 13-14 ವರ್ಷದಾಗ 100 ವಚನ 500 ವಚನ 1000 ವಚನ ಓದ್ಕೊಂತ ಇವತ್ತು 2,000 ವಚನಗಳನ್ನ ಲೀಲಾಜಾಲವಾಗಿ ಓದ್ತೀನಿ ಅಂತಂದ್ರೆ ಅವ್ ಯಾವ ಕೂಡ ಕೆಟ್ಟಾಗಿಲ್ಲ. ಸಾಂದರ್ಭಿಕವಾಗಿ ಅವ್ನು ಬಳಸ್ಕೊಂಡು ಹಿಂಗೈತಲ್ಲ ಈ ವಚನ ಹಿಂಗ ಯಾಕಿಲ್ಲ, ಇವ್ರು ಯಾಕೆ ನಮ್ದು ಇದೈತಿ, ವ್ಯತಿರಿಕ್ತತೆ ಮತ್ತು ವೈರುಧ್ಯತೆಗಳನ್ನ ನಾವು ಕಾಣ್ತೀವಿ. ಅಂದ್ರೆ ವಚನ ಸಾಹಿತ್ಯ ಹೇಳಿದ್ದೆ ಬೇರೆ, ನಾವು ಬದುಕ್ತಕ್ಕಂಥ ಆ ವಚನ ಸಾಹಿತ್ಯದ ಹೆಸರಿನಾಗಿ ಬದುಕ್ತಕ್ಕಂಥ ನಮ್ಮ ಬದುಕೇ ಬೇರೆ, ನಮಗ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಅವ್ರ ವಿಚಾರನೆ ಬೇರೆ. ಮಾತ ಅಂದ್ರೆ ಈ ಶರಣ ಧರ್ಮ ಅಂತಕ್ಕಂಥದ್ದು ಒಂದು ಬಂಡವಾಳ ಮಾಡ್ಕೊಂಡ್ರು. ಬಸವಣ್ಣ ಅಂತಕ್ಕಂಥವನ್ನ ಒಬ್ಬ ATM ಕಾರ್ಡ್ ಆತನ ಬರದ ಇಟ್ಟ ವಚನಗಳೆಲ್ಲವೂ ಏನು ಅಟ್ಪಾರ್ಚಕ್ ಸಹಿ ಮಾಡಿ ಬಸವಣ್ಣ ಇಟ್ಟು ಏನವನ್ನೆಲ್ಲ ಎನ್ಕ್ಯಾಶ್ ಮಾಡಕತ್ತಾರ. ಇವತ್ತ ಯಾವ ಕಂದಾಚಾರಗಳನ್ನ ಮಾಡಬೇಡ ಅಂತ ಹೇಳಿ ಬಸವಣ್ಣ ಹೇಳೋದ ಅವೆಲ್ಲವೂ ಕೂಡ ಮಠದೊಳಗೆ ನಡೀತಾವ. ಗದ್ಗಿ ಪೂಜೆ, ಪಾದಪೂಜೆ, ವ್ಯಕ್ತಿ ಪೂಜೆ, ಮೆರವಣಿಗೆ, ಜಾತ್ರೆ, ಹಬ್ಬ, ಹುರುಕಿ ಅವಕ್ಕೆ ನಾವು ಸೀಮಿತಗೊಂಡೇವಿ. ಅದರ ಅರಿವಿನ ಆಂದೋಲನದ ನಾಯಕನಾದಂಥ ಬಸವಣ್ಣ, ಅಲ್ಲಮ್ಮ, ಚನ್ನಬಸವಣ್ಣ, ಅಕ್ಕಮಹಾದೇವಿ ಇವ್ರ ಎಷ್ಟು ಕಳಕಳಿ ಇತ್ತು, ಅವ್ರ ಎಷ್ಟು ಸಾವು ನೋವುಗಳನ್ನ ನಾನಂತೂ ಯಾವಾಗಲ್ಲ ಬಸವ ಕಲ್ಯಾಣಕ್ಕೆ ಹೋಗಿ ಬರ್ತೀನಿ, ಅಥವಾ ಬಸವ ಕಲ್ಯಾಣ ಇಸ್ ವೆರಿ ಅನ್ಕಂಫರ್ಟಬಲ್ ಫಾರ್ ಮೀ. ನನಗಲ್ಲಿ ಹೋಗಿ ಒಂದ್ ದಿನ ಇರಕ ಆಗಂಗಿಲ್ಲ. ಎಷ್ಟೋ ಸಲ ಬಸವಣ್ಣ ನೀ ಬಿಟ್ಟು ಹೋದ ನೆಲ ಕೆಂಪಾಯಿತು, ಗೊತ್ತಾಗಲಿಲ್ಲ ನನಗೆ ನಿನ್ನ ಶರಣರ ರುಂಡವ ಚಂಡಾಡಿದ ಇರಬಹುದು. ಪಾಪ ಕೆಂಪಾಗೈತಿ, ಮಣ್ಣು ಹತ್ತೈತಿ,
ನನಗಲ್ಲಿ ನಿಲ್ಲಕ್ ಆಗಂಗಿಲ್ಲ, ಶರಣರ ರಕ್ತ ಬಿದ್ದೈತಿ, ನಾನು ಇದ್ರ ಮೇಲೆ ಅಡ್ಡಾಡಕ್ ಆಗಂಗಿಲ್ಲ ಅಂತಕ್ಕಂಥ ನೋವನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ತಾ, ಕಳೆದ 6 ವರ್ಷಗಳ ತಮ್ಮೆಲ್ಲರ ಸಹಕಾರ, ಸುಮ್ಮನೆ ನನಗ ನೀವೆಲ್ಲರೂ ನೇತೃತ್ವ, ಅದು ನೇತೃತ್ವ ನಿಮ್ಮೆಲ್ಲರ ಅರಿವು ನೇತೃತ್ವ, ನಿಮ್ಮೆಲ್ಲರ ಕಾಳಜಿ ನೇತೃತ್ವ, ನಿಮ್ಮೆಲ್ಲರ ಆಸಕ್ತಿ ನೇತೃತ್ವ, ನಿಮ್ಮೆಲ್ಲರ ಬದ್ಧತೆ ನೇತೃತ್ವ, ನಾವು ಮಾಡ್ಬೇಕು ಅಂತಕ್ಕಂಥ ಒಂದು ಏನು ಕಮಿಟ್ಮೆಂಟ್ ನಡೆದತಿ. ಬಹುಶಃ ಒಂದು ವಿಶ್ವವಿದ್ಯಾಲಯ ಹೋರಾಟ ಮಾಡ್ಲಾರ್ದಂತ ಕೆಲಸವನ್ನ ನಾವು ಆದಯ್ಯನ ಬಗ್ಗೆ ಮಾಡಿದ್ವಿ, ನಾವು ಜೇಡರದಾಶಿಮೆಯ ಬಗ್ಗೆ ಮಾಡ್ತಾ ಇದೀವಿ, ಅಕ್ಕಮಹಾದೇವಿಯ ಬಗ್ಗೆ ಮಾಡ್ತಾ ಇದೀವಿ, ಎಲ್ಲವೂ ಕೂಡ ದಾಖಲೆಗಳೇ. ಇವತ್ತು ನೇರವಾಗಿ ನಾವು ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ನಮ್ಮ ತಕರಾರನ್ನ, ನಮ್ಮ ಆಕ್ಷೇಪವನ್ನ ಇಟ್ಟಿವಿ. ಅದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆ ಬರತೈತಿ. ನೋವಿನ ಸಂಗತಿ ಅಂದ್ರೆ ನಮ್ಮವರು ಅಂತ ನಾವೇನ್ ತಿಳ್ಕೊಂಡಿವಿ, ದೊಡ್ಡದ ಸಂಘಟನೆಯವರು ಅಂತ ಏನ್ ತಿಳ್ಕೊಂಡಿವಿ, ಸಂಶೋಧಕರು ಅಂತ ಏನ್ ತಿಳ್ಕೊಂಡಿವಿ, ಯಾರೂ ಕೂಡ ಮಾಡ್ಲಿಲ್ಲ. ನಮ್ಮ ಶರಣರ ಒಟ್ಟು ಬರೆದಂತ 3750 ಪತ್ರ ಇವತ್ತು ವಿಶ್ವವಿದ್ಯಾಲಯ ಮತ್ತು ಗವರ್ನರ್ ಆಫೀಸ್ಗೆ ನನಗೆ ಇವತ್ತು ಐ ಗಾಟ್ ಎನ್ ಇನ್ಫಾರ್ಮೇಶನ್, ಅಲ್ಲಿ ನಮ್ಮವರು ಬರೆದಾರ. ಅವ್ರು ಹೇಳಿದ್ರು ಇಷ್ಟು ಪತ್ರ ಬಂದವ್ರು, ಒಬ್ಬೊಬ್ರು 50 ಪತ್ರ ಬರ್ದಾರ, 60 ಪತ್ರ ಬರ್ದಾರ, ಪೋಸ್ಟ್ ಕಾರ್ಡ್ ಬರ್ದಾರ. ಇದು ಅಕ್ಕನ ಅರಿವಿನ ಒಂದು ಸಣ್ಣ ಪ್ರಯತ್ನ, ದೊಡ್ಡ ಸಾಧನೆ ಅಂತ ಹೇಳಂಗಿಲ್ಲ. ನಾವೆಂದೂ ಕೂಡ ಸಬ್ಲಿಮೇಟೆಡ್, ನಾವು ಮುಂದೂ ಕೂಡ ದೊಡ್ಡ ಸಾಧನೆ ಅಂತ ಹೇಳಕ್ ಹೋಗಂಗಿಲ್ಲ. ಇದು ಸಣ್ಣ ಪ್ರಯತ್ನ. ತಾವೆಲ್ಲರೂ ಕೂಡ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ತಮ್ಮೆಲ್ಲರನ್ನ ಅತ್ಯಂತ ಕಳಕಳಿಯ ಭಕ್ತಿ ಭಾವದಿಂದ ಕೈ ಮುಗಿದು ಕೇಳ್ಕೊಂತೀನಿ. ಯಾಕಂದ್ರೆ ಕಲ್ಯಾಣ ಇವತ್ತು ಮತ್ತೆ ರೀಎಸ್ಟಾಬ್ಲಿಷ್ ಆಗ್ಬೇಕು. ಅವ್ರು ಹೇಳಿ ಭಾಳ ಚಂದ ಕಟ್ಟಿತ್ತು, ಕಲ್ಯಾಣ ಕಟ್ಟಿತ್ತಲ್ಲ. ಕಲಬುರಗಿಯವ್ರು ನಾಟಕ ಬರ್ದಾಗೂ ಕೂಡ ಅಂದ್ವಿ ಸರ್, ಈ ನಕಾರಾತ್ಮಕ ಯಾಕೆ ಮಾಡಿದ್ರಿ ಸರ್? ಕಟ್ಟಿತ್ತು ಕಲ್ಯಾಣ ಅಂತ ತಗೊಳ್ರಿ. ಒಬ್ಬ ಜಂಗಮನ ಅಭಿಮಾನದಿಂದ ಕಟ್ಟಿತ್ತು. ಅಲ್ಲಿ ದಾಖಲೆ ಕೊಡ್ತಾರೆ ಇತಿಹಾಸ. ಅಲ್ಲಿ ಚಾಲುಕ್ಯರ ಆಡಳಿತವೂ ಹೋಯ್ತಂತಾರ. ಚಾಲುಕ್ಯ ಅರಸನ ಆಡಳಿತವು ವಿಫಲಗೊಂಡಿತ್ತು, ವಿಪ್ಲವ ಆಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರ. ಈ ಚರಿತ್ರೆ, ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ಲಿಂಗ ತತ್ವ, ಲಿಂಗ ಪರಂಪರೆಯನ್ನ 1972ರಾಗ ತಪೋವನದ ಕುಮಾರಸ್ವಾಮಿಗಳು ಅವತ್ತಿನ ಏನ್ ಜಾನ್ ಪೋಪ್ ಪಾಲ್ರಿಗೆ ಕೊಟ್ಟಾಗ ಅವ್ರು ಹೇಳ್ತಾರ, ಇಡೀ ಜಗತ್ತಿನ ಸರ್ವಶ್ರೇಷ್ಠ ತತ್ವ ನನಗೆ ಗೊತ್ತಿಲ್ಲ, ನೀವು ವೆಟಿಕನ್ ಸಿಟಿ ಒಳಗೆ ಇದನ್ನು ಮಾಡಬೇಡ್ರಿ, ಯಾಕಂದ್ರೆ ಇಲ್ಲಿ ಮಠಗಳಿಲ್ಲ, ನಮ್ಗೆ ಆಕರಗಳಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ. ಶಿವಯೋಗ ಸಾಧಕರು ಬಹಳ ಮಂದಿ ಕೇಳ್ತಾರೆ, ಸುಮಾರು 99 ಶಿವಯೋಗ, ಅದ್ರಾಗ ನಮ್ಮ ಸಿದ್ಲಿಂಗ ಸಜ್ಜನ ಶೆಟ್ಟರ್ ಆದಿಯಾಗಿ ಎಲ್ಲರೂ ಬರ್ದು ಕೊಟ್ಟಾರ. ಸುಮಾರು 75-80 ಮಂದಿ ಲೇಖಕರು ಬರ್ದು ಕೊಟ್ಟಾರ. ಸುಮಾರು 1,500 ರೂಪಾಯಿ ಪುಟಗಳ ಪುಸ್ತಕ, ಬೃಹತ್ ಪುಸ್ತಕವ ತರ್ತೀವಿ. ನಾನು ಒಂದು ಸುಮಾರು 43 ಬಸವೋತ್ತರ ಕಾಲದ ಶರಣರು ಅಂತ ತಿಳ್ಕೊಂಡು ಅಲ್ಲಿ ಹರಿಹರನ ಆದಿಯಾಗಿ ಅತನಿ ಶಿವಗಳು ವರೆಗೆ, ಅಥವಾ ಅದರ ನಂತರವೂ ಕೂಡ 21ನೇ ಶತಮಾನದವರೆಗೆ ನಾವು ಮಾಂತಪ್ಪಗಳು, ಮೃತ್ಯುಂಜಯಪ್ಪಗಳು, ಮುರುಗೋಡು ಮಾಂತಪ್ಪನವ್ರ ಬಗ್ಗೆ ಎಲ್ಲರ ಒಂದು ಸಾಧನೆ ಮಾಡಿದ್ದೀನಿ. ಅದಕ್ಕೂ ಅದ ಒಂದು ಸಾಧನೆ ವಿವರವನ್ನ ಅದ್ರೊಳಗೆ ದಾಖಲೆ ಮಾಡೀನಿ. ಹಂಗೆಲ್ಲರೂ ಕೂಡ ಮಾಡ್ರಿ. ಈ ಪುಸ್ತಕ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಕೃತಿಗಳಿರಲಿ, ಬಹುಶಃ ನಮ್ಮಲ್ಲಿ ಸಾಕಷ್ಟು ಜನರ PhD ನಾವು ಮಾಡಿದ್ವಿ. ಡಾಕ್ಟರ್ ವಿನಾ ಅಲಿಗಾರ್ PhD ಮಾಡಿ ನಾವು ಆಟಾಡ್ ದುರ್ಗೌಡರಾಗ್ಲಿ, ಡಾಕ್ಟರ್ ತಾರಾ ಮೇಡಮ್ ಅವ್ರದಾಗ್ಲಿ, ಡಾಕ್ಟರ್ ಪ್ರಿಯಂಬದ ಹುಲಿಗಬಳ್ಳಿ ಅವ್ರದಾಗ್ಲಿ, ಈಗ ಮತ್ತೆ ಶೈಲಜಾ ಪವಾಡ್ ಶೆಟ್ಟರ್ ಥೀಸಿಸ್ ತಗೊಂಡಿವಿ. ಸುಮಾರು 4-5 ಥೀಸಿಸ್ ಅವೆಲ್ಲ ಬಿಟ್ಟವರು ಪ್ರಕಾಶಕರಿಂದ ಒಂದು ಪೈಸೆ ಇಲ್ದ ನಾವು ಪ್ರಕಟ ಮಾಡಿವಿ. ಅದಕ್ಕೆ ಆದಷ್ಟು ಬೇಗ ನಮ್ಮ ಡಾಕ್ಟರ್ ಸಿದ್ಲಿಂಗೇಶ್ ಸಜ್ಜನ ಶೆಟ್ಟರ್ ಆಗ್ಲಿ, ಅದಕ್ಕಿಂತ ಮೇಲದವರಿಗೆ ಅದೊಂದು ನೆಪ ಅಷ್ಟೇ, ಒಂದು ಕೈಯಾಗ ಡಿಗ್ರಿ, ಅದು ಥೀಸಿಸ್ ಅನ್ನ ನಾವು ಪ್ರಕಟ ಮಾಡಿ ನಾವೇ ನಮ್ಮ ಕಾರ್ಯಕ್ರಮದೊಳಗೆ ಅದ್ದೂರಿಯಾಗಿ ಬಿಡುಗಡೆ ಮಾಡೋಣ. ತಾವೆಲ್ಲರ ಸಾಕ್ಷಿ ಪೂರ್ವಕ ಆಗ್ಬೇಕು, ಅದಕ್ಕೆ ನಿಲ್ಬೇಕು, ಅವರನ್ನ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನಾನು ಅವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳಿ, ಇಂಥ ಹೆಚ್ಚಿನ ಕೆಲಸಗಳನ್ನ ಮತ್ತೆ ನಿಮಗೆ ಸಿಗ್ತಾವ ಅಂತ ಹೇಳ್ತಾ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು ಸರ್. ಶಶಿಕಾಂತ್ ಪಟನ್ ಸರ್ ಜಾತಿ, ವರ್ಗ, ವರ್ಣಗಳ ಸಂಗಮವಾಗಿ ಈ ವೇದಿಕೆಯನ್ನು ನಡೆಸ್ತಾ ಇದ್ದಾರೆ. ಸಮಾಜದ ಅನೇಕ ತೊಂದರೆ ತೊಡಕುಗಳಿದಾವಲ್ಲ, ಅವನ್ನೆಲ್ಲ ತೀಡಿ ಬಸವ ಪ್ರಜ್ಞೆಯ ಕಡೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಅವಿರಳ ವಚನಕಾರ, ಇಂಗ್ಲಿಷ್ ಪದ ಅಲರ್ಟ್ ಅನ್ನುವಂತಹ ಒಂದು ಪದ ನಮಗೆ ನೆನಪಾಗತ್ತೆ. ಅದೇ ರೀತಿಯಾಗಿ ಅನೇಕ ನಾನು ಶಶಿಕಾಂತ್ ಅನ್ನಾರ್ ಹೇಳಿದ್ಮೇಲೆ 1-2 ಮಾತು ಹೇಳೋಣ ಅಂತಿದ್ದೆ. ಅನೇಕ ವಿಷಯಗಳೊಂದಿಗೆ ಅನೇಕ ಶರಣರನ್ನ ಮತ್ತು ಅವರ ವಚನಗಳನ್ನ ಮತ್ತು ಜೊತೆಗೆ ಅರ್ಥವನ್ನು ಅದ್ಭುತವಾಗಿ ಎಡೆ ಮಾಡಿದ್ರು ಸರ್. ಆದ್ರೆ ನಮ್ಮ ವಚನ ಅಧ್ಯಯನ ವೇದಿಕೆ ಈ ಲಿಂಕಿನ ಮುಖಾಂತರ ಎಲ್ಲ ಶರಣರನ್ನ ಅರಿತುಕೊಳ್ಳೋದಕ್ಕೆ ನಮ್ಮ ಶಶಿಕಾಂತ್ ಅಣ್ಣರು ಅಪರೂಪದ ಜ್ಞಾನಿಗಳನ್ನ ಆಯ್ಕೆ ಮಾಡಿ
ಎಲ್ಲ ಶರಣರ ಬಗ್ಗೆ ಪರಿಚಯ ಮಾಡಿಸಿದ್ದಾರೆ. 2 ದಿನ ಕಾರ್ಯಾಗಾರ ಹೇಳಿದ್ರಲ್ಲ, 2 ದಿನ ಕಾರ್ಯಾಗಾರ ಮಾಡಿ 3 ದಿನ ಕಲ್ಯಾಣದಲ್ಲಿ ಸಜ್ಜಾಗಿರ್ತಕ್ಕಂತಹ ಅನುಭವ ಮಂಟಪಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಶರಣರ ಪರಿಚಯ ಎಲ್ಲರ ಕಡೆಗೂ ಬರೆಸ್ಕೊಟ್ಟಿದ್ದಾರೆ. ಇದು ಸದ್ಯ ಜಗಜ್ಜಾಹೀರ ಆಗ್ಬೇಕಾಗಿದೆ ಅಂತ ಹೇಳ್ಬೋದು. ನಿರಾಶೆ ಬೇಡ. ವಚನಕಾರರನ್ನ, ಸಾವಿಲ್ಲದ ಶರಣರನ್ನ, ಈ ಶರಣ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ಸರ್ವಾಂಗೀಣವಾಗಿ ಸಮಗ್ರವಾಗಿ ನಾನಾ ಮುಖಗಳಿಂದ ಶಶಿಕಾಂತ್ ಅನ್ನೋರು ಪರಿಚಯ ಮಾಡಿಸ್ತಾನೇ ಇರ್ತಾರೆ ಅಂತ ಸೂರ್ಯ ಚಂದ್ರರವರೆಗೂ ಇದು ಇರುತ್ತೆ ಅಂತ ಹೇಳ್ತಾ, ಈ ಒಂದು ಉಪನ್ಯಾಸದ ಬಗ್ಗೆ ಅನಿಸಿಕೆಗಳನ್ನ ಹಂಚ್ಕೋಬೇಕು ಯಾರಾದ್ರೂ ಅಂತ ಹೇಳ್ತಾ ಶರಣಾರ್ಥಿಗಳು. ಮಾದೇವಪ್ಪ ಸರ್ ಮಾತಾಡ್ತೀರಿ? ಡಾಕ್ಟರ್ ಕೆ ಬಿ ಮಾದೇವಪ್ಪ ಸರ್ ಮಾತಾಡ್ಸಿ. ಮಾದೇವಪ್ಪ ಆಮೇಲೆ ಅಂಗಡಿ ಅಕ್ಕ ಅವ್ರ ಅನ್ಪೂರ್ಣಕ್ಕ ಅಂಗಡಿ ಅವ್ರ ಮಾದೇವಪ್ಪ ಸರ್ ಮಾತಾಡ್ಸಿ. ಸ್ವಲ್ಪ ಲೇಟಾಗಿ ಬಂದೆ. ಅವಿರಳ ವಚನಕಾರರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಹೆಚ್ಚು ಗಮನವನ್ನ ಸೆಳೆಯಬೇಕು ಅಂತ ಹೇಳಿ. ದೇ ಆರ್ ಮಾರ್ಜಿನಲ್ ಪೀಪಲ್ ಅಂದ್ರೆ ಏನು? ಸಮಾಜದ ತುಟ್ಟ ತುಂಬಾ ಅವ್ರನ್ನ ಗಮನಿಸದೇ ಇರುವಂತ ಜನಗಳು, ಕಾಯಕದಲ್ಲಿ ತುಂಬಾ ಕನಿಷ್ಠ ಅಂತ ಹೇಳಿ ಭಾವಿಸ್ಕೊಂಡಿರುವಂತ ಜನ, ಅಥವಾ ಇಡೀ ಸಾಮಾಜಿಕ ವ್ಯವಸ್ಥೆ ಒಳಗಡೆ, ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ ಒಳಗಡೆ ತುಂಬಾ ಕೆಳವರ್ಗದಲ್ಲಿದ್ದಂತ ಜನ ಅಭಿವ್ಯಕ್ತಿಯನ್ನ ಮಾಡಿದಾಗ ಆ ಸಣ್ಣ ಅಭಿವ್ಯಕ್ತಿಯು, ಸಣ್ಣ ಧೋರಣೆಯು, ಸಣ್ಣ ವಿಚಾರಧಾರೆಯು ಕೂಡ ಅತಿ ಮುಖ್ಯ ಆಗ್ತದೆ. ಯಾಕೆಂದ್ರೆ ಅವ್ರಿಗಿರುವಂತ ತಾಕಲಾಟ ಇದೆಯಲ್ಲ, ನಾವೆಲ್ಲಿದ್ದೇವೆ, ನಾವ್ ಹೇಗಿದ್ದೇವೆ, ನಮ್ಮನ್ನ ಗುರುತಿಸ್ತಾರ, ನಮ್ಮ ಬಗ್ಗೆ ಗಮನ ವಹಿಸ್ತಾರ, ನಾವು ಪ್ರಮುಖ ವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಎಲ್ಲ ತುಡಿತಗಳು ಅವ್ರ ಮನ್ಸೊಳಗಿರ್ತದೆ. ಅಂಥವ್ರು ಬಾಯ್ಬಿಟ್ಟು ಮಾತಾಡಿದಾಗ, ಅಂಥವ್ರು ವಚನವನ್ನು ಬರೆದಾಗ, ಅಂಥವ್ರು ತಮ್ಮ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸಿದಂತ ಸಂದರ್ಭನ ನಾವೆಲ್ಲರೂ ಕೂಡ ಅದನ್ನ ವಿಶೇಷ ಅರ್ಥಗಳಲ್ಲಿ ಸ್ವೀಕರಿಸುವಂತ ಕೆಲಸವನ್ನು ಮಾಡಬೇಕು. ಇವತ್ತು ಸಿದ್ಧಲಿಂಗೇಶ್ ಅವರು ಅಂಥವ್ರನ್ನ ಗುರುತಿಸಿ ನಮಗೆ ಇಂತಿಂತ ಜನ ಇದ್ರು, ಇಂತಿಂತವ್ರು ಈ ರೀತಿಯಾಗಿ ನುಡಿದ್ರು ಅನ್ನುವಂತ ಮಾತುಗಳನ್ನ ಹೇಳ್ತಾ ಹೋದ್ರು. ಅದರಿಂದ ಪ್ರಮುಖ ದಾರಿಯಲ್ಲಿರುವಂತವ್ರು ಇದ್ದೇ ಇರ್ತಾರೆ. ಎಲ್ಲ ಕಾಲದಲ್ಲೂ ಕೂಡ ಅವರ ಪ್ರಭಾವ ಇಡೀ ಸಮಾಜದ ಮೇಲೆ ಆಗಿರ್ತದೆ. ಸಾಹಿತ್ಯಿಕವಾಗಿಯೋ, ಆಧ್ಯಾತ್ಮಿಕವಾಗಿಯೋ, ಅಥವಾ ಧಾರ್ಮಿಕವಾಗಿಯೋ ತುಂಬಾ ಪ್ರಭಾವ ಬೀರಿರ್ತಾರೆ ಅವರೆಲ್ಲರೂ ಕೂಡ. ಅವ್ರಿಗೆ ದೊಡ್ಡ ಜಿಜ್ಞಾಸೆ ಇರ್ತದೆ. ಆದ್ರೆ ಯಾರು ಎಲ್ಲವನ್ನೂ ಕಳ್ಕೊಂಡಿರುವಂತ ಜನ, ಎಲ್ಲವನ್ನೂ ಸಾಮಾಜಿಕವಾಗಿ ಕಳ್ಕೊಂಡಿದ್ದಂತ ಜನ ಆಚೆಗೆ ಬಂದು, ಹೌದು ನಾನ್ ನಿಮ್ಮೊಂದಿಗೆ ಇದ್ದೇನೆ, ಈ ಕಾರಣಕ್ಕಿದ್ದೇನೆ, ನೋಡಿ ನನ್ನ ವಿಚಾರ ಹೆಂಗಿದೆ ಅನ್ನುವಂತ ಮಾತುಗಳನ್ನ ಹೇಳುವ ಅದಕ್ಕೆ ನಮ್ಗೆ ಆಯ್ದಕ್ಕೆ ಲಕ್ಕವನ ಮಾತುಗಳು ಯಾತಕ್ಕೆ ನಮ್ಗೆ ವಿಶೇಷವಾಗಿ ಕಾಣ್ತವೆ ಅಂತಂದ್ರೆ, ಏನು ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ತುಂಬಾ ತಿರಸ್ಕೃತವಾದ ಸ್ಥಿತಿಯನ್ನ ತಲುಪಿದ್ರು ಅಂತ ಹೇಳ್ತೀವಲ್ಲ, ಆ ಮೂಲದಿಂದ ಬಂದಂತ ಒಬ್ಬ ವ್ಯಕ್ತಿ ಮಾತಾಡುವಂಥದ್ದು ಇದೆಯಲ್ಲ, ಮಾತು ಗೊತ್ತಿಲ್ಲದೆ ಇರೋ ಜನ ಮಾತಾಡ್ದಿರುವಂಥದ್ದು, ಬರವಣಿಗೆ ಗೊತ್ತಿಲ್ಲದೆ ಇರುವಂತ ಬರ್ದಿರುವಂಥದ್ದು, ಸಾಮಾಜಿಕ ಪರಿಸ್ಥಿತಿಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶಗಳಿಲ್ಲದೆ ಇರುವಂತ ಜನ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ವಚನ ಚಳುವಳಿಯನ್ನ, ಅದರಲ್ಲೂ ಕೂಡ ಅಲಕ್ಷಿತ ಮತ್ತು ವಿರಳ ವಚನಕಾರರನ್ನ ಪರಿಚಯಿಸುವಂತ ಕೆಲಸ ಇದೆಯಲ್ಲ, ಅವ್ರ ಬಗ್ಗೆ ನಾವು ಹೆಚ್ಚೆಚ್ಚು ಅಧ್ಯಯನ ಮಾಡಬೇಕು. ಆ ಮೂಲಕ ಅವರ ಎಲ್ಲ ನೆಲೆಗಳನ್ನ, ಅವ್ರು ಹೇಗೆ ಬದುಕಿದ್ರು, ಯಾವ ರೀತಿ ಆಲೋಚನೆ ಮಾಡ್ತಿದ್ರು, ಯಾವ ಕಾಯಕವನ್ನು ಮಾಡ್ತಾ ಇದ್ರು, ಅವ್ರು ಯಾತಕ್ಕೆ ವಚನವನ್ನು ಬರೀಲಿಕ್ಕೆ ಪ್ರೇರೇಪಣೆಯನ್ನ ಕೊಟ್ಟಂತ ಸಂದರ್ಭ ಏನು, ಇವುಗಳನ್ನ ತಿಳಿಸ್ತಾ ಹೋದ್ರೆ, ಅದಕ್ಕೆ ಬೂಕರ್ ಪ್ರಶಸ್ತಿ ಬಂದಾಗ ಬೂಕರ್ ಪ್ರಶಸ್ತಿಯನ್ನು ಪಡೆದಂತ ಭಾನುಮಶ್ಚಾಕ್ ಹೇಳ್ತಾ ಇದ್ರು, ಕನ್ನಡ ಸುಮಾರು 750 ಕೋಟಿ ಜನಸಂಖ್ಯೆಯ ಮಧ್ಯದಲ್ಲಿ ಬರೀ 7 ಕೋಟಿ ಜನ ಮಾತಾಡುವಂತ ಒಂದು ಭಾಷೆಯ ಕೃತಿ ಹೇಗೆ ಇಡೀ ಒಟ್ಟು ಸಮಾಜವನ್ನ ಪ್ರತಿನಿಧಿಸ್ತದೆ, ಇಡೀ ಒಟ್ಟು ಮುಸ್ಲಿಂ ಮಹಿಳಾ ಸಮಾಜವನ್ನ ಹೇಗೆ ಪ್ರತಿನಿಧಿಸ್ತದೆ ಅನ್ನುವುದನ್ನ ಚಿತ್ರಿಸುವುದನ್ನ ಒಂದು ದೊಡ್ಡ ಪ್ರಶಸ್ತಿಯನ್ನಾಗಿ ಗುರುತಿಸಿ ನಮಗೆ ಕೊಟ್ರು ಅನ್ನುವಂತ ಮಾತನ್ನ ಅವ್ರ ಬಾಯಲ್ಲೇ ನಾನು ಕೇಳಿದೆ. ಅಂದ್ರೆ ಇಡೀ ಮಾನವಿಕ ಮೌಲ್ಯವನ್ನ ಚಿತ್ರಿಸುವಂತ ಒಂದು ಕೆಲಸವನ್ನ ನಾನ್ ಮಾಡಿದೆ. ಮುಸ್ಲಿಂ ಮಹಿಳೆಯರ ಆ ಒಳಗುದಿಯನ್ನ ನಾನು ಮುಂದಕ್ಕೆ ಇಟ್ಟೆ ಅನ್ನುವಂತ ಮಾತನ್ನು ಹೇಳಿದ್ರು. ನಾವು ಈ ಮಾತುಗಳನ್ನ ಗುರುತಿಸೋದು ಮೂಲಕ ವಿರಳ ವಚನಕಾರರು, ಅಲಕ್ಷಿತ ವಚನಕಾರರು, ಅದರಲ್ಲೂ ಕೂಡ ಮಹಿಳೆಯರು
ಏನು ಮಾತಾಡಿದ್ದಾರೆ, ಮಾತೇ ಆಡದೇ ಇರುವಂತ ಜನ ಮಾತಾಡ್ತಿದ್ದಾರಲ್ಲ, ಅವ್ರ ಮಾತಿಗೆ ಭಾರಿ ಮಹತ್ವ ಇದೆ. ಒಂದು ಸೋಜಿಗದ ಒಂದು ಸಣ್ಣ ಸಂದರ್ಭವನ್ನು ಹೇಳ್ಬಿಡ್ತೇನೆ. ನಾನು ಸಾಕ್ಷರತಾ ಆಂದೋಲನದಲ್ಲಿ ತುಂಬಾ ಕೆಲಸವನ್ನು ಮಾಡ್ತಾ ಇದ್ದೆ. ಸುಮಾರು ಸಾಕ್ಷರತಾ ಆಂದೋಲನದ ಚಳುವಳಿಯ 1 ತಿಂಗಳು 2 ತಿಂಗಳ ಕಾಲ ಕಳೆದಿತ್ತು. ಅವಾಗ ನಾವು ಅಕ್ಷರಗಳನ್ನ ಕಲ್ಸ್ಕೊಳ್ತಿದ್ದಾಗ ಇಬ್ಬರು ಸ್ಟೂಡೆಂಟ್ಸ್, ಯಾರು ಹಿರಿಯರು ಅಥವಾ 30-40 ವರ್ಷದ ವಯಸ್ಕರರು ಕ್ಲಾಸಿಗೆ ಬಂದಿರ್ಲಿಲ್ಲ. ಯಾತಕ್ಕೆ ನೀವು ಬರ್ಲಿಲ್ಲ ಅಂತ ಕೇಳಿ, ಸಿನಿಮಾ ನೋಡಕ್ ಹೋಗಿದ್ದು ಅಂತ ಹೇಳಿದ್ರು. ಯಾವ ಸಿನಿಮಾ ಅಂತ ಕೇಳಿದ್ರು. ಆಶ್ಚರ್ಯ ಆಯ್ತು ನನಗೆ. ನಾವು ಅವ್ರು ಹೇಳಿದ್ದೇನಂದ್ರೆ, ನಾವು ಮಾತಾ ಭಾಗ ನೋಡಕ್ ಹೋಗಿದ್ದು ಅಂತ ಹೇಳಿದ್ರು. ನನಗೆ ಇದೇನಿದು ಮಾತಾ ಭಾಗ ಅನ್ನುವಂತ ಸಿನಿಮಾ ಇಲ್ವಲ್ಲ ಅಂತ ಕೇಳಿದೆ. ಆಮೇಲೆ ಕೊನೆಗೆ ಅವರಿಂದ ತಿಳ್ಕೊಂಡಾದ್ಮೇಲೆ ಗೊತ್ತಾಯ್ತು, ಅದು ಮಾತೃಭಾಗ್ಯ ಸಿನಿಮಾ ನೋಡಕ್ ಹೋಗಿದ್ದು ಅಂತ. ಅವ್ರಿಗೆ ಒತ್ತಕ್ಷರ ನಾವು ಹೇಳ್ಕೊಟ್ಟಿರ್ಲಿಲ್ಲ. ಅವ್ರಿಗೆ ಬರೀ ಸರಳವಾದ ಅಕ್ಷರಗಳನ್ನ ಹೇಳ್ಕೊಟ್ಟಿದ್ದು, ಒತ್ತಕ್ಷರ ಹೇಳ್ಕೊಟ್ಟಿರ್ಲಿಲ್ಲ. ನೋಡಿ, ಅಕ್ಷರ ಕಲಿಯುವಂತ ಜನ, ಹೊಸದಾಗಿ ಅಕ್ಷರ ಕಲಿತುವಂತ ಜನ ಎಷ್ಟು ಉಮೇದಿರ್ತದೆ, ಎಷ್ಟು ಉತ್ಸಾಹ ಇರ್ತದೆ. ತಾವು ಕಲ್ತಿದ್ದನ್ನ ಹೇಳಬೇಕು, ಅದನ್ನ ಪ್ರತಿನಿಧಿಸಬೇಕು, ಅದನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು. ಅದರಿಂದ ಬುದ್ಧಿ ಮತ್ತು ಭಾವಗಳ ಆಲಿಂಗನ ಆಗಿ ಆ ಮೂಲಕ ಹೊರಚೆಲ್ಲುವಂತ ಶಕ್ತಿ ಇದೆಯಲ್ಲ, ವಿರಳ ವಚನಕಾರರಲ್ಲಿ ಆ ಮಾತುಗಳೆಲ್ಲ ಬರ್ತವೆ. ಅವುಗಳಿಗೆ ನಾವು ಮಹತ್ವವನ್ನು ಕೊಡಬೇಕು, ಅವುಗಳನ್ನು ವಿಶೇಷವಾದ ಅಧ್ಯಯನ ಮಾಡಬೇಕು. ಆ ಮೂಲಕ ಬದುಕಿನ ವಿಸ್ತಾರವನ್ನ, ಬದುಕಿನ ದಯನೀಯತೆಯನ್ನು ಕೂಡ ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸಿದ್ಧಲಿಂಗೇಶ್ ಅವರು ತುಂಬಾ ಅಮೂಲ್ಯವಾದ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ. ಅನ್ಬಿಡಕ್ಕಾಗಡಿ ಅವ್ರು. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಒಂದು ಉಪನ್ಯಾಸ ನಮಗೆ ಒಂದು ಅರಿವಿನ ಬೆಳಕನ್ನು ಕೊಡುವಂತಹ, ಕೆಲವು ಗೊಂದಲಗಳನ್ನು ನಿವಾರಿಸುವಂತ ಒಂದು ಉಪನ್ಯಾಸ ಆಗಿತ್ತು. ಮತ್ತೆ ಇದು ನಮ್ಮ ಒಂದು ವಚನ ಅಧ್ಯಯನ ಸಂಸ್ಥೆ ಅನ್ನೋ ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ, ಇಲ್ಲಿ ಅಧ್ಯಯನ, ಸಂಶೋಧನೆ ಮತ್ತು ಯಾರಿಗೆ ಒಂದು ಸಂಕೋಚ, ಒಂದು ಹಿಂದೇಟಿನ ಸ್ವಭಾವ ಇದ್ದರೂ ಮುಂದೆ ಬಂದು ಉಪನ್ಯಾಸ ಕೊಡುವಂತ ಧೈರ್ಯ ಮತ್ತು ಸಂಶೋಧನೆಗೆ ಹಚ್ಚುವಂತ ಒಂದು ಕಾರ್ಯ ಅಂದ್ರೆ, ಇದು ಒಂದು ಅನುಭವ ಮಂಟಪ. ನಾವು ಅನುಭವ ಮಂಟಪ ನೋಡ್ಲಿಲ್ಲ 12ನೇ ಶತಮಾನದಾಗ, ಆದ್ರೆ ಈಗ ನೋಡ್ತಾ ಬನ್ನಿ ಅಂತ ನನಗೆ ಅನಿಸ್ತತಿ. ಮತ್ತೆ ಈಗ ಒಂದೊಂದ್ಸಲ ನಮ್ಗೆ ಪೂರ್ತಿ ಅಟೆಂಡ್ ಆಗಕ್ ಆಗಲ್ಲ, ಯಾಕಂದ್ರೆ ಶ್ರಾವಣದಾಗ ಶುಭ ಕಾರ್ಯ ಬಾಳ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ ಹೋಗೋದು ಬರೋದು ಒಂದೊಂದ್ಸಲ ವ್ಯಥೆ ಅನ್ನಿಸ್ತತಿ, ಪೂರ್ತಿ ನಾವು ಅಟೆಂಡ್ ಆಗಕ್ ಆಗಂಗಿಲ್ಲಲ್ಲ ಅಂತ. ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ. ಮತ್ತೆ ಬೇರೆ ಕಡೆ ನನಗೆ ಉಪನ್ಯಾಸ ಇಟ್ಟಿರ್ತಾರೆ, ಹೇಳಿದ್ದೇ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಹೊಸದ ಒಂದು ಅರಿವಿನ ಬೆಳಕು ನಮಗ್ ಮೂಡ್ತೈತಿ. ಮತ್ತೆ ಈ ಒಂದು ಸಂಶೋಧನಾ ಕಾರ್ಯ, ಅಧ್ಯಯನ, ಈ ಒಂದು ವಿಶ್ವವಿದ್ಯಾಲಯ ಮತ್ತೆ ಇದಕ್ಕೆ ಕುಲಪತಿಗಳು ನಮ್ಮ ಸಹೋದರ ಶಶಿಕಾಂತ್ ಪಟ್ಟಣ್ಣರು ಬಹಳ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಈ ಒಂದು ಇದರಲ್ಲಿರೋ ನಮ್ಮ ಜೊತೆಗಾರರು ಎಲ್ಲರೂ ಒಂದು ಒಳ್ಳೆಯ ಪ್ರೋತ್ಸಾಹ ಇದೆ ಅಂತ ಹೇಳ್ತಾ ನಾನು ಮತ್ತೆ ನನ್ನ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಇದು ಹೀಗೆ ಮುಂದುವರಿಯಲಿ. ಡಾಕ್ಟರ್ ತಾರಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇಷ್ಟೊತ್ತವರೆಗೂ ಅವಿರಳ ಶರಣಕಾರರ ಬಗ್ಗೆ ನಮ್ಮ ಸಿದ್ದು ಸಜ್ಜನ್ ಸೆಟ್ ಅವರು ಬಹಳ ಅದ್ಭುತವಾದಂತ ವಿಚಾರಗಳನ್ನ ಮಂಡನೆ ಮಾಡಿದ್ರು. ಮುಖ್ಯವಾಗಿ ಎಷ್ಟು ಸರಳ ಮತ್ತು ಅಮೂಲ್ಯವಾಗಿರ್ತಕ್ಕಂತ ವಿಚಾರಗಳನ್ನ ಶರಣರು ವ್ಯಕ್ತಪಡಿಸಿದ್ರು ಅನ್ನೋದಕ್ಕೆ ಪೂರಕವಾದಂತ ಅನೇಕ ವಚನಗಳನ್ನ ಅವರು ಉದಾಹರಣೆ ನೀಡಿದ್ರು. ಯಾವಾಗ್ಲೂ ಅಕ್ಕಮ್ಮ ಅಂತ ನನ್ನ ಬಹಳ ಹಚ್ಕೊಂಡಿರ್ತಕ್ಕಂತ ಒಬ್ಬ ಮುದ್ದು ತಮ್ಮ ಅವನು. ಹಂಗಾಗಿ ಅವು ಇಷ್ಟೆತ್ರಕ್ ಬೆಳೆದದ್ ನೋಡಿ ಬಹಳ ಖುಷಿ ಆಗ್ತದ, ಬಹಳ ಅಂದ್ರೆ ಬಹಳ ಖುಷಿ ಆಗ್ತದ. ಗದಗ ಸುತ್ತಮುತ್ತಲು ತನ್ನ ಹೆಸರನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ನಮ್ಮ ವೇದಿಕೆಯಲ್ಲಿ ಇಷ್ಟು ಬಹಳಷ್ಟು ಉಪನ್ಯಾಸಗಳನ್ನ, ಅನುಭವಗಳನ್ನ ನೀಡಿ ನಮಗೊಂದು ಹೆಮ್ಮೆ ಪಡುವಂತ ಸನ್ನಿವೇಶವನ್ನು ತಂದಿಟ್ಟಿದ್ದಕ್ಕೆ
ಅನಂತ ಧನ್ಯವಾದಗಳು ಸಿದ್ದು ಅವ್ರಿಗೆ. ಇನ್ನು ಎಂಥ ಅದ್ಭುತವಾಗಿರ್ತಕ್ಕಂಥ ಶೀರ್ಷಿಕೆಗಳನ್ನ ಕೊಟ್ಟು ಆ ವಿಷಯಗಳನ್ನ ಹೆಕ್ಕಿ ತೆಗೆಯುವಂಗೆ ಮತ್ತು ಎಷ್ಟು ಅಂದ್ರೆ ಮಂಥನ ಮಾಡಿ ಅವುಗಳನ್ನ ಪ್ರಸ್ತುತಪಡಿಸೋದೇನಿದೆ ಅಲ್ಲ ಅಂತ ವ್ಯಕ್ತಿಗಳನ್ನೇ ಆಯ್ಕೆ ಮಾಡ್ತಾರೆ ಪಟ್ಟಣ್ ಸರ್. ನಮ್ಗೆ ಬಹಳ ಖುಷಿ ಇದೆ. ಈಗ ತಾನೇ ನಮ್ಮ ಅನ್ನಪೂರ್ಣ ಅಕ್ಕ ಅವ್ರು ಹೇಳ್ತಾ ಇದ್ರು, ಇದೊಂದು ವಿಶ್ವವಿದ್ಯಾಲಯ ಮಾಡುವಂತಹ ಕೆಲಸ, ವಿಶ್ವವಿದ್ಯಾಲಯದ ಮಟ್ಟವನ್ನೂ ಮೀರಿ ಮಾಡ್ತಕ್ಕಂತ ಕೆಲಸವನ್ನ ನಮ್ಮ ವೇದಿಕೆ ಮಾಡ್ತಾ ಇರೋದು ಬಹಳ ಸಂತಸದ ವಿಚಾರ. ಈ ಶರಣ ಮಾಸದಲ್ಲಿ ಒಂದು ದಿನ, ನಿನ್ನೆ ಒಂದಿನ ನನ್ ಮಿಸ್ ಆಯ್ತು. ನನ್ಗೇನೋ ಕಳ್ಕೊಂಡಂಗೆ, ನಾ ಯಾವ್ದೋ ಒಂದು ಇದ್ರಲ್ಲಿ ಇದು ಆಗ್ಬಿಟ್ಟಿದ್ದೆ. ಅದನ್ನು ಈಗ್ಲೂ ಕೂಡ ಅರ್ಗಿಸ್ಕೊಳಿಕ್ ಸಾಧ್ಯತೆ ಆಗ್ತಿಲ್ಲ. ಎಂತ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಮಿಸ್ ಮಾಡ್ಕೋತೀವಿ ಅಂತ ಅನಿಸ್ತದೆ. ಇಂಥ ವೇದಿಕೆ ನಮ್ಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಅನ್ಕೋತೀವಿ. ಮುಖ್ಯವಾಗಿ ನಮ್ಮ ಜ್ಞಾನದಾಹವನ್ನ ಇಂಗಿಸ್ಕೊಳ್ಳಿಕ್ಕೆ, ನಮ್ಮ ಜ್ಞಾನದ ಹರವು, ಅದರ ಬ್ರಾಂಚಸ್ ಎಷ್ಟು ವಿಸ್ತಾರವಾಗಿವೆ, ಶರಣರು ಹೆಂಗಿದ್ರು ಅನ್ನೋದಕ್ಕೆ ಬಹಳಷ್ಟು ವಿಚಾರಗಳ ನಾನು ಶರಣೆಯರ ಬಗ್ಗೆ ಓದಿದ್ದೆ, ಅದ್ರ ಬಗ್ಗೆ PhD ಮಾಡ್ಬೇಕಂತ ಸಾಕಷ್ಟು ಓದಿದ್ದೆ. ಹಾಗಾಗಿ ಸಾಕಷ್ಟು ಶರಣೆಯರ ಬಗ್ಗೆ ತಿಳ್ಕೊಂಡಿದ್ದೆ ನಾನು. ಆದರೆ ಸುಮ್ಮನೆ ಓದ್ಬೇಕು, ಅದನ್ನ ಬರಿಬೇಕು, ಅದನ್ನ ವಿಶ್ಲೇಷಣೆ ಮಾಡ್ಬೇಕಂತ ಅಷ್ಟೇ ಇತ್ತು. ಅದರ ಆಳಕ್ಕಿಳಿದು ಅಧ್ಯಯನ ಮಾಡುವಂತ ಬುದ್ಧಿಶಕ್ತಿ ನನ್ಗಿರ್ಲಿಲ್ಲೋ ಏನೋ ಗೊತ್ತಿಲ್ಲ. ಬಟ್ ಈಗ ನನ್ಗೆ ಸಂತೋಷ ಇದೆ, ಇಂಥ ವೇದಿಕೆಯಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದೀನಿ ಅಂತ ಬಹಳ ಹೆಮ್ಮೆ ವಿಚಾರ. ನನಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಸಿದ್ದು ಸಜ್ಜನ್ ಶೆಟ್ಟರ್ ಅವ್ರು ಹೀಗೇ ಬೆಳಿತಾ ಇರ್ಬೇಕು, ಒಬ್ಬ ಅದ್ಭುತ ವಿದ್ವಾಂಸನಾಗಿ ಹೊರಹೊಮ್ಮಬೇಕು ಅನ್ನೋದು ನನ್ನ ಆಶಯ. ನಮಸ್ಕಾರ. ಅಕ್ಕಮ್ಮವ್ರಿಗೆ ಶರಣಾರ್ಥಿಗಳ್ರಿ. ಶರಣು ಶರಣಾರ್ಥಿ ಸಿದ್ದು. ಯಾವಾಗ್ಲೂ ದೇವರು ಬಸವಣ್ಣ ನಿನ್ಗೆ ಆಶೀರ್ವಾದ ಕೊಡ್ಲಿ, ಆಯುರಾರೋಗ್ಯ ಕೊಡ್ಲಿ, ಒಳ್ಳೆ ವಿದ್ವತ್ತು ಇನ್ನೂ ಪ್ರಸ್ತುತಪಡಿಸ್ಬೇಕು. ಓಕೆ, ಅದೇ ನನ್ನ ಆಶೆ. ತಮ್ಮ ಆಶೀರ್ವಾದ. ಶರಣಾರ್ಥಿಗಳು. ರತ್ನಮ್ಮ ಶರಣ ಸಮರ್ಪಣೆ ತಗೊಳ್ಳಿ. ಶರಣಾರ್ಥಿಗಳು ಎಲ್ಲ ಅನಿಸಿಕೆಗಳನ್ನು ತುಂಬಾ ಸುಂದರವಾಗಿ ಹೇಳಿರ್ತಕ್ಕಂಥವ್ರಿಗೆ ಈಗ ಶರಣು ಸಮರ್ಪಣೆಗೆ ಶರಣೆ ಮಂಗಳಾ ಪಾಟೀಲ್ ಅಕ್ಕ ಅವರು ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ದಾಸೋಹ ವಿರಕ್ತಿ ದೃಢಚಲ ನೇಮ, ಭಕ್ತಿಯನ್ನೇ ನಡೆಸಿಕೊಡಲ್ಲಿ ಗುರುವೇ ನೀ ಭಕ್ತವತ್ಸಲೆ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾ 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 14 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಗೂಗಲ್ ಅಕ್ಕನ ಅರಿವು ಸಂಘಟನೆಯಿಂದ ಇವತ್ತಿನ ದತ್ತಿದಾಸಹಿಗಳಾದ ಶ್ರೀ ಶ್ರೀವಾನಂದ ಕಲ್ಕೇರಿ ಆದಾಯ ತೆರಿಗೆ ಇಲಾಖೆ ಚೆನ್ನೈ ಇವರ ತಂದೆಯವರಾದ ಶರಣರಾದ ಹನುಮಂತಪ್ಪ ರಾಮಪ್ಪ ಕಲ್ಕೇರಿ ಮತ್ತು ಮಾತೋಶ್ರೀ ಶರಣೆ ಗಿರಿಜಾದೇವಿ ಕಲ್ಕೇರಿ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದಂತ ಈ ದತ್ತಿ ಉಪನ್ಯಾಸಕರಿಂದ ಇಂಥ ಜ್ಞಾನದಾಸೋಹಗಳು ನಮಗ ನಿರಂತರವಾಗಿ ನಡೆಯುತ್ತವೆ. ಹಾಗಾಗಿ ಅವರಿಗೆ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ವಚನ ಪ್ರಾರ್ಥನೆಗೈದ ಸುಗುಣಾ ಮಲ್ಲೇಶ್ ಅವ್ರಿಗೂ ಕೂಡ ಶರಣಾರ್ಥಿಗಳು. ಮತ್ತು ಇದರ ಈ ಇವತ್ತಿನ ವಿಶೇಷ ಉಪನ್ಯಾಸ ಅವಿರ ವಚನಕಾರರು ಎಂಬ ವಿಷಯದ ಮೇಲೆ ಶ್ರೀ ಪ್ರೊಫೆಸರ್ ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರು ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಇವರ ಉಪನ್ಯಾಸ ಬಹಳ ಚೆನ್ನಾಗಿತ್ತು ಮತ್ತು ಅವಿರಳ ಶರಣರು ಮತ್ತು ಅಜ್ಞಾತ ಶರಣರು ಅದರ ಬಗ್ಗೆ ನಮಗ ಸವಿಸ್ತಾರವಾಗಿ ಬಹಳ ತುಂಬಾ ಸರಳವಾಗಿ ನಮಗ ತಿಳಿಪಡಿಸಿದ್ರು. ಅವರಿಗೂ ಕೂಡ ಶರಣಾರ್ಥಿಗಳು. ಮತ್ತು ಇದಕ್ಕೆಲ್ಲ ಕಾರಣರಾದ ಸೋದರ ಶಶಿಕಾಂತ್ ಪಟ್ಟಣ ಅವರಿಗೂ ಕೂಡ ನಮಗೆಲ್ಲ ನಿರಂತರವಾಗಿ ಜ್ಞಾನದಾಸೋಹ ಮತ್ತು ಈ 12ನೇ ಶತಮಾನದ ಎಷ್ಟೋ ವಿಷಯಗಳು ನಮಗ್ ಗೊತ್ತಿರ್ಲಿಲ್ಲ. ಅಜ್ಞಾತ ಶರಣರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಹಿಡನ್ ಜೆಮ್ಸ್ ಅಂತ ಅದ್ರ ಬಗ್ಗೆ ಒಂದೊಂದಾಗಿ ಸವಿಸ್ತಾರವಾಗಿ ನಾವು ಜ್ಞಾನವನ್ನು ಪಡಿತಾ ಬಂದಿದ್ದೇವೆ. ಅವರಿಗೂ ಕೂಡ ಶರಣಾರ್ಥಿಗಳು. ಮತ್ತು ಈ ನಿರಂತರ ತಾಂತ್ರಿಕ ಸಹಾಯ ಮಾಡುತ್ತಿರುವ ದಾನಮ್ಮ ಜಳಕಿ,
ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವ್ರಿಗೂ ಕೂಡ ಶರಣು ಶರಣಾರ್ಥಿಗಳು. ಮತ್ತು ಸಂಘಟನೆಕಾರರಾದ ಶಾರದಾ ಪಾಟೀಲ್ ಮತ್ತು ಸರಸ್ವತಿ ಪಾಟೀಲ್, ಶರಣೆ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಡಾಕ್ಟರ್ ಶಾರದಾ ಮಣಿ ಹುಣಸಿಹಾಳ್, ವಿಜಯಲಕ್ಷ್ಮಿ ಹಂಗರಿಕಿ ಅವ್ರಿಗೂ ಕೂಡ ಶರಣು ಶರಣಾರ್ಥಿಗಳು ಅಂತ ಹೇಳ್ತಾ, ಮತ್ತು ವಚನ ಮಂಗಳ ಮಾಡುತ್ತಿರುವ ಸುಮಂಗಲ ಅಣ್ಣಿಗೇರಿ ಅವ್ರಿಗೂ ಕೂಡ ಶರಣು ಶರಣಾರ್ಥಿಗಳು. ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದಂತ ರತ್ನಕ್ಕ ಕಾದ್ರೋಳಿ ಅವ್ರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಇಲ್ಲಿ ಗೂಗಲ್ ಮೀಟ್ ನಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈಗ ವಚನ ಮಂಗಳವನ್ನು ವಚನ ಮಂಗಳ ಈಗ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ನಾನೊಂದು ಬಸವಣ್ಣನವರ ವಚನವನ್ನ ಮಂಗಳಕ್ಕೆ ಆಯ್ದುಕೊಂಡಿದ್ದೇನೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ, ಅಂಬುದಿ ಬೊಬ್ಬಿಟ್ಟಿತೆ ಅಂಬುದಿಯ ಮುನಿ ಆಪೋಷಣ ಕೊಂಬಲ್ಲಿ, ಅಂಬುದಿಯ ಮುನಿ ಆಪೋಷಣ ಕೊಂಬಲ್ಲಿ, ಚಂದ್ರಮನಟ್ಟ ಬಂದನೆ, ಚಂದ್ರಮನಟ್ಟ ಬಂದನೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ. ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ, ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ. ಜಗದ ನಂಟ ನೀನೇ ಕೂಡಲ ಸಂಗಮ ದೇವಾ, ಜಗದ ನಂಟ ನೀನೇ ಕೂಡಲ ಸಂಗಮ ದೇವಾ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ, ಅಂಬುದಿ ಬೊಬ್ಬಿಟ್ಟಿತೆ ಅಂಬುದಿಯ ಮುನಿ ಆಪೋಷಣ ಕೊಂಬಲ್ಲಿ, ಅಂಬುದಿಯ ಮುನಿ ಆಪೋಷಣ ಕೊಂಬಲ್ಲಿ, ಚಂದ್ರಮನಟ್ಟ ಬಂದನೆ, ಚಂದ್ರಮನಟ್ಟ ಬಂದನೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ, ಚಂದ್ರ ಕುಂದೇ ಕುಂದುದಯ್ಯ. ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ, ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ. ಜಗದ ನಂಟ ನೀನೇ ಕೂಡಲ
ಸಂಗಮ ದೇವಾ ಜಗದ ನಂಟ ನೀನೇ ಕೂಡಲ ಸಂಗಮ ದೇವಾ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುದಯ್ಯ ಚಂದ್ರ ಕುಂದೇ ಕುಂದುದಯ್ಯ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುದಯ್ಯ ಚಂದ್ರ ಕುಂದೇ ಕುಂದುದಯ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಸುಂದರವಾಗಿ ವಚನ ಮಂಗಳ ಮಾಡಿದ ಶರಣೆ ಸುಮಂಗಲ ಅಣ್ಣಿಗೇರಿ ಅಕ್ಕ ಅವರಿಗೆ ಶರಣಾರ್ಥಿಗಳು.